ಎಲ್ಲರಿಗೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ 10ನೆಯ ಚರ್ಚೆಗೆ ಸ್ವಾಗತ. ಷಡ್ಗೋಸ್ವಾಮಿ ವೈಭವದ ಚರ್ಚೆಗೆ. ಈ ಪೂರ್ವದಲ್ಲಿ ನಾವು ಶ್ರೀಲ ರೂಪ ಗೋಸ್ವಾಮಿಯವರ ಅದ್ಭುತವಾದ ಜೀವನ ಚರಿತ್ರೆಯ ಬಗ್ಗೆ ಮೊದಲು ನಾವು ಚರ್ಚೆ ಮಾಡಿದ್ವಿ. ತದನಂತರ ಸನಾತನ ಗೋಸ್ವಾಮಿಯವರ ಚರ್ಚೆಯನ್ನ ಅವರ ಜೀವನದಿಂದ ಯಾವ ಯಾವ ತತ್ವಗಳನ್ನ ನಾವು ಕಲಿತೀವಿ, ಯಾವ ತತ್ವಗಳನ್ನ ಅವರು ಬೋಧಿಸ್ತಾರೆ ಅವರ ಜೀವನ ಅದ್ಭುತವಾದಂತಹ ಜೀವನದಿಂದ, ಅದನ್ನ ನಾವು ಗಮನಿಸ್ತಾ ಇದ್ದೇವೆ. ಇವತ್ತು ಸನಾತನ ಗೋಸ್ವಾಮಿಯವರ ಚರ್ಚೆಯ ಕೊನೆಯ 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 ಕಕ್ಷೆ ಆಯ್ತಾ. ಸನಾತನ ಗೋಸ್ವಾಮಿ ಅವರು ನಮ್ಗೆ ಗೊತ್ತಿರೋ ಹಾಗೆ ಶ್ರೀಲ ರೂಪ ಗೋಸ್ವಾಮಿ ಅವರ ಅಣ್ಣ, ಅಂದ್ರೆ ಪರಿವಾರದಲ್ಲಿ ಕೂಡ ಅಣ್ಣ, ಮತ್ತೆ ರೂಪ ಗೋಸ್ವಾಮಿಯವರ ದೀಕ್ಷಾ ಗುರುಗಳು ಅಂತ ರೂಪ ಗೋಸ್ವಾಮಿಯವರೇ ಭಕ್ತಿರಸಾಮೃತ ಸಿಂಧುವಿನ ಆರಂಭದಲ್ಲಿ ಹೇಳ್ತಾರೆ. ಮತ್ತೆ ಈ 6 ಗೋಸ್ವಾಮಿಗಳಲ್ಲಿ ಅತಿ ಹಿರಿಯರು ಸನಾತನ ಗೋಸ್ವಾಮಿಯವರು. ಮತ್ತೆ ಅವರ ಕೊಡುಗೆ ಬಹಳ ಶಾಸ್ತ್ರಗಳು, ಅಂದ್ರೆ ಯಾವ ಗ್ರಂಥಗಳನ್ನ ಬರೆದಿದ್ದಾರೆ ಅವೆಲ್ಲವೂ ನಮ್ಮ ಗೌಡಿಯ ವೈಷ್ಣವ ಸಂಪ್ರದಾಯದ ಅತಿ ಮುಖ್ಯವಾಗಿರ್ತಕ್ಕಂಥ ಗ್ರಂಥಗಳು ಅಂತ ನಾವು ಪರಿಗಣಿಸ್ತೀವಿ. ಹಾಗೆಯೇ ಸನಾತನ ಗೋಸ್ವಾಮಿಯವರ ಕೊಡುಗೆ, ಅವರ ಮತ್ತು ಇನ್ನು 4 ಗ್ರಂಥಗಳೇನಿದೆ ಅದರ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ. ಅದರ ಮೂಲಕ ಮತ್ತೆ ಅದಕ್ಕಿಂತ ಹೆಚ್ಚಾಗಿ ವೃಂದಾವನದಲ್ಲಿ ಸನಾತನ ಗೋಸ್ವಾಮಿ ಅಂದ್ರೆ ಸಮಸ್ತವಾದ ವೃಂದಾವನವೇ ಅವರ ದಿವಸ ಅಂತ ಹೇಳಿದ್ರೆ, ಈ ಲೋಕದಿಂದ ಪ್ರಸ್ಥಾನ ಮಾಡಿದಂತ ದಿವಸ ಏನಿದೆ ಸನಾತನ ಗೋಸ್ವಾಮಿ ಅವರ ತಿರುಭಾವ ದಿವಸ, ಅದನ್ನ ಆಚರಿಸೋದಕ್ಕೆ ಇವತ್ತು ಕೂಡ ಸಮಸ್ತವಾದ ವೃಂದಾವನವೇ ಒಟ್ಟಿಗೆ ಬರುತ್ತೆ. ಅದರಿಂದ ಈ ರೂಪದಲ್ಲಿ ನಾವು ಅವರ ಕೊಡುಗೆಯನ್ನ ಹೆಚ್ಚಾಗಿ ನಾವು ನೋಡ್ತೀವಿ ಅಲ್ವಾ. ಅದರಿಂದ ಅದ್ರ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡ್ತೀವಿ. ವೃಂದಾವನದಲ್ಲಿ ಲೀಲೆಗಳನ್ನ ನಾವು ಮುಂದೆಲ್ಲ ನೀವು ಚರ್ಚೆ ಮಾಡ್ತೀವಿ ಆಯ್ತಾ. ನನ್ನ ಸ್ಕ್ರೀನ್ ಅನ್ನ ಶೇರ್ ಮಾಡ್ಕೊತೀನಿ. ಓಕೆ, ಎಲ್ಲರಿಗೂ ಕಾಣಿಸ್ತಾ ಇರಬೇಕು. ವೈರಾಗ್ಯ ಭಕ್ತಿ ರಸಂ ಪ್ರಯತ್ನೈರ್ ಅಪಾಯನ್ ಮಾಂ ಅನಭಿಪ್ಸು ಮಂಧಂ ಕೃಪಾಂಬುಧಿರ್ಯಃ ಪರದುಃಖ ದುಃಖಿ ಸನಾತನಂ ಪ್ರಭುಮಾಶ್ರಯಾಮಿ. ರಘುನಾಥ ದಾಸ ಗೋಸ್ವಾಮಿಯವರು ಸನಾತನ ಗೋಸ್ವಾಮಿಯವರ ಮೇಲೆ ಬರೆದಿರುವಂತಹ ಅದ್ಭುತವಾದಂತಹ ಶ್ಲೋಕ. ಅಂಧನಾಗಿದ್ದಂತಹ, ಕುರುಡನಾಗಿದ್ದಂತಹ ನನಗೆ ಈ ವೈರಾಗ್ಯ ಮತ್ತೆ ಭಕ್ತಿ ಇವೆರಡರ ರಸವನ್ನ ಕೊಡಿಸಿದಂಥವರು, ಇದನ್ನ ನನಗೆ ಪಾನ ಮಾಡಿಸಿದಂಥವರು ಸನಾತನ ಗೋಸ್ವಾಮಿಯವರು ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಸೊ ಈ ಪೂರ್ವದಲ್ಲಿ ಸನಾತನ ಗೋಸ್ವಾಮಿಯವರು ಜಗನ್ನಾಥಪುರಿಯಲ್ಲಿ ಚೈತನ್ಯ ಮಹಾಪ್ರಭುಗಳನ್ನ ಕಾಣೋದಕ್ಕೆ ಹೋದಾಗ ಅಲ್ಲಿ ಯಾವ ವಿಶೇಷವಾದಂತಹ ಲೀಲೆಗಳು ಜರುಗಿದುವು ಅದನ್ನ ಗಮನಿಸಿದ್ವಿ. ತದನಂತರ ವೃಂದಾವನಕ್ಕೆ ಬಂದ ಮೇಲೆ, ವೃಂದಾವನಕ್ಕೆ ಅವರು ಬರ್ತಾರೆ. ಅಲ್ಲಿ ರೂಪ ಗೋಸ್ವಾಮಿ ಅವರನ್ನ ಅನೇಕ ವರ್ಷಗಳ ನಂತರ ಅವರು ಭೇಟಿಯಾಗ್ತಾರೆ. ಮತ್ತೆ ಅಲ್ಲಿ ಅನೇಕ ಕೊಡುಗೆಗಳಿದೆ ಅವರದು. ಅವರ ಮುಖ್ಯವಾದಂತಹ ಅವರ ಇಷ್ಟ ದೇವತೆ ಮದನ ಗೋಪಾಲ ಅಥವಾ ಮದನ ಮೋಹನ, ಅದರ ಪ್ರಾಕಟ್ಯದ ಬಗ್ಗೆ ಕಳೆದ ಬಾರಿ ನಾವು ಚರ್ಚೆ ಮಾಡಿದ್ವಿ. ಮತ್ತೆ ಆ ದೇವಸ್ಥಾನ ಹೇಗೆ ಬಂತು, ಆ ಕೃಷ್ಣದಾಸ್ ಕಪೂರ್ ಎಂಬಂತಹ ಆ ಒಬ್ಬ ವ್ಯವಸಾಯಿ, ಮುಲ್ತಾನಿಂದ ಬರ್ತಾ ಇದ್ದ ಒಬ್ಬ ವ್ಯವಸಾಯಿ ಹೇಗೆ ಸನಾತನ ಗೋಸ್ವಾಮಿ ಅವರನ್ನ ಕಾಣ್ತಾನೆ, ಮತ್ತೆ ಅವನೇ ಆ ದೇವಸ್ಥಾನವನ್ನ ಕಟ್ಟಿಸ್ಕೊಡ್ತಾನೆ ಸನಾತನ ಗೋಸ್ವಾಮಿ ಅವರಿಗೆ. ಅದನ್ನ ನಾವು ಪೂರ್ವ ಚರ್ಚೆಯಲ್ಲಿ ನಾವು ನೋಡಿದ್ವಿ, ಗಮನಿಸಿದ್ವಿ. ಇದೀಗ ತದನಂತರ ಅಂದ್ರೆ ಇಷ್ಟೊತ್ತಿಗಾಗ್ಲೇ ಸನಾತನ ಗೋಸ್ವಾಮಿ ಅವರು ವೃಂದಾವನದಲ್ಲಿ
ವಾಸ ಮಾಡೋದಕ್ಕೆ ಶುರು ಮಾಡಿ ಅನೇಕ ವರ್ಷಗಳು ಆಗಿವೆ. ಆ ಎಲ್ಲ ಆ ಸಮಯದಲ್ಲಿ ಅಂದರೆ ವೃಂದಾವನಕ್ಕೆ ಬಂದಾದ ಮೇಲೆ ಅವರು ಅನೇಕ ತಮ್ಮ ಮಹತ್ ಕಾರ್ಯಗಳನ್ನು ಮಾಡಿದ್ದಾರೆ. ಒಂದಷ್ಟು ಶಾಸ್ತ್ರಗಳನ್ನು ಬರೆದಿದ್ದಾರೆ. ಮತ್ತೆ ವೃಂದಾವನದ ವ್ರಜವಾಸಿಗಳ ಜೊತೆಗೆ ಬಹಳ ನಿಕಟವಾದಂತಹ ವಿಶೇಷವಾದಂತಹ ಸಂಬಂಧವನ್ನು ಅವರು ಕಲ್ಪಿಸಿಕೊಂಡಿದ್ದಾರೆ. ಮತ್ತು ರಾಧಾ ಮದನ ಮೋಹನರ ದೇವಸ್ಥಾನವನ್ನ ಕೂಡ ಕಟ್ಟಿಸಿದ್ದಾರೆ. ಈ ರೀತಿ ಅನೇಕ ಆ ಘಟನೆಗಳು ಆಗಲೇ ಜರುಗಿದೆ. ತದನಂತರ ಏನಾಗತ್ತೆ ಅಂತ ಹೇಳಿದ್ರೆ, ಮತ್ತೊಬ್ಬ ಗೋಸ್ವಾಮಿ, ಇವರು ಕೂಡ ಬಹಳ ಪ್ರಮುಖವಾಗಿರ್ತಕ್ಕಂತಹ 6 ಗೋಸ್ವಾಮಿಗಳಲ್ಲಿ ಒಬ್ಬರು. ಇವರ ಹೆಸರು ಗೋಪಾಲ ಭಟ್ಟ ಗೋಸ್ವಾಮಿ ಅಂತ. ಇವರ ಬಗ್ಗೆ ನಿಮ್ಮಲ್ಲಿ ಕೆಲವರು ಖಂಡಿತವಾಗ್ಲೂ ಕೇಳಿರ್ತೀರಾ. ದಕ್ಷಿಣ ಭಾರತದ ಆ ಶ್ರೀರಂಗ ಕ್ಷೇತ್ರದವರು. ಶ್ರೀರಂಗ ನಮಗೆ ಗೊತ್ತಿದೆ, ಶ್ರೀ ಸಂಪ್ರದಾಯದ ಹೆಡ್ ಕ್ವಾರ್ಟರ್ಸ್, ಮೂಲ ಕ್ಷೇತ್ರ ಅದು. ಅಲ್ಲಿ ಅವರ ಜನ್ಮವಾಗಿ ಆ ಅವರ ತಂದೆಯಾದಂತಹ ವೆಂಕಟ ಭಟ್ಟರ ಜೊತೆಗೆ ಅವರು ಅಲ್ಲಿ ಇರಬೇಕಾದ್ರೆ, ವೆಂಕಟ ಭಟ್ಟರು ಶ್ರೀ ರಂಗನಾಥ ಸ್ವಾಮಿಯ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿದ್ದರು. ಅಲ್ಲಿ ಇರಬೇಕಾದ್ರೆ ಚೈತನ್ಯ ಮಹಾಪ್ರಭುಗಳು 1510ನೇ ಇಸ್ವಿಯಲ್ಲಿ ಅಲ್ಲಿಗೆ ಬರ್ತಾರೆ, ಶ್ರೀರಂಗಕ್ಕೆ ಬರ್ತಾರೆ. ಅಲ್ಲಿ ರಂಗನಾಥ ಸ್ವಾಮಿಯ ದರ್ಶನವನ್ನ ಮಾಡಬೇಕಾದ್ರೆ ವೆಂಕಟ ಭಟ್ಟರ ಜೊತೆಗೆ ಅವರ ಒಡನಾಟ ಆಗತ್ತೆ. ಮತ್ತೆ ವೆಂಕಟ ಭಟ್ಟರ ಕೋರಿಕೆಯ ಮೇರೆಗೆ ಚೈತನ್ಯ ಮಹಾಪ್ರಭುಗಳು ಅವರ ಮನೆಯಲ್ಲೇನೆ 4 ತಿಂಗಳ ಕಾಲ ಚಾತುರ್ಮಾಸ್ಯದ ಕಾಲದಲ್ಲಿ ಕಳೀತಾರೆ. ಆ ಸಮಯದಲ್ಲಿ ಹುಡುಗನಾಗಿದ್ದಂತಹ, ಕೇವಲ 5 ಅಥವಾ 6 ವರ್ಷದ ಬಾಲಕನಾಗಿದ್ದಂತಹ ಗೋಪಾಲ ಭಟ್ಟ ಗೋಸ್ವಾಮಿ ಅವರಿಗೆ ತಮ್ಮ ವಿಶೇಷವಾಗಿರ್ತಕ್ಕಂಥ ಕೃಪೆಯನ್ನ ಧಾರೆ ಎರಿತಾರೆ. ತದನಂತರ ನೀನು ಬ್ರಹ್ಮಚಾರಿಯಾಗಿಯೇ ಇರು, ನಿಮ್ಮ ತಂದೆ ತಾಯಂದಿರ ಸೇವೆಯನ್ನ ಮಾಡು, ಅವರು ಈ ಲೋಕದಿಂದ ಪ್ರಸ್ಥಾನ ಮಾಡಿದ ನಂತರ ವೃಂದಾವನಕ್ಕೆ ಹೋಗು ಎಂಬಂತಹ ಆದೇಶವನ್ನ ನೀಡಿರ್ತಾರೆ. ಅದರಿಂದ ಅನೇಕ ವರ್ಷಗಳ ಕಾಲ ತಮ್ಮ ತಂದೆ ತಾಯಂದಿರ ಸೇವೆಯುವುದರ ಜೊತೆಗೆ ತಮ್ಮ ಮಾಮನಾಗಿದ್ದಂತಹ ಪ್ರಬೋಧಾನ ಅನೇಕ ಶಾಸ್ತ್ರಗಳ ಅಧ್ಯಯನವನ್ನ ಮಾಡಿ ಅವರ ತಂದೆ ತಾಯಂದಿರ ಪ್ರಸ್ಥಾನವಾದ ನಂತರ ಗೋಪಾಲ ಭಟ್ಟ ಗೋಸ್ವಾಮಿ ಅವರು ವೃಂದಾವನಕ್ಕೆ ಬರ್ತಾರೆ ಅಲ್ವಾ. ಇಲ್ಲಿಂದ ನಮ್ಮ ಚರ್ಚೆಯನ್ನ ಇವತ್ತು ಮುಂದುವರಿಸೋಣ. ಗೋಪಾಲ ಭಟ್ಟ ಗೋಸ್ವಾಮಿ ಅವರು ಯಾವಾಗ ವೃಂದಾವನಕ್ಕೆ ಬರ್ತಾರೆ, ಸನಾತನ ಗೋಸ್ವಾಮಿ ಅವರಿಗೆ ಮತ್ತೆ ರೂಪ ಗೋಸ್ವಾಮಿ ಅವರಿಗೆ ಬಹಳ ಸಂತೋಷವಾಗತ್ತೆ. ನೋಡಿ, ಮಹಾನ್ ಆಚಾರ್ಯರು, ಭಗವಂತನ ಮಹಾನ್ ಭಕ್ತರು ಯಾವಾಗ ಒಬ್ಬರನ್ನ ಇನ್ನೊಬ್ರು ಸಂಧಿಸ್ತಾರೆ, ಆವಾಗ ಇಬ್ಬರಿಗೂ ಹೃದಯದಲ್ಲಿ ಬಹಳ ಬೃಹತ್ ಸಂತೋಷವಾಗತ್ತೆ. ಏನಕ್ಕೆ ಅಂದ್ರೆ ಭಗವಂತನನ್ನ ಅನುಭವಿಸುವಂತವರು ಈ ಲೋಕದಲ್ಲಿ ಬಹಳ ವಿರಳ. ಆ ಭಗವಂತನನ್ನ ಅವರ ಮೇಲೆ ನಮಗೆ ಆಸಕ್ತಿ ಬರಬೇಕು ಮತ್ತು ಬರ್ತದೆ. ಪರಿಶುದ್ಧ ಭಕ್ತರಿಗೆ ಖಂಡಿತವಾಗ್ಲೂ ಬಂದೇ ಬರ್ತದೆ ಅಲ್ವಾ. ಎಲ್ಲಾ ಮಹಾನ್ ಆಚಾರ್ಯರ ಜೀವನ ಚರಿತ್ರೆಯಲ್ಲಿ ಇದನ್ನೇ ನಾವು ನೋಡ್ತೀವಿ ಅಲ್ವಾ. ಅದರಿಂದ ರೂಪ ಗೋಸ್ವಾಮಿ ಅವರಿಗೆ ಮತ್ತೆ ಸನಾತನ ಗೋಸ್ವಾಮಿ ಅವರಿಗೆ ಬಹಳ ಸಂತೋಷವಾಗತ್ತೆ. ತಕ್ಷಣ ಅವರಿಬ್ಬರು ಮಥುರೆಗೆ ಹೋಗಿ ಅವರನ್ನ ಸ್ವೀಕರಿಸ್ತಾರೆ. ಅವರಿಗೆ ಒಂದು ಸರಿಯಾದಂತ ವಸತಿಯನ್ನ ಅವರು ವ್ಯವಸ್ಥೆ ಮಾಡಿಕೊಡ್ತಾರೆ ಗೋಪಾಲ ಭಟ್ಟ ಗೋಸ್ವಾಮಿ ಅವರಿಗೆ. ತದನಂತರ ಮಹಾಪ್ರಭುಗಳಿಗೆ ಈ ಒಂದು ವಿಷಯ ಗೊತ್ತಾಗಬೇಕು ಅಂತ ಹೇಳಿ ರೂಪ ಗೋಸ್ವಾಮಿ ಅವರೇನೆ ಒಂದು ಪತ್ರವನ್ನ ಬರೆದು ಕಳಿಸ್ತಾರೆ. ಆಗಿನ ಕಾಲದಲ್ಲಿ ಪೋಸ್ಟ್ ಆಫೀಸು ಇರಲಿಲ್ಲ ಅಲ್ವಾ. ಇವಾಗೆಲ್ಲ ಪೋಸ್ಟ್ ಆಫೀಸ್ಗೂ ಯಾರು ಹೋಗೋದಿಲ್ಲ. ನಾವೇನಿದ್ರು ಕೊರಿಯರ್ನಲ್ಲಿ ಏನಾದರೂ ಕಳಿಸ್ಬೇಕಂದ್ರೆ ಕಳಿಸ್ತೀವಿ. ಅದರಿಂದ ಬಹಳ ಸುಲಭವಾಗ್ಬಿಟ್ಟಿದೆ ಇವಾಗ. ಆದ್ರೆ ಆಗಿನ ಕಾಲದಲ್ಲಿ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸಂದೇಶವನ್ನ ಕಳಿಸೋದು ಬಹಳ ಕಷ್ಟಕರ ಕೆಲಸವಾಗಿತ್ತು. ಅದರಿಂದ ಒಂದು ಓಲೆಯನ್ನ ಬರೆದು ಆ ಓಲೆಯಲ್ಲಿ ಗೋಪಾಲ ಭಟ್ಟ ಗೋಸ್ವಾಮಿ ಅವರು ವೃಂದಾವನಕ್ಕೆ ಆಗಮಿಸಿದ್ದಾರೆ ಅಂತ ಹೇಳಿ ಜಗನ್ನಾಥಪುರಿಗೆ ಕಳಿಸ್ತಾರೆ ಚೈತನ್ಯ ಮಹಾಪ್ರಭುಗಳಿಗೆ. ಮಹಾಪ್ರಭು ಅವಾಗ ತೋಟ ಗೋಪಿನಾಥರ ದೇವಸ್ಥಾನದಲ್ಲಿ ಇದ್ರು ಅಂತ ಚೈತನ್ಯ ಚರಿತಾಮೃತ ಹೇಳುತ್ತೆ. ಆವಾಗ ಈ ಸಂದೇಶ ಬಂದು ತಲುಪತ್ತೆ ಮಹಾಪ್ರಭುಗಳಿಗೆ. ಮಹಾಪ್ರಭುಗಳಿಗೆ ಇದನ್ನ ಕೇಳಿ ಮತ್ತಷ್ಟು ಬಹಳ ಸಂತೋಷವಾಗತ್ತೆ. ಈ ಮೂರುವರು ಇವಾಗ ಒಟ್ಟಿಗೆ ಸೇರ್ಕೊಂಡಿದ್ದಾರೆ. ಅಂದ್ರೆ ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ ಮೊದಲೇ ಹೋಗಿದ್ದಾರೆ ವೃಂದಾವನಕ್ಕೆ. ತದನಂತರ ಇವಾಗ ಗೋಪಾಲ ಭಟ್ಟ ಗೋಸ್ವಾಮಿ ಅವರು ಕೂಡ ಹೋಗಿದ್ದಾರೆ. ನೋಡಿ, ಗೋಪಾಲ ಭಟ್ಟ ಗೋಸ್ವಾಮಿ ಅವರನ್ನ ಅವರು ಭೇಟಿಯಾದಾಗ ಚೈತನ್ಯ ಮಹಾಪ್ರಭು ಅವರಿಗೆ ಇನ್ನೂ ಕೇವಲ ಒಂದು 6 ರಿಂದ 7 ವರ್ಷ ಇದ್ದಿರಬಹುದಷ್ಟೇನೆ. ಆದರೆ ಅದಾದ್ಮೇಲೆ ಅನೇಕ ವರ್ಷಗಳು ಆದರೂ ಕೂಡ ಮಹಾಪ್ರಭುಗಳು ಯಾವ ಆದೇಶವನ್ನು ಕೊಟ್ಟಿದ್ರು ಅದನ್ನ ಪೂರೈಸಬೇಕು ಅಂತ ಶ್ರೀರಂಗ ಎಲ್ಲಿ, ವೃಂದಾವನ ಎಲ್ಲಿ,
ಆಗಿನ ಕಾಲದಲ್ಲಿ ನಡ್ಕೊಂಡು ಹೋಗಬೇಕಾಗಿತ್ತು ಅಲ್ವಾ. ಅದರಿಂದ ಶ್ರೀರಂಗದಿಂದ ನಡ್ಕೊಂಡು ವೃಂದಾವನದವರೆಗೆ ಬಂದಿದ್ದಾರೆ. ಇದನ್ನು ಕೇಳಿ ಬಹಳ ಸಂತೋಷವಾಗುತ್ತೆ ಮಹಾಪ್ರಭುಗಳಿಗೆ. ಮಹಾಪ್ರಭು ಅವ್ರಿಗೆ ತಮ್ಮ ತದೀಯವನ್ನ ಕೊಡ್ತಾರೆ. ಈ ಮೂರುವರಿಗೂ ಕೂಡ ಕೊಟ್ಟು ಕಳಿಸ್ತಾರೆ. ತದೀಯ ಅಂತ ಹೇಳಿದ್ರೆ ಭಗವಂತನ ಸಂಬಂಧದಲ್ಲಿ ಯಾವ ಯಾವ ವಸ್ತುಗಳಿದೆಯೋ ಅದೆಲ್ಲವೂ ತದೀಯ. ತದೀಯ ಅಂತ ಹೇಳಿದ್ರೆ ಅವನ ಸಂಬಂಧದಲ್ಲಿ ಇರುವಂತಹದ್ದು ಅಂತಾನೆ ಅರ್ಥ ಬರುತ್ತೆ ಅದಕ್ಕೆ ಸಂಸ್ಕೃತದ ಪ್ರಕಾರ ಕೂಡ. ಅದರಿಂದ ಮಹಾಪ್ರಭುಗಳಿಗೆ ಬಹಳ ಸಂತೋಷವಾಗಿ ಅವರ ಆ ಒಂದು ವಸ್ತ್ರದ ಒಂದು ತುಂಡನ್ನ, ಅದರ ಜೊತೆಗೆ ಒಂದು ಶಿಲೆಯನ್ನ, ಈ ರೀತಿ 3-4 ಉಪಹಾರಗಳನ್ನ ಉಡುಗೊರೆಗಳಾಗಿ ಅವರಿಗೆ ಕೊಟ್ಟು ಕಳಿಸ್ತಾರೆ. ಮತ್ತೆ ನೀವು 3 ಜನ ಕೂಡ ಸಹೋದರರಾಗಿಯೇ ನೀವು ಬಾಳಬೇಕು, ಮತ್ತೆ ವೃಂದಾವನದ ಸೇವೆಯಲ್ಲಿ ನೀವು ನಿರತರಾಗಬೇಕು ಎಂಬಂತಹ ಆದೇಶವನ್ನ ಕೂಡ ಅವರು ಬರೆದು ಕಳಿಸ್ತಾರೆ. ಇದೀಗ ರೂಪ ಗೋಸ್ವಾಮಿ ಅವರಿಗೆ ಮತ್ತೆ ಸನಾತನ ಗೋಸ್ವಾಮಿ ಅವರಿಗೆ ಬಹಳ ಸಂತೋಷವಾಗಿದೆ, ನಮ್ಮಂತಹ ಮತ್ತೊಬ್ರು ಇಲ್ಲಿಗೆ ಬಂದಿದ್ದಾರೆ ಅಂತ ಹೇಳಿ. ಆವಾಗ ಏನಾಗುತ್ತೆ ಅಂದ್ರೆ ಸನಾತನ ಗೋಸ್ವಾಮಿ ಅವರಿಗೆ ಗೋಪಾಲ ಭಟ್ಟ ಗೋಸ್ವಾಮಿ ಅವರ ಮೇಲೆ ಒಂದು ವಿಶೇಷವಾದಂತಹ ಪ್ರೀತಿ ಬರುತ್ತೆ. ಅದು ಸ್ವಾಭಾವಿಕ. ನೋಡಿ, ವೈಷ್ಣವರ ಸಂಘದಲ್ಲಿ ಕೂಡ ನಮಗೆ ಕೆಲವೊಬ್ಬ ವೈಷ್ಣವರಲ್ಲಿ ಅಪಾರವಾದಂತ ಪ್ರೀತಿ ಬರುತ್ತೆ. ಅದಕ್ಕೆ ಸಜಾತೀಯ, ಸ್ನಿಗ್ಧ, ಈ ರೀತಿಯಾಗಿ ರೂಪ ಗೋಸ್ವಾಮಿ ಅವರು ಭಕ್ತಿ ರಸಾಮೃತ ಸಿಂಧುವಿನಲ್ಲಿ ಇದನ್ನ ವಿವರಿಸ್ತಾರೆ. ಸಜಾತೀಯ ಅಂತ ಹೇಳಿದ್ರೆ ಆ ಒಂದೇ ತರಹದ ಪ್ರವೃತ್ತಿಯನ್ನು ಉಳ್ಳುವಂಥವರು. ನೋಡಿ, ಒಬ್ಬೊಬ್ಬರಿಗೆ ಭಕ್ತಿಯ ಮಾರ್ಗದಲ್ಲಿ ಶ್ರೀ ವಿಗ್ರಹದ ಆರಾಧನೆಯನ್ನು ಮಾಡೋದಕ್ಕೆ ಬಹಳ ಆಸಕ್ತಿ ಇರುತ್ತೆ. ಮತ್ತೊಬ್ಬರಿಗೆ ನೋಡಿದ್ರೆ ಅವ್ರಿಗೆ ಈ ಭಾಗವತದಲ್ಲಿ ಬಹಳ ಆಸಕ್ತಿ ಇರ್ತದೆ. ಮತ್ತೊಬ್ಬರಿಗೆ ಯಾತ್ರೆಯನ್ನ ಮಾಡೋದರಲ್ಲಿ ಬಹಳ ಆಸೆ ಇರ್ತದೆ. ಅದೇ ರೀತಿಯಲ್ಲಿ ಬೇರೆ ಬೇರೆ ಆಯಾಮಗಳೇನಿವೆ, ಬೇರೆ ಬೇರೆ ಮುಖಗಳೇನಿವೆ ಈ ಭಕ್ತಿ ಮಾರ್ಗದಲ್ಲಿ, ಆ ಒಂದೊಂದು ಮುಖದಲ್ಲಿ ಒಬ್ಬೊಬ್ಬರ ಆಸೆ ಸ್ವಲ್ಪ ಹೆಚ್ಚಿನ ಮಟ್ಟದಲ್ಲಿ ಇರ್ತದೆ. ಅಂತ ಆಸೆ ಮತ್ತೊಬ್ಬ ಭಕ್ತನಲ್ಲಿ ಇದ್ರೆ ಆವಾಗ ನಾವಿಬ್ಬರು ಸಜಾತೀಯರಾಗ್ತೀವಿ ಅಲ್ವಾ. ಸೊ ಅದೇ ರೀತಿಯಲ್ಲಿ ಸನಾತನ ಗೋಸ್ವಾಮಿಯವರಿಗೆ ಒಂದು ವಿಶೇಷವಾದಂತಹ ಪ್ರೀತಿ ಬರುತ್ತೆ. ಯಾರ ಮೇಲೆ? ಗೋಪಾಲ ಭಟ್ಟ ಗೋಸ್ವಾಮಿ ಅವರ ಮೇಲೆ. ಅದರಿಂದ ಆವಾಗ ಸನಾತನ ಗೋಸ್ವಾಮಿ ಅವರು ಒಂದು ಹರಿಭಕ್ತಿ ವಿಲಾಸ ಎಂಬಂತಹ ಗ್ರಂಥವನ್ನ ಬರಿತಾ ಇರ್ತಾರೆ. ಆ ಗ್ರಂಥವನ್ನ ಬರೆದಾದ ಮೇಲೆ ಅದನ್ನ ಎಡಿಟಿಂಗ್ ಮಾಡೋದಕ್ಕೆ, ಸಂಪಾದಿಸೋದಕ್ಕೆ ಅದನ್ನ ಗೋಪಾಲ ಭಟ್ಟ ಗೋಸ್ವಾಮಿ ಅವರು ಕೊಡ್ತಾರೆ. ಯಾಕೆಂದ್ರೆ ಅವರು ಬಹಳ ದೊಡ್ಡ ವಿದ್ವಾಂಸರಾಗಿದ್ರು ಗೋಪಾಲ ಭಟ್ಟ ಗೋಸ್ವಾಮಿ ಅವರು. ಅದರಿಂದ ಅವರಿಗೆ ಕೊಟ್ಟು ಇದನ್ನ ದಯವಿಟ್ಟು ನೀವು ಸಂಪಾದಿಸಿ
ಹಾ, ಎಲ್ಲರೂ ಕೇಳಿಸ್ತಾ ಇದೆ ಅಂತ ಅನ್ಕೋತೀನಿ. ಇನ್ಮೇಲಿಂದ ಏನಾಗೋದಿಲ್ಲ, ನನ್ನ ಪ್ರಕಾರ ಮೊಬೈಲ್ ಡೇಟಾಗೆ ಬಂದಿದ್ದೀನಿ. ಇನ್ನು ಮತ್ತೆ ಏನೋ ತೊಂದರೆ ಆಗೋದಿಲ್ಲ ಅಂತ ಅನ್ಕೋತೀನಿ. ಓಕೆ. ಹರೇ ಕೃಷ್ಣ. ಸೊ ನಾವು ಹೇಳ್ತಾ ಇದ್ವಿ, ಸನಾತನ ಗೋಸ್ವಾಮಿ ಅವರಿಗೆ ಗೋಪಾಲ ಭಟ್ಟ ಗೋಸ್ವಾಮಿ ಅವರ ಮೇಲೆ ಈ ರೀತಿಯಾದಂಥ ವಿಶೇಷವಾದಂಥ ಪ್ರೀತಿ ಬಂದು ಅವರಿಗೆ ತಮ್ಮ ಗ್ರಂಥವನ್ನ ಕೊಟ್ಟು ಆ ಗ್ರಂಥವನ್ನ ಪ್ರಕಾಶಿಸಿ ಗೋಪಾಲ ಭಟ್ಟ ಗೋಸ್ವಾಮಿ ಅವರ ಹೆಸರಿನಲ್ಲೇ ಅದನ್ನ ಪ್ರಕಾಶಿಸ್ತಾರೆ. ಅದನ್ನ ನಾವು ನೋಡಿದ್ವಿ. ತದನಂತರ ನೋಡಿ, ಇವಾಗ ಸನಾತನ ಗೋಸ್ವಾಮಿ ಅವರಿಗೆ ಇವಾಗ ವಯಸ್ಸಾಗ್ತಾ ಹೋಗ್ತಾ ಇದೆ. ಆದ್ರಿಂದ ಅವರು ಗೋವರ್ಧನದಲ್ಲಿ ಹೋಗಿ ವಾಸ ಮಾಡಬೇಕು, ನಂದಗ್ರಾಮದಲ್ಲಿ ಹೋಗಿ ವಾಸ ಮಾಡಬೇಕು. ನಂದಗಾಂವ್ ಅಂತ ಹೇಳ್ತೀವಿ ಇವತ್ತು ಅದಕ್ಕೆ, ಅಲ್ವಾ? ಕೃಷ್ಣ ಹುಟ್ಟಿದಂತಹ ಅಂದ್ರೆ ಕೃಷ್ಣ ಬೆಳೆದಂತಹ ಸ್ಥಳ ಗೋವರ್ಧನ ಪಕ್ಕದಲ್ಲೇ ಇದೆ, ಅದು ಬರ್ಸಾನ ಪಕ್ಕದಲ್ಲಿದೆ. ನಂದಗಾಂವ್ ಮತ್ತೆ ಬರ್ಸಾನ ಇದೆರಡು ಒಟ್ಟಿಗೆ ನಾವು ಯಾತ್ರೆ ಮಾಡ್ತೀವಿ ವೃಂದಾವನಕ್ಕೆ ಹೋಗಿದ್ರೆ. ನಿಮ್ಮಲ್ಲಿ ಎಷ್ಟು ಜನ ವೃಂದಾವನಕ್ಕೆ ಹೋಗಿದ್ದೀರಾ? ದಯವಿಟ್ಟು ಕೈ ಎತ್ತಿ. ಕೈ ಎತ್ತಿ ಅಂದ್ರೆ ಅಲ್ಲೇ ಇದರಲ್ಲಿ ಝೂಮ್ನಲ್ಲಿ ಹ್ಯಾಂಡ್ ರೈಸ್ ಮಾಡಿ. ಒಬ್ರೇನಾ? ಓಕೆ. ಯಾರ್ಯಾರು ಹೋಗಿದ್ದೀರಾ ದಯವಿಟ್ಟು ಕೈಯನ್ನು ಎತ್ತಿ. ವೃಂದಾವನಕ್ಕೆ ಯಾರ್ಯಾರು ಹೋಗಿದ್ದೀರಾ ಅವರು ದಯವಿಟ್ಟು ಕೈಯನ್ನು ಎತ್ತಿ. ಓಕೆ, 10 ಜನ, 11, 12, 28 ಜನರಲ್ಲಿ 12 ಜನ ಮಾತ್ರ. ಯಾರ್ಯಾರು ಹೋಗಿಲ್ಲ ದಯವಿಟ್ಟು ಈ ವರ್ಷ ಹೋಗ್ಬಿಟ್ಟು ಬನ್ನಿ. ನಮ್ಮ ಕಾರ್ತಿಕ ಮಾಸದಲ್ಲಿ ನಿಮ್ಮಲ್ಲಿ ಬೇರೆಯವರಲ್ಲೂ ಎಷ್ಟೊಂದು ಜನ ಹೋಗಿರ್ತೀರಾ ಅಂತ ಕಾಣುತ್ತೆ, ನೀವು ಕೈ ಎತ್ತೇ ಇರ್ಬೋದು. ಆದ್ರೆ ಹೋಗಿಲ್ದೆ ಹೋದ್ರೆ ದಯವಿಟ್ಟು ಈ ವರ್ಷ ಒಂದ್ಸತಿ ಹೋಗ್ಬಿಟ್ಟು ಬನ್ನಿ. ಹೋಗಿರೋರು ಕೂಡ ಮತ್ತೊಮ್ಮೆ ವೃಂದಾವನಕ್ಕೆ ಕಾರ್ತಿಕ ಮಾಸದಲ್ಲಿ ಹೋಗಬರಬಹುದು. ಆ ಅದರಿಂದ ಸನಾತನ ಗೋಸ್ವಾಮಿ ಅವರಿಗೆ ವೃಂದಾವನದ ಬೇರೆ ಬೇರೆ ಸ್ಥಳಗಳಲ್ಲಿ ವಾಸ ಮಾಡ್ಬೇಕಂತ ಅವ್ರಿಗೆ ಒಂದು ತೀವ್ರ ಆಸೆ ಬರುತ್ತೆ. ಅದರಿಂದ ಒಮ್ಮೆ ಅವ್ರೇನ್ ಮಾಡ್ತಾರೆ ಅಂದ್ರೆ ನಂದಗಾಂವ್ ಅಂದ್ರೆ ನಂದಗ್ರಾಮ ಏನಿದೆ ಇವತ್ತು, ಅದಕ್ಕೆ ನಂದಗಾಂವ್ ಅಂತ ಹೇಳ್ತೀವಿ. ಅದರ ಮೂಲ ಹೆಸರು ನಂದಗ್ರಾಮ. ಗಾಂವ್ ಅಂತ ಹಿಂದಿನಲ್ಲಿ ಬರುತ್ತೆ ಹೆಸರು, ಅಲ್ವಾ? ನಂದಗ್ರಾಮದಲ್ಲಿ ಪಾವನ ಸರೋವರ ಅಂತ ಇದೆ. ಅಲ್ಲಿಗೂ ಕೂಡ ನಿಮ್ಮಲ್ಲಿ ಎಷ್ಟೊಂದು ಜನ ಹೋಗಿರ್ತೀರಾ ಅಂತ ಅಂದ್ಕೋತೀನಿ. ಆ ಪಾವನ ಸರೋವರಕ್ಕೆ ಹೋಗಿ ಅಲ್ಲಿ ಏಕಾಕಿಯಾಗಿ ಒಬ್ಬಂಟಿಯಾಗಿ ಅವರೊಬ್ಬರೇನೆ ಅಲ್ಲಿ ವಾಸ ಮಾಡ್ತಾ ಇರ್ತಾರೆ. ನೋಡಿ, ಭಕ್ತಿಯ ಉನ್ನತ ಸ್ತರದಲ್ಲಿ ನಮ್ಗೆ ಈ ರೀತಿಯಾದಂತ ಒಂದು ಆಸೆ ಕೂಡ ಬರುತ್ತೆ. ಏನಂತ? ಆ ಒಬ್ಬಂಟಿಯಾಗಿ ಕೃಷ್ಣನ ಭಜನೆಯನ್ನ ಮಾಡಬೇಕು ಅಂತ, ಸೆಕ್ಲೂಷನ್ ಅಂತ ಹೇಳ್ತೀವಲ್ಲ ಆಂಗ್ಲ ಭಾಷೆಯಲ್ಲಿ. ಅದರಿಂದ ಏಕಾಕಿಯಾಗಿ ಕೃಷ್ಣನ ಭಜನೆಯಲ್ಲಿ ಸಂಪೂರ್ಣವಾಗಿ ತೊಡಗಬೇಕೆಂಬಂತಹ ಆಸೆ ನಮ್ಗೆ ಬರುತ್ತೆ. ಆದರೆ ಆ ಆರಂಭದಲ್ಲಿ ಕೂಡ ಅದು ಬರ್ಬೋದು. ನಾವೆಲ್ಲ ಇನ್ನು ಆರಂಭದಲ್ಲಿದ್ದೀವಿ, ಆವಾಗ ಕೂಡ ಬರ್ಬೋದು. ಆದ್ರೆ ಅದು ನಮಗೆ ಅದು ಅಪಾಯಕಾರಿ. ಒಬ್ಬನೇ ಕೂತ್ಕೊಂಡು ಭಜನೆ ಮಾಡ್ತೀನಿ ಅಂತ ಹೇಳುವಂತಹದ್ದು ಅಪಾಯಕಾರಿ. ಏಕೆಂದ್ರೆ ನಮ್ಮಂತಹ ಸ್ಥಳದಲ್ಲಿ ಒಬ್ಬನೇ ಕೂತ್ಕೊಂಡು ಭಜನೆಯನ್ನು ಮಾಡಿದ್ರೆ ನಾವು ಏನಾಗತ್ತೆ, ಅವಾಗ ದುರಾಲೋಚನೆಗಳು ನಮ್ಮ ಮನಸ್ಸಿನಲ್ಲಿ ಬರೋದಕ್ಕೆ ಶುರುವಾಗತ್ತೆ. ಅಷ್ಟು ಮಾತ್ರ ಅಲ್ಲ, ನಮ್ಮ ಅನರ್ಥಗಳು ಎಲ್ಲವೂ ಕೂಡ ಪ್ರಕಟವಾಗೋದಕ್ಕೆ ಶುರುವಾಗತ್ತೆ. ಏನಕ್ಕೆ ಅಂದ್ರೆ ವೈಷ್ಣವರ ಸಂಘದಲ್ಲಿರ್ಬೇಕಾದ್ರೆ ನಾವು ಎಚ್ಚೆತ್ಕೊಂಡಿರ್ತೀವಿ. ನಾನು ಅನರ್ಥವನ್ನ ಪ್ರಕಟಿಸಿದರೆ ಈ ಎಲ್ಲ ವೈಷ್ಣವರು ಬಹಳ ಆ ಗಮನಾರ್ಹವಾಗಿದ್ದಾರೆ, ಅವರು ಖಂಡಿತವಾಗ್ಲೂ ಗಮನಿಸ್ತಾರೆ. ಅದರಿಂದ ಅಲ್ಲಿ ನಾನು ಪ್ರಕಟಿಸೋದಕ್ಕೆ ಆಗೋದಿಲ್ಲ ಅಂತ ಗೊತ್ತಿರುತ್ತೆ. ಅನರ್ಥಗಳು ಆಚೆ ಬಂದ್ರೂ ಕೂಡ, ಅಂದ್ರೆ ಆ ಅನರ್ಥಗಳು ಮನಸ್ಸಿನಲ್ಲಿ ಬಂದ್ರೂ ಕೂಡ ಆಚೆ ಬರೋದಕ್ಕೆ ನಾವು ಬಿಡೋದಿಲ್ಲ. ಆದ್ರೆ ಒಬ್ಬಂಟಿ ಆಗಿರ್ಬೇಕಾದ್ರೆ ಅದು ಆಚೆ ಬರುತ್ತೆ, ಅಲ್ವಾ? ಅದರಿಂದ ನಮ್ಮಂತಹ ಸ್ತರದಲ್ಲಿ ಅದು ಅಷ್ಟೊಂದು ಒಳ್ಳೇದಲ್ಲ. ಆದರೆ ಭಕ್ತಿಯ ಉನ್ನತ ಸ್ತರದಲ್ಲಿ ಯಾವಾಗ ಮನಸ್ಸು ಪರಿಶುದ್ಧವಾಗಿರ್ತದೆ ಅಂಥವ್ರಿಗೆ ಒಬ್ಬಂಟಿಯಾಗಿ ಅಂದ್ರೆ ಬೇರೆ ಸದ್ದು ಗದ್ದಲ ಇಲ್ಲದೆ ಒಬ್ಬನೇ ಕೂತ್ಕೊಂಡು ಕೃಷ್ಣ ಭಜನೆಯಲ್ಲಿ ತೊಡಗುವಂತಹ ಆಸೆ ಸ್ವಾಭಾವಿಕವಾಗಿ ಬರುತ್ತೆ. ಅದರಿಂದ ಸನಾತನ ಗೋಸ್ವಾಮಿ ಅವರು ಆ ರೀತಿಯಲ್ಲಿ ಪಾವನ ಸರೋವರದಲ್ಲಿ ಏಕಾಕಿಯಾಗಿ ಅವರು ತಮ್ಮ ಭಜನೆಯನ್ನ ಮಾಡ್ತಾ ಇರ್ತಾರೆ. ಒಂದು ಮರದ ಕೆಳಗಡೆ ಮಲಗ್ತಾ ಇರ್ತಾರೆ. ರಾಧಾಕೃಷ್ಣರ ಸೇವೆಯಲ್ಲಿ ನಿರತರಾಗಿರೋದ್ರಿಂದ ಅವರಿಗೆ ಹೇಗೆ ದಿನಗಳು ಹೋಗ್ತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇರಲಿಲ್ಲ. ಒಂದ್ ದಿವಸ ಏನಾಗತ್ತೆ, ಈ ರೀತಿಯಾದಂತ ಕಥೆಯನ್ನ ನಾವು ರೂಪಗೋಸ್ವಾಮಿಯವರ ಸಂಬಂಧದಲ್ಲಿ ಕೂಡ ನಾವು ನೋಡಿದ್ವಿ. ಏನಾಗತ್ತೆ ಅಂತ ಹೇಳಿದ್ರೆ, ಆ ಮದನ ಮೋಹನ ಅಥವಾ ಮದನ ಗೋಪಾಲ ಮತ್ತೆ ಮದನ ಮೋಹನ ಇಬ್ರು ಒಬ್ಬರೇನೆ. ಮದನ ಗೋಪಾಲನಿಗೆ ಮದನ ಮೋಹನ ಅಂತ ನಂತರ ಹೆಸರು ಬರುತ್ತೆ. ಅದರಿಂದ ಆ ಮದನ ಮೋಹನ ಅಥವಾ ಮದನ ಗೋಪಾಲನೇ ಒಬ್ಬ ಗೋಪ ಬಾಲಕನ ರೂಪವನ್ನ ತಾಳಿ ಅಲ್ಲಿಗೆ ಬರ್ತಾನೆ. ಎಲ್ಲಿಗೆ? ಆ ಪಾವನ ಸರೋವರಕ್ಕೆ, ಸನಾತನ ಗೋಸ್ವಾಮಿಯವರು ಇದ್ದಂತಹ ಸ್ಥಳಕ್ಕೆ ಬರ್ತಾನೆ. ನೀವು ಒಬ್ಬಂಟಿಯಾಗಿ ಈ ಸ್ಥಳದಲ್ಲಿ ಏನಕ್ಕೆ ವಾಸ ಮಾಡ್ತಾ ಇದ್ದೀರಾ? ಇಲ್ಲಿ ಬೇರೆ ಯಾರೂ ಇಲ್ಲ,
ಇವತ್ತು ಕೂಡ ನಾವು ವೃಂದಾವನದ ಒಂದೊಂದು ಸ್ಥಳಕ್ಕೆ ಹೋಗ್ಬೇಕಾದ್ರೆ ನಮಗೆ ಸ್ವಲ್ಪ ಭಯ ಕೂಡ ಆಗತ್ತೆ. ಇಷ್ಟು ದಟ್ಟವಾದಂತ ಅರಣ್ಯದ ಒಳಗೆ ನಾನು ಹೋಗ್ತಾ ಇದ್ದೀನಾ ಅಂತ ನಮ್ಗೆ ಸ್ವಲ್ಪ ಭಯ ಆಗತ್ತೆ. ಅಲ್ಲಿ ಒಳಗೆ ಹೋದ್ರೆ ದೇವಸ್ಥಾನ ಎಲ್ಲ ಇರತ್ತೆ, ಆದ್ರೆ ಒಳಗೆ ಹೋಗೋದಕ್ಕೆ ಮಾರ್ಗವನ್ನ ನೋಡಿ ನಮಗೆ ಸ್ವಲ್ಪ ಭಯ ಆಗ್ಬೋದು. ಉದಾಹರಣೆಗೆ ನೀವು ವಂಶಿವಟಕ್ಕೆ ಹೋಗಿ, ಆ ಆಮೇಲೆ ಆ ರೀತಿಯಾದಂತ ಸ್ಥಳಗಳಿಗೆ, ಆ ಅಂದ್ರೆ ಮುಖ್ಯ ವೃಂದಾವನದಿಂದ ಸ್ವಲ್ಪ ದೂರ ಪ್ರಯಾಣ ಮಾಡಿ ಇತರ ಅರಣ್ಯಗಳೇನಿದೆ 12 ಅರಣ್ಯಗಳು, ಅಂದ್ರೆ ಇನ್ನು 11 ಅರಣ್ಯಗಳು, ಅಲ್ಲಿಗೆ ಹೋಗಿ ಅಂದ್ರೆ ಆ ಅಲ್ಲಿಗೆ ಹೋಗೋದಕ್ಕೆ ಸ್ವಲ್ಪ ನಮ್ಗೆ ಭಯ ಆಗತ್ತೆ ಇವತ್ತು ಕೂಡ. ಆಗಿನ ಕಾಲದಲ್ಲಿ ವಿಶೇಷವಾಗಿ 500 ವರ್ಷಗಳ ಹಿಂದೆ ಯಾವುದೇ ಆ, ಆ, ಆಧುನಿಕ ಪ್ರಗತಿ ಏನು ಇಲ್ಲದೆ ಇದ್ದಂತಹ ಕಾಲ ಅದು, ಅಲ್ವಾ? ಅಲ್ಲಿ ಖಂಡಿತವಾಗ್ಲೂ ಸಾಮಾನ್ಯ ಜನರಿಗೆ ಬಹಳ ಭಯ ಆಗ್ತಾ ಇರ್ತಾ ಇತ್ತು. ಆದ್ರೆ ಸನಾತನ ಗೋಸ್ವಾಮಿ ಅವರಿಗೆ ಯಾವುದೇ ಭಯ ಇಲ್ಲ, ಅಲ್ವಾ? ಅದರಿಂದಲೇ ಅಭಯಚರಣ, ಅಭಯಚರಣ ಅಂತ ಹೇಳಿದ್ರೆ ಪ್ರಭುಪಾದರಿಗೂ ಕೂಡ ಅದೇ ಹೆಸರಿದ್ದಿತ್ತು. ಯಾವುದೇ ಭಯ ಇಲ್ಲ, ನಿರ್ಭಯರಾಗಿದ್ರು. ಕೃಷ್ಣನ ಸಂರಕ್ಷಣೆ ಇರಬೇಕಾದ್ರೆ ಯಾವ ಭಯ ಯಾರಿಗೆ ಕೂಡ, ಅಲ್ವಾ? ಅದರಿಂದ ಆ ಕೃಷ್ಣನೇ ಗೋಪಬಾಲಕನ ರೂಪವನ್ನ ತಾಳಿ ಅಲ್ಲಿಗೆ ಬಂದು, ಏನಕ್ಕೆ ನೀವು ಒಬ್ಬಂಟಿಯಾಗಿ ಇಲ್ಲಿ ನೀವು ವಾಸ ಮಾಡ್ತಾ ಇದ್ದೀರಾ? ಈ ಸ್ಥಾನದ ಬಗ್ಗೆ ಯಾರಿಗೆ ಕೂಡ ಗೊತ್ತಿಲ್ಲ, ಅಲ್ವಾ? ಹಸುಗಳನ್ನ ಮೇಯಿಸ್ಕೊಂಡು ಇಲ್ಲಿಗೆ ಬಂದೆ, ಆದ್ರಿಂದ ನೀವು ಆದ್ರೆ ಬೇರೆ ಯಾರೂ ಇಲ್ಲ ಇಲ್ಲಿ. ಆದ್ರಿಂದ ನೀವು ಬಹಳಷ್ಟು ದಿವಸಗಳಿಂದ ಹಸ್ಕೊಂಡಿರ್ಬೇಕು ಅಂತ ಹೇಳಿ ನಾನು ಒಂದು ಮಡಕೆಯಲ್ಲಿ ಹಾಲನ್ನ ತಂದಿದ್ದೀನಿ ನಿಮಗೋಸ್ಕರ. ನನ್ನ ಹಸುವಿನ ಹಾಲೇ ಇದು, ದಯವಿಟ್ಟು ಸ್ವೀಕರಿಸಿ ಅಂತ ಸನಾತನ ಗೋಸ್ವಾಮಿ ಅವರಿಗೆ ಕೊಡ್ತಾನೆ. ಸನಾತನ ಗೋಸ್ವಾಮಿ ಅವರಿಗೆ ಮತ್ತೊಂದು ಸಲಹೆಯನ್ನ ಕೂಡ ಕೊಡ್ತಾನೆ. ದಯವಿಟ್ಟು ಇಲ್ಲಿ ವಾಸ ಮಾಡಬೇಕಾದ್ರೆ ಒಂದು ಕುಟೀರವಾದ್ರೂ ನೀವು ಮಾಡ್ಕೊಳ್ಳಿ, ವಾಸ ಮಾಡೋದಕ್ಕೆ ಒಂದು ಗುಡಿಸಲನ್ನಾದ್ರೂ ಮಾಡ್ಕೊಳ್ಳಿ ನೀವು ಅಂತ ಒಂದು ಸಲಹೆಯನ್ನ ಕೊಟ್ಟು ಅಲ್ಲಿಂದ ಹೊರಟೋಗ್ತಾನೆ ಆ ಬಾಲಕ. ಅವರು ಹೋದಾದ್ಮೇಲೆ ಸನಾತನ ಗೋಸ್ವಾಮಿ ಅವರು ಮೊದಲು ಅವರ ಭಜನೆಯನ್ನ ಮುಗಿಸ್ತಾರೆ. ಅವರ ಜಪವನ್ನ ಮುಗಿಸಿದ ನಂತರ ಯಾವ ಮಡಕೆಯನ್ನ ಕೊಟ್ಟಿದ್ದ ಆ ಬಾಲಕ, ಅದರಲ್ಲಿದ್ದಂತಹ ಕ್ಷೀರ ಅಂದ್ರೆ ಹಾಲನ್ನ ಸ್ವಲ್ಪ ಮಟ್ಟಕ್ಕೆ ಮಾತ್ರ ಸ್ವೀಕರಿಸ್ತಾರೆ. ಆ ಹಾಲಿನ ಒಂದೇ ಒಂದು ತೊಟ್ಟು ಅವರ ಬಾಯಿಯೊಳಗೆ ಹೋಗ್ತಾ ಇದ್ದಂತೆ ಅವರ ಸಂಪೂರ್ಣವಾದಂತಹ ಶರೀರದಲ್ಲಿ ಅಷ್ಟಸಾತ್ವಿಕ ವಿಕಾರ ಬರೋದಕ್ಕೆ ಶುರುವಾಗುತ್ತೆ. ಅವರು ಇನ್ನಿಲ್ಲದಂತೆ ಪ್ರೀತಿಯ ಉದ್ರೇಕಕ್ಕೆ ಹೊರಟೋಗ್ತಾರೆ. ಮತ್ತೆ ಅವ್ರಿಗೆ ಗೊತ್ತಾಗುತ್ತೆ ಇದು ಸಾಮಾನ್ಯವಾಗಿರ್ತಕ್ಕಂಥ ಹಾಲು ಅಲ್ಲ, ಆ ಬಾಲಕ ಸಾಮಾನ್ಯವಾದಂತಹ ಬಾಲಕನೂ ಅಲ್ಲ. ಆ ಬಾಲಕ ಸ್ವಯಂ ಕೃಷ್ಣನೇ, ನನ್ನ ಇಷ್ಟ ದೇವತೆ ಆದಂತ ಮದನ ಮೋಹನನೇ ಇರಬೇಕು, ಅವನೇ ಬಂದು ನಮಗೆ ಈ ಹಾಲನ್ನ ಕೊಟ್ಟು ಹೋಗಿದ್ದಾನೆ, ಅಲ್ವಾ? ಅದರಿಂದ ಸನಾತನ ಗೋಸ್ವಾಮಿ ಅವ್ರಿಗೆ ಅದಾದ್ಮೇಲೆ ಅವ್ರಿಗೆ ಸ್ವಲ್ಪ ಈ ರೀತಿಯಾದಂತಹ ಪರಿತಾಪ ಆಗತ್ತೆ. ಏನಕ್ಕೆ ಪರಿತಾಪ ಅಂತ ಹೇಳಿದ್ರೆ, ಸ್ವಯಂ ಕೃಷ್ಣನೇ ಬಂದಿದ್ದ, ಆದ್ರೆ ನಾನು ಅವನನ್ನ ಗುರುತಿಸೋದಕ್ಕೆ ಆಗ್ಲಿಲ್ಲ ಅಂತ ಒಂದ್ ಸ್ವಲ್ಪ ಪರಿತಾಪ ಕೂಡ ಆಗತ್ತೆ. ತದನಂತರ ಏನಾಗತ್ತೆ ನೋಡಿ, ಮತ್ತೊಮ್ಮೆ ರೂಪ ಗೋಸ್ವಾಮಿಯವರು ಸನಾತನ ಗೋಸ್ವಾಮಿಯವರ ಜೊತೆಗೆ ಇರಬೇಕು ಅಂತ ಹೇಳಿ ಆ ನಂದಗ್ರಾಮದಲ್ಲೇನೆ ಮತ್ತೊಂದು ಸ್ಥಳ ಇದೆ, ಅದಕ್ಕೆ ತೇರ್ ಕದಂ ಅಂತ ಹೆಸರು. ಇದರ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ರೂಪ ಗೋಸ್ವಾಮಿ ಅವರ ಜೀವನ ಚರಿತ್ರೆಯನ್ನ ಚರ್ಚೆ ಮಾಡಬೇಕಾದ್ರೆ ನಾವು ಇದನ್ನ ಚರ್ಚೆ ಮಾಡಿದ್ವಿ. ತೇರ್ ಕದಂ ಅನ್ನೋದು ಇವತ್ತು ಕೂಡ ನೀವು ಹೋಗಿ ರೂಪ ಗೋಸ್ವಾಮಿ ಅವರ ದರ್ಶನವನ್ನ ಮಾಡಬಹುದಾದಂತಹ ಸ್ಥಳ. ಇವತ್ತು ಕೂಡ ಅದೇ ಕದಂಬ ವೃಕ್ಷ ಇದೆ, 500 ವರ್ಷಗಳ ಹಿಂದೆ ಇದ್ದಂತಹ ಕದಂಬ ವೃಕ್ಷ. ರೂಪ ಗೋಸ್ವಾಮಿ ಅವರು ಯಾವ ಕದಂಬ ವೃಕ್ಷದ ಕೆಳಗಡೆ ಕೂತ್ಕೊಂಡು ತಮ್ಮ ಪ್ರಾಯ ಎಲ್ಲಾ ಶಾಸ್ತ್ರಗಳನ್ನ ಬರೀತಾರೆ, ಆ ಕದಂಬ ವೃಕ್ಷ ಇವತ್ತು ಕೂಡ ಇದೆ. ನಾವು ಅನೇಕ ವರ್ಷಗಳ ಹಿಂದೆ ಹೋಗಿದ್ವಿ. ಆವಾಗ ಒಬ್ಬ ಬಾಬಾಜಿ ಅವರಲ್ಲಿ ವಾಸ ಮಾಡ್ತಾ ಇದ್ರು. ಅವರು ನಮ್ಗೆ ಒಂದು ತಾಳಪತ್ರದಲ್ಲಿ ರೂಪ ಗೋಸ್ವಾಮಿ ಅವರ ಮೂಲ ಬರವಣಿಗೆಯನ್ನ ನಮ್ಗೆ ತೋರಿಸಿದ್ರು. ಆ ಬರವಣಿಗೆಯನ್ನ ನೋಡಿ ನಾವೆಲ್ಲರೂ ವಿಸ್ಮಿತರಾಗಿದ್ವಿ. ಎಷ್ಟು ಸುಂದರವಾದಂತಹ ಮುತ್ತಿನಂತೆ ಇರತಕ್ಕಂತಹ ಆ ಬರವಣಿಗೆ ಅವ್ರದ್ದು. ಅದರಿಂದ ರೂಪ ಗೋಸ್ವಾಮಿ ಅವರು ಕೂಡ ಸನಾತನ ಗೋಸ್ವಾಮಿ ಅವರ ನಿಕಟವೇ ಇರಬೇಕು ಅಂತ ಹೇಳಿ, ಅಣ್ಣನ ನಿಕಟವೇ ಇರಬೇಕು, ಗುರುವಿನ ನಿಕಟವೇ ಇರಬೇಕು ಅಂತ ಹೇಳಿ ಅವರು ಕೂಡ ನಂದ ಗ್ರಾಮಕ್ಕೆ ಬಂದ್ಬಿಡ್ತಾರೆ. ಪಾವನ ಸರೋವರದ ಹತ್ರದಲ್ಲಿ ಇದ್ದಂತಹ ತೇರ್ ಕದಂ ಎಂಬಂತಹ ಸ್ಥಳದಲ್ಲಿ ಅವರು ವಾಸ ಮಾಡೋದಕ್ಕೆ ಶುರು ಮಾಡ್ತಾರೆ. ಒಮ್ಮೆ ಒಬ್ಬ ಸಣ್ಣ ಬಾಲಕಿ, ಒಂದು ಸಣ್ಣ ಹುಡುಗಿ ರೂಪ ಗೋಸ್ವಾಮಿ ಅವರಿಗೆ ಅನೇಕ ವ್ಯಂಜನಗಳನ್ನ ತಗೊಂಡು ಬಂದು, ಅನೇಕ ಸಾಮಾನುಗಳನ್ನ ತೆಗೆದುಕೊಂಡು ಬಂದು, ಹಾಲು, ಅನ್ನ, ತುಪ್ಪ, ಸಕ್ಕರೆ ಮತ್ತೆ ಕರ್ಪೂರ ಇದೆಲ್ಲವನ್ನ ತೆಗೆದುಕೊಂಡು ಬಂದು ಆ ಸಣ್ಣ ಹುಡುಗಿ ರೂಪ ಗೋಸ್ವಾಮಿ ಅವರಿಗೆ ಹೇಳ್ತಾಳೆ, ಇದನ್ನೆಲ್ಲ ನಾನು ನಿಮಗೋಸ್ಕರ ತಗೊಂಡು ಬಂದಿದ್ದೀನಿ,
ನಿಮ್ಮ ಅಣ್ಣದಂತಹ ಸನಾತನ ಗೋಸ್ವಾಮಿ ಅವರು ಇಲ್ಲೇ ನಿಕಟದಲ್ಲೇ ಇದ್ದಾರೆ ಅನ್ನೋದು ನನಗೆ ಗೊತ್ತಿದೆ. ಏನಾದ್ರೂ ನೀವು ಅಡುಗೆ ಮಾಡಿ ಅವ್ರಿಗೆ ತಗೊಂಡು ಹೋಗ್ಬೋದಲ್ಲ ಅಂತ ಕೇಳ್ತಾಳೆ. ಅವಾಗ ರೂಪ ಗೋಸ್ವಾಮಿಯವರು ತಮ್ಮ ಗ್ರಂಥ ಲೇಖನದಲ್ಲಿ ಮತ್ತೆ ಬೇರೆ ಸೇವಾಂತರಗಳಲ್ಲಿ ಅವರು ವ್ಯಸ್ತರಾಗಿದ್ರು. ಆದ್ರಿಂದ ರೂಪ ಗೋಸ್ವಾಮಿ ಅವರು ಅದಕ್ಕೆ ಹೆಚ್ಚು ಗಮನ ನೀಡಲಿಲ್ಲ. ಅವಾಗ ಹುಡುಗಿ ಏನ್ ಮಾಡ್ತಾಳೆ, ಅವಳೇ ಅಡುಗೆಯನ್ನ ಮಾಡ್ತಾಳೆ. ಯಾವ ಒಂದು ಆ ಸಾಮಾನನ್ನ, ಯಾವ ಒಂದು ಪದಾರ್ಥವನ್ನ ಅವಳು ತಯಾರಿಸ್ತಾಳೆ ಅಂತ ಹೇಳಿದ್ರೆ ಕ್ಷೀರಾನ್ನ. ಕ್ಷೀರಾನ್ನಕ್ಕೆ ಇವತ್ತು ಕೂಡ ವೃಂದಾವನದಲ್ಲಿ ಪರಮಾನ್ನ ಅಂತ ಹೇಳ್ತಾರೆ. ಪರಮಾನ್ನ ಅಂತ ಹೇಳಿದ್ರೆ ಅದು ಸಾಮಾನ್ಯವಾದಂತ ಅನ್ನಕ್ಕಿಂತ ಮಿಗಿಲಾದಂತ ಅನ್ನ, ಪರಂ ಅನ್ನ, ಪರಮ ಅನ್ನ. ಅದರಿಂದ ಆ ಕ್ಷೀರ ಕ್ಷೀರಾನ್ನವನ್ನ ನಮ್ಮ ದಕ್ಷಿಣ ಭಾರತದಲ್ಲಿ ಅದಕ್ಕೆ ಕೇವಲ ಕ್ಷೀರ ಅಂತಾನೆ ನಾವು ಹೇಳ್ತೀವಿ ಅಲ್ವಾ. ಬಹಳ ಸ್ವಾದಿಷ್ಟವಾದಂತ ಒಂದು ಪ್ರಿಪರೇಷನ್ ಅದು. ಅದರಿಂದ ಆ ಕ್ಷೀರಾನ್ನವನ್ನ ಮಾಡಿ ಕೊಡ್ತಾಳೆ ರೂಪ ಗೋಸ್ವಾಮಿ ಅವರಿಗೆ. ಮತ್ತೆ ದಯವಿಟ್ಟು ಇದನ್ನ ನಿಮ್ಮ ಅಣ್ಣನ ಜೊತೆಗೆ ಸ್ವೀಕರಿಸಿ ಅಂತ ಹೇಳ್ಬಿಟ್ಟು ಅವಳು ಹೊರಟೋಗ್ತಾಳೆ. ಅದಾದ್ಮೇಲೆ ರೂಪ ಗೋಸ್ವಾಮಿ ಅವರು ಅವರ ಅಣ್ಣನನ್ನ ಭೇಟಿ ಮಾಡೋದಕ್ಕೆ ಹೋಗ್ಬೇಕಾದ್ರೆ, ಸನಾತನ ಗೋಸ್ವಾಮಿ ಅವರನ್ನ ಭೇಟಿ ಮಾಡಕ್ ಹೋಗ್ಬೇಕಾದ್ರೆ ಆ ಒಂದು ವಿಶೇಷವಾದಂತ ಕ್ಷೀರಾನ್ನವನ್ನ ತೆಗೆದುಕೊಂಡು ಹೋಗ್ತಾರೆ. ಸನಾತನ ಗೋಸ್ವಾಮಿ ಅವರಿಗೆ ದಯವಿಟ್ಟು ಸ್ವೀಕರಿಸಿ, ಒಬ್ಬ ಸಣ್ಣ ವ್ರಜದ ಹುಡುಗಿ ಬಂದು ನಮ್ಗೆ ಮಾಡಿಕೊಟ್ಟಿದ್ದಾಳೆ ಅಂತ. ಅವಾಗ ಸನಾತನ ಗೋಸ್ವಾಮಿ ಅವರು ಮತ್ತೆ ಅದೇ ರೀತಿಯಲ್ಲಿ ಆಗತ್ತೆ, ಹಿಂದಿನ ಕಥೆಯಂತೆಯೇ ಆ ಕ್ಷೀರಾನ್ನದ ಒಂದೇ ಒಂದು ತೊಟ್ಟು ಅವರ ಬಾಯಿಯೊಳಗೆ ಹೋಗ್ತಾ ಇದ್ದಂತೆಯೇ ಅವರ ಶರೀರದಲ್ಲಿ ಎಲ್ಲ ಅಷ್ಟ ಸಾತ್ವಿಕ ವಿಕಾರಗಳು ಕೂಡ ಬರೋದಕ್ಕೆ ಶುರು ಆಗುತ್ತೆ. ರೂಪ ಗೋಸ್ವಾಮಿ ಅವರಿಗೆ ಕೂಡ ಕೊಡ್ತಾರೆ. ರೂಪ ಗೋಸ್ವಾಮಿ ಅವರ ಶರೀರದಲ್ಲೂ ಅದೇ ರೀತಿಯಾದಂತಹ ವಿಕಾರಗಳು, ಅಷ್ಟ ಸಾತ್ವಿಕ ವಿಕಾರ ಅಂತ ಹೇಳ್ತೀವಿ. ಇದೆಲ್ಲ ನಾವು ಅರ್ಥ ಮಾಡ್ಕೊಳಕ್ಕೆ ಆಗೋದಿಲ್ಲ, ಏಕೆಂದ್ರೆ ನಾವು ಆ ಸ್ಥಳದಲ್ಲಿ ಇಲ್ಲ ಅಲ್ವಾ. ಯಾರು ಆ ಸ್ಥಳದಲ್ಲಿ ಇರ್ತಾರೆ ಅವ್ರಿಗೆ ಮಾತ್ರ ಅರ್ಥ ಆಗತ್ತೆ ಅಲ್ವಾ. ನಾವು ಹೇಗೆ ಅರ್ಥ ಮಾಡ್ಕೋತೀವಿ, ಶ್ರವಣದ ರೂಪದಲ್ಲಿ ಕೇಳುವುದರ ಮೂಲಕ ನಾವು ಅರ್ಥ ಮಾಡ್ಕೋತೀವಿ ಅಷ್ಟೇ, ಅರ್ಥ ಮಾಡ್ಕೊಳಕ್ಕೆ ಪ್ರಯತ್ನ ಪಡ್ತೀವಿ ಅಷ್ಟೇನೆ ಅಲ್ವಾ. ಆದ್ರೆ ಇದ್ರ ಮೇಲೆ ನಮ್ಗೆ ಸಂಪೂರ್ಣವಾದಂತಹ ಶ್ರದ್ಧೆ ಇದೆ. ನಮ್ಮ ಆಚಾರ್ಯರೆಲ್ಲರೂ ಕೂಡ ಆ ವಿಲಕ್ಷಣರಾಗಿರ್ತಕ್ಕಂತಹ ಪುರುಷರಾಗಿದ್ರು, ಮತ್ತೆ ಅಸದೃಶರಾಗಿದ್ರು, ಅಸಾಮಾನ್ಯವಾಗಿದ್ರು. ಅದರಿಂದ ಆ ಅವರಿಗೆ ಅವರ ಜೀವನದಲ್ಲಿ ಈ ರೀತಿಯಾದಂಥ ಲೀಲೆಗಳು ನಡೆಯೋದು ಏನು ಅಸಾಧ್ಯವಲ್ಲ ಅನ್ನೋದು ನಮ್ಗೆ ಗೊತ್ತಿರ್ತದೆ. ಆ ವಿಶ್ವಾಸ ನಮ್ಮಲ್ಲಿ ಖಂಡಿತವಾಗಲೂ ಇರುತ್ತದೆ ಅಲ್ವಾ. ಅದರಿಂದ ನಂತರ ಸನಾತನ ಗೋಸ್ವಾಮಿ ರೂಪ ಗೋಸ್ವಾಮಿ ಅವರು ಕೇಳ್ತಾರೆ, ಎಲ್ಲಿಂದ ಬಂತು ಇದು, ಹೇಗೆ ನೀನು ತಗೊಂಡ್ ಬಂದಿದ್ಯಾ, ಅದೇನಕ್ಕೆ ಇದು ಕೇವಲ ಒಂದೇ ಒಂದು ತೊಟ್ಟನ್ನ ತಗೊಳ್ಬೇಕಾದ್ರೆ ಇಂತಹ ವಿಕಾರಗಳು ನಮ್ಮ ಶರೀರದಲ್ಲಿ ಬರ್ತಾ ಇದೆಯಲ್ಲ ಅಂತ. ಅವಾಗ ರೂಪ ಗೋಸ್ವಾಮಿ ಅವ್ರಿಗೆ ಅರ್ಥ ಆಗತ್ತೆ. ಎಲ್ಲಾ ಕಥೆಯನ್ನ ಇದ್ದ ಹಾಗೇನೆ ಸನಾತನ ಗೋಸ್ವಾಮಿ ಅವ್ರಿಗೆ ಹೇಳ್ತಾರೆ. ಸನಾತನ ಗೋಸ್ವಾಮಿ ಅವ್ರಿಗೆ ಅವಾಗ ಸ್ವಲ್ಪ ಕೋಪ ಬರುತ್ತೆ. ಏನಕ್ಕೆ ಅಂದ್ರೆ, ಸ್ವಯಂ ಶ್ರೀಮತಿ ರಾಧಾರಾಣಿಯೇ ಬಂದು ಈ ಕ್ಷೀರಾನ್ನವನ್ನ ನಮ್ಮಿಬ್ಬರಿಗೋಸ್ಕರ ಮಾಡಿಕೊಟ್ಟಿದ್ದಾಳೆ ಅಂದ್ಮೇಲೆ ಆ ಶ್ರೀಮತಿ ರಾಧಾರಾಣಿಯನ್ನ ನಮ್ಮ ಸೇವೆಯಲ್ಲಿ ತೊಡಗಿಸಿದಂತೆ ಆಗ್ತದೆ ಆಯಿತು. ಆದ್ರಿಂದ ಇದು ಸರಿಯಲ್ಲ ಅಂತ ರೂಪ ಗೋಸ್ವಾಮಿ ಅವರಿಗೆ ಸ್ವಲ್ಪ ತೆಗಳ್ತಾವ್ರು ಅವರು. ಯಾಕೆಂದ್ರೆ ಅವರು ಗುರುಗಳಾಗಿದ್ರಲ್ಲ, ಆ ರೀತಿ ಮಾಡ್ಬೋದಾಗಿತ್ತು ಅವರು. ಆ ರಾತ್ರಿ ರೂಪ ಗೋಸ್ವಾಮಿ ಅವರು ಪರಿತಪಿಸ್ತಾ ಇರ್ತಾರೆ, ಅವರು ಪಶ್ಚಾತ್ತಾಪ ಪಡ್ತಾ ಇರ್ತಾರೆ. ನನ್ಗಿಷ್ಟು ಗೊತ್ತಾಗ್ಲಿಲ್ವಲ್ಲ, ಗ್ರಂಥಗಳೆಲ್ಲ ಬರ್ದಾಯ್ತು, ಆದ್ರೆ ಶ್ರೀಮತಿ ರಾಧಾರಾಣಿ ಪ್ರತ್ಯಕ್ಷಳಾಗಿ ಕಣ್ಮುಂದೆ ಬಂದಾಗ ಕೂಡ ಅವಳನ್ನ ಗುರುತಿಸೋದಕ್ಕೆ ಆಗ್ಲಿಲ್ವಲ್ಲ ಅಂತ ಪರಿತಪಿಸ್ತಾ ಇರ್ತಾರೆ, ಪಶ್ಚಾತ್ತಾಪ ಪಡ್ತಾ ಇರ್ತಾರೆ. ಆವಾಗ ಶ್ರೀಮತಿ ರಾಧಾರಾಣಿ ಪಡುವುದರ ಅವಶ್ಯಕತೆ ಇಲ್ಲ, ಸಮಸ್ತವಾದ ಲೋಕಕ್ಕೆ ಎಂತಹ ಒಂದು ವಾಕ್ಯವನ್ನ ಶ್ರೀಮತಿ ರಾಧಾರಾಣಿ ರೂಪ ಗೋಸ್ವಾಮಿ ಅವ್ರಿಗೆ ಹೇಳ್ತಾಳೆ. ನಂತರ ರಘುನಾಥ ದಾಸ ಗೋಸ್ವಾಮಿ ಅವರು ಕೂಡ ಬಂದು ಸೇರ್ತಾರೆ. ರಘುನಾಥ ದಾಸ್ ಗೋಸ್ವಾಮಿ ಅವರು ಚೈತನ್ಯ ಮಹಾಪ್ರಭುಗಳು ಇರುವವರೆಗೆ ಜಗನ್ನಾಥ ಪುರಿಯಲ್ಲೇ ಅವರು ಇರ್ತಾರೆ. ಜಗನ್ನಾಥಪುರಿಯಿಂದ ಯಾವಾಗ ಅಂದ್ರೆ ಚೈತನ್ಯ ಮಹಾಪ್ರಭುಗಳು ಯಾವಾಗ ಪ್ರಸ್ಥಾನ ಮಾಡ್ತಾರೆ ಈ ಲೋಕದಿಂದ, ಅವಾಗ ಆ ಒಂದು ದುಃಖವನ್ನ ತಡೆದುಕೊಳ್ಳುವುದಕ್ಕೆ ಆಗೋದಿಲ್ಲ ಅಂತ ಹೇಳಿ ವೃಂದಾವನಕ್ಕೆ ಬರ್ತಾರೆ. ಏನಕ್ಕೆ? ಗೋವರ್ಧನ ಗಿರಿಯಿಂದ ನೆಗೆದು ಆತ್ಮಹತ್ಯೆಯನ್ನ ಮಾಡಿಕೊಳ್ಳುವುದಕ್ಕಾಗಿ ಅಲ್ವಾ. ಆತ್ಮಹತ್ಯೆಯನ್ನ ಮಾಡ್ಕೊಂಡ್ರು ವೃಂದಾವನದಲ್ಲಿ ಮಾಡ್ಕೊಳ್ಳೋಣ ಅಂತ. ವೃಂದಾವನದಲ್ಲಿ ಗೋವರ್ಧನ ಗಿರಿ ಏನಿದೆ, ಆ ಗಿರಿಯಿಂದ ಮೇಲ್ಗಡೆಯಿಂದ ಕೆಳಗಡೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡು ಬಿಡೋಣ ಎಂಬುದು ಅವರ ಒಂದು ಆ ರೀತಿಯಾದಂತಹ ಆಲೋಚನೆ ಇತ್ತು. ಆದ್ರೆ ಯಾವಾಗ ಬಂದು ವೃಂದಾವನದಲ್ಲಿ ರೂಪ ಗೋಸ್ವಾಮಿ ಅವರನ್ನ ಮತ್ತೆ ಸನಾತನ ಗೋಸ್ವಾಮಿ ಅವರನ್ನ ಭೇಟಿಯಾಗ್ತಾರೆ. ಬೇರೆ ಎಲ್ಲ ಗೋಸ್ವಾಮಿಗಳು ಯಾರು ಬಂದಿದ್ರು,
ರಘುನಾಥ ಭಟ್ಟ ಗೋಸ್ವಾಮಿ ಅವರು ಕೂಡ ಬಂದಿದ್ರು. ಅಷ್ಟೊತ್ತಿಗೆ ಗೋಪಾಲ ಭಟ್ಟ ಗೋಸ್ವಾಮಿ ಅವರು ಬಂದಿದ್ರು. ಆವಾಗ ರೂಪ ಗೋಸ್ವಾಮಿ ಅವರು, ವಿಶೇಷವಾಗಿ ಸನಾತನ ಗೋಸ್ವಾಮಿ ಅವರು ಅವರ ಹಿರಿಯರು. ಆದ್ರಿಂದ ಅವರು ರಘುನಾಥ ದಾಸ ಗೋಸ್ವಾಮಿ ಅವರಿಗೆ ಒಂದು ಆದೇಶವನ್ನೇ ಕೊಡ್ತಾರೆ, ಸಲಹೆಯನ್ನ ಆದೇಶದ ರೂಪದಲ್ಲಿ ಕೊಡ್ತಾರೆ. ಏನಂತ? ನೀವು ದಯವಿಟ್ಟು ಇಲ್ಲೇ ವಾಸ ಮಾಡಿ. ಏನಕ್ಕೆ ಇಲ್ಲೇ ವಾಸ ಮಾಡಿ ಅಂತ ಹೇಳಿದ್ರೆ, ಚೈತನ್ಯ ಮಹಾಪ್ರಭುಗಳ ಅಂತ್ಯಲೀಲೆಯನ್ನ ನಿಮ್ಮನ್ನ ಬಿಟ್ಟು ಬೇರೆ ಯಾರಿಗೂ ಕೂಡ ಇಲ್ಲಿ ಗೊತ್ತಿಲ್ಲ. ಯಾಕಂದ್ರೆ ನಾವೆಲ್ಲರೂ ವೃಂದಾವನದಲ್ಲಿ ಉಳ್ಕೊಂಡ್ಬಿಟ್ವಿ, ನೀವು ಮಾತ್ರ ಜಗನ್ನಾಥಪುರಿಯಲ್ಲಿ ಇದ್ದು ಅವರ ಕೊನೆಯ ಲೀಲೆಗಳನ್ನ ನೀವು ವೀಕ್ಷಿಸಿದ್ದೀರಾ. ಪ್ರತಿ ದಿವಸವೂ ಈ ಚೈತನ್ಯ ಅಂತಿಮ ಲೀಲೆ ಏನಿದೆ ಅಥವಾ ಅಂತ್ಯಲೀಲೆ ಏನಿದೆ, ಆ ಅಂತ್ಯಲೀಲೆಯನ್ನ ಪ್ರತಿ ದಿವಸವೂ ನೀವು ಕೂತ್ಕೊಂಡು ರಾಧಾಕುಂಡದ ತೀರದಲ್ಲಿ ಎಲ್ಲರಿಗೂ ಹೇಳಿ. ಆದ್ರಿಂದ ರಘುನಾಥ ದಾಸ್ ಗೋಸ್ವಾಮಿ ಅವರು ಅದನ್ನ ಒಪ್ಕೋತಾರೆ. ನಮ್ಮ ಹಿರಿಯರು ಏನು, ವರಿಷ್ಠರು ಏನ್ ಹೇಳ್ತಾ ಇದ್ದಾರೆ ಅದನ್ನ ಒಪ್ಕೊಳ್ಬೇಕು ಅಂತ ಹೇಳಿ ಪ್ರತಿ ದಿವಸ ಅವರು 64 ಮಾಲೆ, 64 2 ಲಕ್ಷ ಹೆಸರುಗಳು ಅಂತ ಹೇಳಿದ್ರೆ 128 ಮಾಲೆಗಳ ಜಪವನ್ನ ಮಾಡ್ತಾ ಇರ್ತಾರೆ ಪ್ರತಿ ದಿವಸ ರಘುನಾಥ ದಾಸ್ ಗೋಸ್ವಾಮಿ ಅವರು. ಅದರ ಜೊತೆಗೆ ಪ್ರತಿ ದಿವಸ 1,000 ವೈಷ್ಣವರಿಗೆ ದಂಡವತ್ ಪ್ರಣಾಮಗಳನ್ನ, ಅಂದ್ರೆ ತಮ್ಮ ಶರೀರದ ಮೂಲಕ ದಂಡವತ್ ಪ್ರಣಾಮಗಳನ್ನ ಮಾಡ್ತಾ ಇದ್ರಂತೆ 1,000 ವೈಷ್ಣವರಿಗೆ. ಮತ್ತು ಪ್ರತಿ ದಿವಸ 3 ಗಂಟೆಗಳ ತನಕ ಸನಾತನ ಗೋಸ್ವಾಮಿ ಅವರು ಹೇಳಿದಂತೆ ಚೈತನ್ಯ ಲೀಲೆಯನ್ನ ಇತರರಿಗೆ ಅವರು ಉಪದೇಶ ಮಾಡ್ತಾ ಇರ್ತಾರೆ, ಅಂದ್ರೆ ಅದನ್ನ ಹೇಳ್ತಾ ಇರ್ತಾರೆ, ಚೈತನ್ಯ ಅಂತ್ಯ ಲೀಲೆಯನ್ನ. ಒಮ್ಮೆ ಆ ರಾಧಾಕುಂಡದ ತೀರದಲ್ಲಿ, ಇವತ್ತು ನಾವು ರಾಧಾಕುಂಡಕ್ಕೆ ಹೋದಾಗ ಬಹಳ ಚೆನ್ನಾಗಿದೆ, ಬಹಳ ಚೆನ್ನಾಗಿದ್ದಂತಹ ಬ್ಯಾಂಕ್ ಏನಿದೆ, ಅಂದ್ರೆ ಅದರ ಆ ಕಟ್ಟು, ಅಣೆಕಟ್ಟೆಲ್ಲ ನಾವು ಬಹಳ ಚೆನ್ನಾಗಿ ಅವರು ಅದನ್ನ ಬೆಳೆಸಿದ್ದಾರೆ. ಶಾಮಕುಂಡ, ಬೇರೆ ಎಲ್ಲಾ ಕುಂಡಗಳನ್ನ ಕೂಡ. ಆದ್ರೆ ಆಗಿನ ಕಾಲದಲ್ಲಿ ಏನೂ ಇರಲಿಲ್ಲ. ರಾಧಾಕುಂಡ ಅಂತ ಹೇಳಿದ್ರೆ ಕೇವಲ ಒಂದು ಕೆರೆ ತರ ಇತ್ತು, ಶಾಮಕುಂಡ ಅದರ ಪಕ್ಕದಲ್ಲಿ ಇದ್ದಂತ ಮತ್ತೊಂದು ಕೆರೆ, ಬೇರೆ ಏನೂ ಇರಲಿಲ್ಲ. ಆದ್ರೆ ಅದರಿಂದ ರೂಪ ಗೋಸ್ವಾಮಿ ಅವರು, ರಘುನಾಥ ದಾಸ್ ಗೋಸ್ವಾಮಿ ಅವರು ಅಲ್ಲಿ ಕೂತ್ಕೊಂಡು ಯಾವಾಗ ಭಜನೆಯನ್ನ ಮಾಡ್ತಾ ಇರ್ತಾರೆ, ಅವರು ಎಷ್ಟು ನಿಮಗ್ನರಾಗಿದ್ರು ಅವರ ಭಜನೆಯಲ್ಲಿ ಅಂತ ಹೇಳಿದ್ರೆ, ಅವರ ಹತ್ರ ಒಂದು ಹುಲಿ ಬರ್ತದೆ ವೃಂದಾವನದಲ್ಲಿ. ಈಗ ಸುಮಾರು ಒಂದು 50 ವರ್ಷಗಳ ಹಿಂದಿನವರೆಗೆ ಕೂಡ ಬರಸ ವಾರದಲ್ಲಿ ಒಂದ್ಸತಿ ಆದ್ರೂ ಹುಲಿ ಬರ್ತಾ ಇತ್ತಂತೆ, ಆ ರೀತಿ ಹೇಳ್ತಾರೆ ಅಲ್ವಾ. ಇನ್ನು 50 ವರ್ಷಗಳ ಹಿಂದಿನ ತನಕ, ಈಗಿನ ಕಾಲದಲ್ಲಿ ಅಷ್ಟೊಂದು ಬರದೇ ಇರಬಹುದು, ಆದ್ರೆ 500 ವರ್ಷಗಳ ಹಿಂದೆ ಯಾವುದೇ ಜನಸಂಚಾರವಿಲ್ಲದೆ ಇದ್ದಂತಹ ಸ್ಥಳದಲ್ಲಿ ಆ ರೀತಿಯಾದಂತಹ ಹುಲಿ ಬರೋದ್ರಲ್ಲಿ ಯಾವುದೇ ಆಶ್ಚರ್ಯ ಇರಲಿಲ್ಲ. ಆದ್ರೆ ರಘುನಾಥ ದಾಸ್ ಗೋಸ್ವಾಮಿ ಅವರು ಸಂಪೂರ್ಣವಾಗಿ ತಮ್ಮ ಜಪದಲ್ಲಿ ನಿಮಗ್ನರಾಗ್ಬಿಟ್ಟಿದ್ರು, ಅವರು ತಲ್ಲೀನರಾಗ್ಬಿಟ್ಟಿದ್ರು. ಆದ್ರೆ ಯಾವುದೇ ಬಾಹ್ಯವಾಗಿರ್ತಕ್ಕಂತಹ ಪ್ರಜ್ಞೆ ಅವರಿಗೆ ಇರಲಿಲ್ಲ. ಅದರಿಂದ ಆ ಹುಲಿಯನ್ನ ಅವರು ನೋಡೋದು ಕೂಡ ಇಲ್ಲ, ಅವರ ಕಣ್ಣುಗಳು ಮುಚ್ಚಿದವು. ಅವಾಗ ಸ್ವಯಂ ಕೃಷ್ಣನೇ ಬಂದು ಒಂದು ಕೋಲನ್ನ ತನ್ನ ಕೈಯಲ್ಲಿ ಹಿಡಿದು ಅವರ ಮುಂದೆ ನಿಲ್ತಾನೆ. ಆ ಕೃಷ್ಣನನ್ನ ನೋಡಿ ಆ ಹುಲಿ ಅಲ್ಲಿಂದ ಹೊರಟೋಗ್ತದೆ. ಆದರೆ ಈ ಸಂಪೂರ್ಣವಾದಂತಹ ದೃಶ್ಯವನ್ನ ಯಾರು ನೋಡ್ತಾ ಇದ್ರು? ಸನಾತನ ಗೋಸ್ವಾಮಿ ಅವರು ಗಮನಿಸ್ತಾ ಇರ್ತಾರೆ. ಅವರು ರಾಧಾಕುಂಡದಲ್ಲಿ ಸ್ನಾನ ಮಾಡೋದಕ್ಕೆ ಬಂದಿರ್ತಾರೆ. ಆ ಸ್ನಾನ ಮಾಡೋದಕ್ಕೆ ಬಂದಾಗ ಅಲ್ಲಿ ಆ ತೀರದಲ್ಲಿ ಅವರು ಇದನ್ನ ನೋಡ್ತಾರೆ, ಈ ದೃಶ್ಯವನ್ನ, ಅಮೋಘವಾದಂತಹ ದೃಶ್ಯವನ್ನ ನೋಡ್ತಾರೆ. ಕೃಷ್ಣನ ಸ್ವಯಂ ದರ್ಶನ ಆಯ್ತು ಅಂತ ಅವರಿಗೆ ಸಂತೋಷವೂ ಇದೆ. ಆದ್ರೆ ರಘುನಾಥ ದಾಸ್ ಗೋಸ್ವಾಮಿ ಅವರಿಗೆ ಒಂದು ಸಲಹೆಯನ್ನ ಕೊಡ್ತಾರೆ. ಅವರು ಭಜನೆ ಮಾಡಿ ಅವರು ಎದ್ದಾದ ಮೇಲೆ ರಘುನಾಥ ದಾಸ್ ಗೋಸ್ವಾಮಿ ಅವರು ಹೇಳ್ತಾರೆ, ದಯವಿಟ್ಟು ನೀವು ಒಂದು ಕುಟೀರವನ್ನ ನಿರ್ಮಿಸಿಕೊಳ್ಳಿ. ನೋಡಿ, ಸ್ವಯಂ ಕೃಷ್ಣನೇ ಬಂದು ಇಲ್ಲಿಗೆ ನಿಮ್ಮ ಸೇವೆಯನ್ನ ಮಾಡ್ತಾ ಇದ್ದಾನೆ, ಇದು ಸರಿಯಲ್ಲ, ಇದು ಒಳ್ಳೇದಲ್ಲ ಅಂತ ಆ ರೀತಿಯಾದಂತಹ ಸಲಹೆಯನ್ನ ಕೊಡ್ತಾರೆ. ನಾವಿಲ್ಲಿಗೆ ಬಂದಿರೋದು ವೃಂದಾವನದಲ್ಲಿ ಕೃಷ್ಣನ ಸೇವೆಯನ್ನ ಮಾಡೋದಕ್ಕೆ ನಾವು ಬಂದಿದ್ದೀವಿ, ಕೃಷ್ಣನಿಂದ ಸೇವೆಯನ್ನ ಸ್ವೀಕರಿಸುವುದಕ್ಕೆ ಅಲ್ಲ. ಅದರಿಂದ ರಘುನಾಥ ದಾಸ್ ಗೋಸ್ವಾಮಿ ಅವರು ಆಯ್ತು ಅಂತ ಹೇಳಿ ಅದನ್ನ ತಳ್ಳಿ ಹಾಕ್ಬಿಡ್ತಾರೆ. ಸ್ವಲ್ಪ ದಿವಸಗಳು ಕಳೆದ ಮೇಲೆ ಮತ್ತೊಮ್ಮೆ ಸನಾತನ ಗೋಸ್ವಾಮಿ ಅವರು ಅದೇ ರಾಧಾಕುಂಡದ ತೀರದಲ್ಲಿ ಸ್ನಾನವನ್ನ ಮಾಡೋದಕ್ಕೆ ಬರ್ತಾರೆ. ಅಲ್ಲಿ ಮತ್ತೊಂದು ದೃಶ್ಯವನ್ನ ಈ ಬಾರಿ ನೋಡ್ತಾರೆ. ಮತ್ತೆ ಅದೇ ರೀತಿಯಲ್ಲಿ ರಘುನಾಥ ದಾಸ ಗೋಸ್ವಾಮಿ ಅವರು ಭಜನೆಯಲ್ಲಿ ನಿರತರಾಗಿದ್ದಾರೆ. ಆ ಒಂದು ಕಾಲ ಏನಿತ್ತು, ಬೇಸಿಗೆಗಾಲ, ಈಗ ಇರುವಂತಹ ಬೇಸಿಗೆಗಾಲದ ತರಹ ಬೇಸಿಗೆಗಾಲ. ಮೇಲೆ ವಿಪರೀತವಾದಂತಹ ಬಿಸಿಲು, ವಿಪರೀತವಾದಂತಹ ಸೂರ್ಯನ ಕಿರಣಗಳು ರಘುನಾಥ ದಾಸ್ ಗೋಸ್ವಾಮಿ ಅವರ ಶರೀರದ ಮೇಲೆ ಬೀಳ್ತಾ ಇದ್ದದ್ದನ್ನ ನೋಡಿ ಅವ್ರಿಗೆ ಯಾವುದೇ ಪ್ರಜ್ಞೆ ಇರಲಿಲ್ಲ. ಅವರು ಸಂಪೂರ್ಣವಾಗಿ ತಲ್ಲೀನರಾಗಿದ್ದಾರೆ ಜಪದಲ್ಲಿ, ಪರಿಣಾಮ ಸ್ಮರಣೆಯಲ್ಲಿ.
ಆದ್ರೆ ಶ್ರೀಮತಿ ರಾಧಾರಾಣಿಗೆ ಇದು ಸಹಿಸಲಿಲ್ಲ. ಇವಾಗ ನೀವು ಚಿತ್ರದಲ್ಲಿ ನೋಡ್ತಾ ಇದ್ದೀರಲ್ಲ, ಶ್ರೀಮತಿ ರಾಧಾರಾಣಿಯೇ ಬಂದು ರಘುನಾಥ್ ದಾಸ್ ಗೋಸ್ವಾಮಿ ಅವರ ಮೇಲೆ ತನ್ನ ಸೀರೆಯ ಅಂಚೇನಿದೆ ಅದನ್ನ ಹಿಡಿದು ಅವರಿಗೆ ಈ ರೀತಿಯಾದಂತಹ ಒಂದು ನೆರಳನ್ನ ನೀಡ್ತಾ ಇರ್ತಾಳೆ. ಇದನ್ನ ನೋಡಿ ಸನಾತನ ಗೋಸ್ವಾಮಿ ಅವರಿಗೆ ಮತ್ತಷ್ಟು ಬೇಜಾರಾಗತ್ತೆ. ಒಂದು ಕಡೆಯಲ್ಲಿ ಬಹಳ ಸಂತೋಷ ಕೂಡ. ರಘುನಾಥ ದಾಸ ಗೋಸ್ವಾಮಿ ಸ್ವಯಂ ಶ್ರೀಮತಿ ರಾಧಾರಾಣಿಯ ದರ್ಶನ ಇವಾಗ ಸಿಗ್ತಾ ಇದೆ. ಮುಂಚೆ ಕೃಷ್ಣನ ದರ್ಶನ ಕೂಡ ಸಿಕ್ತು. ಆದ್ರೆ ಇದು ನಮ್ಮ ವೈಷ್ಣವ ಆ ಏನಂತಾರೆ ಪ್ರತಿಕ್ರಿಯೆ ಅಲ್ಲ. ವೈಷ್ಣವ ಪ್ರತಿಕ್ರಿಯೆ ಅಂತ ಹೇಳಿದ್ರೆ ನಾನು ಕೃಷ್ಣನ ಸೇವೆಯನ್ನ ಮಾಡುವಂತಹದ್ದು, ಕೃಷ್ಣನಿಂದ ಸೇವೆಯನ್ನ ಸ್ವೀಕರಿಸುವಂತಹದ್ದು ಸರಿ ಇಲ್ಲ. ಅದರಿಂದ ಮತ್ತೆ ರಘುನಾಥ ದಾಸ್ ಗೋಸ್ವಾಮಿ ಅವರಿಗೆ ಈ ಒಂದು ಗಂಭೀರ ಸಲಹೆಯನ್ನ ಕೊಡ್ತಾರೆ. ಆವಾಗ ಸನಾತನ ಗೋಸ್ವಾಮಿ ಅವರ ದೆಸೆಯಿಂದಲೇ ಆ ರಾಧಾಕುಂಡದ ತೀರದಲ್ಲಿ ಇವತ್ತು ಕೂಡ ನಾವು ನೋಡಬಹುದಾದಂತಹ ರಘುನಾಥ ದಾಸ ಗೋಸ್ವಾಮಿ ಅವರ ಭಜನ ಕುಟೀರ, ಅದನ್ನ ಅವರು ಅಲ್ಲಿ ಕಟ್ಕೋತಾರೆ. ಇವತ್ತು ಕೂಡ ರಾಧಾಕುಂಡಕ್ಕೆ ಹೋದಾಗ ಮೊದಲು ನಾವೇನ್ ಮಾಡ್ಬೇಕು, ಮೊದಲು ರಘುನಾಥ್ ದಾಸ್ ಗೋಸ್ವಾಮಿ ಅವರ ದರ್ಶನವನ್ನ ತೆಗೆದುಕೊಂಡು ನಂತರ ಮಾತ್ರ ರಾಧಾಕುಂಡಕ್ಕೆ ಹೋಗಿ ಕೇವಲ ಪ್ರೋಕ್ಷಣೆ ಮಾಡ್ಕೋಬೇಕು. ರಾಧಾಕುಂಡದಲ್ಲಿ ಸ್ನಾನ ನಾವು ಮಾಡಲೇಬಾರದು. ಶೀಲ ಪ್ರಭುಪಾದರು ಕಡ್ಡಾಯವಾಗಿ ಹೇಳಿದ್ದಾರೆ. ಎಷ್ಟೊಂದ್ಸತಿ ನಾವೇನ್ ಮಾಡ್ತೀವಿ, ಎಲ್ಲಿ ಕೆರೆ ನೋಡಿದ್ರು ಕೂಡ ಸೀದಾ ಧುಮುಕ್ ಬಿಡ್ತೀವಿ. ಮೊದಲು ಬಟ್ಟೆ ತೆಗೆದ್ಬಿಟ್ಟು ಬರೀ ಒಂದು ಗಮಚ ಹಾಕೊಂಡು ಸೀದಾ ಧುಮುಕ್ ಬಿಡ್ತೀವಿ. ಅದು ಸರಿ ಇಲ್ಲ ಅಲ್ವಾ? ಶೀಲ ಪ್ರಭುಪಾದರ ಸಮಯದಲ್ಲಿ ಯಾವಾಗ ಅವರ ಶಿಷ್ಯಂದ್ರನ್ನ ಕರ್ಕೊಂಡು ಹೋಗಿದ್ರು, ಅವರು ಕೂಡ ಮೊದಲೇ ಪಾಶ್ಚಾತ್ಯರು ಎಲ್ಲರಿಗೂ ಕೂಡ ಈಜು ಬಹಳ ಚೆನ್ನಾಗಿ ಬರುತ್ತೆ. ನಮ್ಮ ಭಾರತೀಯರಿಗೆ ಅಷ್ಟೊಂದು ಬರೋದಿಲ್ಲ. ನಾನ್ ಕಲ್ತಿದ್ದೀನಿ, ನಾನು ಸ್ವಲ್ಪ ಸ್ವಲ್ಪ ಮಾತ್ರ ಈಜ್ತೀನಿ ಅಷ್ಟೇನೆ. ಆದ್ರೆ ಬಹಳ ಚೆನ್ನಾಗಿ ಈ ಕಡೆಯಿಂದ ಆ ಕಡೆವರೆಗೂ ಹೋಗು ಅಂತೆಲ್ಲ ಹೇಳಿದ್ರೆ ಆಗೋದಿಲ್ಲ, ನನಗೆ ಕೂಡ ಆಗೋದಿಲ್ಲ. ಅದರಿಂದ ಪಾಶ್ಚಾತ್ಯರಿಗೆ ಆದ್ರೆ ಅವರು ಅವರ ಸಂಸ್ಕೃತಿಯಲ್ಲಿ ಈಜು ಅನ್ನೋದು ಕೂಡ ಅವರ ಸ್ಕೂಲ್ ಎಜುಕೇಶನ್ ತರ ಎಲ್ಲರೂ ಕಲಿತಾರಲ್ಲಿ. ಅದರಿಂದ ಪಾಶ್ಚಾತ್ಯರೆಲ್ಲರೂ ಆ ಶಿಷ್ಯರು ರಾಧಾಕುಂಡದ ಒಳಗೆ ಧುಮುಕಿ ಎಲ್ಲ ಇಲ್ಲಿ ನಾವು ಬೀಚ್ ನಲ್ಲಿ ಆಡ್ತೀವಲ್ಲ ಆ ರೀತಿಯಲ್ಲಿ ಅವ್ರು ಆಡೋದಕ್ಕೆ ಶುರು ಮಾಡ್ಬಿಟ್ರು. ಇದನ್ನ ನೋಡಿ ಪ್ರಭುಪಾದರಿಗೆ ಎಷ್ಟು ಕೋಪ ಬಂತಂತ ಹೇಳಿದ್ರೆ, ಇಸ್ಕಾನ್ ಸಂಸ್ಥೆಯ ಯಾರೇ ಭವಿಷ್ಯದಲ್ಲಿ ಇಲ್ಲಿಗೆ ಬಂದ್ರೆ ಕೂಡ ಅವರು ಕೇವಲ ಪ್ರೋಕ್ಷಣೆ ಮಾಡ್ಕೊಳ್ಳಿ, ಅವರು ಒಳಗೆ ಹೋಗಿ ಸ್ನಾನ ಮಾಡೋದು ಬೇಡ ಅಂತ ಹೇಳಿದ್ರು. ಏನಕ್ಕೆ ಅಂದ್ರೆ ಅದು ಶ್ರೀಮತಿ ರಾಧಾರಾಣಿಯ ಮೇಲೆ ನಾವು ಎಸಗಿದಂತಹ ಅಪರಾಧವಾಗ್ತದೆ, ಅಪರಾಧದಂತೆ ಆಗ್ತದೆ. ಅಪರಾಧದಂತೆ ಅಲ್ಲ, ಅಪರಾಧವೇ ಆಗ್ತದೆ. ಆದ್ದರಿಂದ ಅವರು ಬೇಡ ಅಂತ ಹೇಳಿದ್ರು. ಅದರಿಂದ ನೋಡಿ, ಸನಾತನ ಗೋಸ್ವಾಮಿ ಅವರ ಪ್ರೇರಣೆಯಿಂದ ಇಲ್ಲಿ ರಘುನಾಥ ದಾಸ ಗೋಸ್ವಾಮಿ ಅವರಿಗೆ ಕೂಡ ಒಂದು ಭಜನ ಕುಟೀರ ಸಿಗ್ತದೆ. ನಂತರ ಈ ಕಥೆ ಏನಿದೆ, ಇದು ಬಹಳ ಪ್ರಸಿದ್ಧವಾದಂತಹ ಕಥೆ, ಸ್ಪರ್ಶಮಣಿಯ ಕಥೆ, ಪಾರಸಮಣಿ ಅಂತ ಕೂಡ ಹೇಳ್ತಾರೆ ಬಾಂಗ್ಲಾ ಭಾಷೆಯಲ್ಲಿ ಮತ್ತೆ ಉತ್ತರ ಭಾರತದಲ್ಲಿ. ಸ್ಪರ್ಶಮಣಿಯ ಕಥೆ ಇದು ಬಹಳ ಪ್ರಸಿದ್ಧ, ನಿಮ್ಮಲ್ಲಿ ಎಷ್ಟೋ ಜನ ಕೇಳಿರ್ತೀರಾ. ಸಂಕ್ಷಿಪ್ತದಲ್ಲಿ ನಾನು ಹೇಳ್ತೀನಿ. ಸನಾತನ ಗೋಸ್ವಾಮಿ ಅವರು ಮದನ ಗೋಪಾಲ ಅಥವಾ ಮದನ ಮೋಹನ ದೇವಸ್ಥಾನದಲ್ಲಿ ಅವರ ಭಜನೆಯನ್ನು ಮಾಡ್ತಾ ಇರ್ಬೇಕಾದ್ರೆ, ಈ ಕಥೆ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ, ಅವರಿನ್ನೂ ದೇವಸ್ಥಾನವನ್ನ ಕೂಡ ಕಟ್ಟಿಲ್ಲ. ಅದಕ್ಕಿಂತ ಮುಂಚಿನ ಕಥೆ ಇದು. ಅಲ್ಲೇ ಹೇಳಬೇಕಾಗಿತ್ತು, ಅಲ್ಲಿ ಗೊತ್ತಾಗ್ಲಿಲ್ಲ ನನಗೆ, ಅದರಿಂದ ಇಲ್ಲಿ ನಾನು ಹೇಳ್ತಾ ಇದ್ದೀನಿ. ಸನಾತನ ಗೋಸ್ವಾಮಿ ಅವರು ಭಜನೆಯನ್ನ ಮಾಡ್ತಾ ಇದ್ದಾರೆ. ದೂರದಲ್ಲಿ ಮತ್ತೊಬ್ಬ ಬ್ರಾಹ್ಮಣ, ಬಹಳ ಬಡ ಬ್ರಾಹ್ಮಣ. ನಮ್ಮ ಕಥೆಗಳಲ್ಲಿ ನಾವು ಯಾವಾಗ್ಲೂ ಬ್ರಾಹ್ಮಣರನ್ನ ಬಡ ಬ್ರಾಹ್ಮಣರಾಗಿಯೇ ನೋಡ್ತೀವಿ ನಾವು, ಸಾಮಾನ್ಯವಾಗಿ ಅಲ್ವಾ? ಸಾಮಾನ್ಯವಾಗಿ ಅಂದ್ರೆ ಪ್ರಾಯ 99%. ಏಕೆಂದ್ರೆ ಬ್ರಾಹ್ಮಣರು ತಮ್ಮ ಸ್ವೇಚ್ಛೆಯಿಂದ ಬಡತನವನ್ನ ಸ್ವೀಕರಿಸ್ತಾರೆ. ಕೇವಲ ಜ್ಞಾನದ ವಿಸ್ತಾರಕ್ಕೋಸ್ಕರ, ಜ್ಞಾನದ ಪ್ರಚಾರಕ್ಕೋಸ್ಕರ ಅವರು ಬದುಕ್ತಾರೆ. ಈ ಬಡ ಬ್ರಾಹ್ಮಣ ಶಿವನ ಭಕ್ತ, ಶಿವನನ್ನ ಆರಾಧಿಸ್ತಾ ಇರ್ತಾನೆ. ಅವನಿಗೆ ಸ್ವಲ್ಪ ಐಶ್ವರ್ಯದ ಆಸೆ ಇರ್ತದೆ. ಆರ್ತೋ ಜಿಜ್ಞಾಸು ಅರ್ಥಾರ್ಥಿ ಅಂತ ಹೇಳ್ತೀಯಲ್ಲ, ಆ 4 ವಿಧವಾಗಿರ್ತಕ್ಕಂತಹ ಪುರುಷರು ನನ್ನನ್ನ ಸಮೀಪಿಸ್ತಾರೆ ಅಂತ ಕೃಷ್ಣ ಹೇಳ್ತಾನೆ ಭಗವದ್ಗೀತೆಯಲ್ಲಿ. ಅದೇ ರೀತಿಯಲ್ಲಿ ಇವನು ಸ್ವಲ್ಪ ಐಶ್ವರ್ಯಾರ್ಥಿ ಆಗಿರ್ತಾನೆ, ಐಶ್ವರ್ಯ ಬೇಕು ಅಂತ. ಅವನ ಕನಸಿನಲ್ಲಿ ಶಿವನೇ ಬಂದು ಹೇಳ್ತಾನೆ, ನಿನಗೆ ಐಶ್ವರ್ಯ ಬೇಕಾಗಿದ್ರೆ ವೃಂದಾವನಕ್ಕೆ ಹೋಗಿ ಅಲ್ಲಿ ರಾಧಾ ಮದನ ಮೋಹನರ ಪ್ರಾಕಟ್ಯ ಸ್ಥಳ ಏನಿದೆ, ಅಂದ್ರೆ ಎಲ್ಲಿ ಅವರ ಪೂಜೆ ನಡೀತಾ ಇದೆ ಇದೀಗ, ದ್ವಾದಶಾದಿತ್ಯ ತಿಲಾ ಎಂಬಂತಹ ಸ್ಥಳದಲ್ಲಿ, ಅಲ್ಲಿ ಹೋಗಿ ಸನಾತನ ಗೋಸ್ವಾಮಿ ಅವರನ್ನ ಭೇಟಿಯಾಗು, ನಿನಗೆ ಐಶ್ವರ್ಯ ಸಿಗತ್ತೆ. ಈ ಬಡ ಬ್ರಾಹ್ಮಣ ಮಾರನೇ ದಿವಸ ಬೆಳಗ್ಗೆ ಎದ್ದು ಸೀದಾ ವೃಂದಾವನಕ್ಕೆ ಹೋಗ್ತಾನೆ. ಅಲ್ಲಿ ಸನಾತನ ಗೋಸ್ವಾಮಿ ಅವರ ಭಜನ ಕುಟೀರವನ್ನ, ಆದಿತ್ಯ ತಿಲಾ ಆ ಸ್ಥಳಕ್ಕೆ ಬಂದು ಸನಾತನ ಗೋಸ್ವಾಮಿ ಅವರನ್ನು ಆವಾಗ ಸನಾತನ ಗೋಸ್ವಾಮಿ ಅವರು ಹೇಳ್ತಾರೆ, ಖಂಡಿತವಾಗ್ಲು ನನ್ನ ಹತ್ರ ಒಂದು
ಸ್ಪರ್ಶಮಣಿ ಇದೆ. ಈ ಸ್ಪರ್ಶಮಣಿ ನೀವು ಯಾವುದೇ ವಸ್ತುವನ್ನ ಮುಟ್ಟಿ ಆ ವಸ್ತು ಏನಾಗತ್ತೆ, ಆ ವಸ್ತು ಚಿನ್ನವಾಗ್ಬಿಡುತ್ತದೆ ಅಲ್ವಾ. ನಮ್ಮ ಹತ್ರ ಒಂದು ಆ ರೀತಿಯಾದಂತ ಒಂದು ಮಣಿ ಇದ್ದಿದ್ರೆ ನಾವೇನೆಲ್ಲ ಮಾಡಿರ್ತಾ ಇದ್ವಿ. ಅದರಿಂದ ಅದನ್ನ ನಾನು ನಿಮಗೆ ಕೊಡ್ತೀನಿ. ಆ ಆಯ್ತು ಕೊಡಿ, ಎಲ್ಲಿದೆ ಅದು ಅಂತ ಕೇಳ್ತಾನೆ. ಸನಾತನ ಗೋಸ್ವಾಮಿ ಅವ್ರು ಹೇಳ್ತಾರೆ, ನೋಡಿ ಅಲ್ಲಿ ದೂರದಲ್ಲಿ ಕಸದ ಬುಟ್ಟಿ ಇದೆ ನೋಡಿ, ಆ ಕಸದ ಬುಟ್ಟಿ ಒಳಗೆ ಈ ಸ್ಪರ್ಶಮಣಿ ಇದೆ ಅಂತ ಹೇಳ್ತಾರೆ. ಅದರಿಂದ ಇವನಿಗೆ ಬಹಳ ಸಂತೋಷವಾಗ್ತದೆ. ಹೋಗ್ತಾನೆ 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 ಆ ಸ್ಪರ್ಶಮಣಿಯನ್ನ ತಗೊಂಡು ಬರ್ತಾನೆ. ಸನಾತನ ಗೋಸ್ವಾಮಿ ಅವ್ರಿಗೆ ಆ ನಮಸ್ಕಾರಗಳನ್ನ ಮಾಡಿ ಅವನು ವಾಪಸ್ ಹೋಗ್ತಾ ಇರ್ತಾನೆ. ಆದ್ರೆ ಹೋಗ್ತಾ ಇರ್ಬೇಕಾದ್ರೆ 2 ಸೆಕೆಂಡ್ ನಲ್ಲಿ ಅವನು ಅನ್ಸುತ್ತೆ, ನಮಗೆ ಕೂಡ ಇದನ್ನ ಕೇಳಾದ್ರೆ ಸ್ವಲ್ಪ ಆಶ್ಚರ್ಯ ಅನ್ಸುತ್ತೆ, ಅಷ್ಟು ಬೆಲೆ ಬಾಳುವಂತಹ ವಸ್ತುವನ್ನ ಕಸದ ಬುಟ್ಟಿಯಲ್ಲಿ ಏನಕ್ಕೆ ಇಟ್ಟಿದ್ದಾರೆ ಅಂತ. ಅದೇ ಪ್ರಶ್ನೆ ಅವನಿಗೆ ಬಂದು ವಾಪಸ್ ಸನಾತನ ಗೋಸ್ವಾಮಿ ಅವ್ರು ಕೇಳ್ತಾನೆ, ಏನಕ್ಕೆ ಅದನ್ನ ಕಸದ ಬುಟ್ಟಿಯಲ್ಲಿ ಇಟ್ಟಿದ್ರಿ, ಎಷ್ಟು ಬೆಲೆ ಬಾಳುವಂತಹ ವಸ್ತು ಇದು, ಅದನ್ನ ಕಸದ ಬುಟ್ಟಿಯಲ್ಲಿ ಇಟ್ಟಿರ್ತೀರಾ ಅಂತ ಹೇಳಿದ್ರೆ ಏನದಕ್ಕೆ ಅರ್ಥ ಅಂದ್ರೆ, ನಿಮ್ಮ ಹತ್ರ ಇದಕ್ಕಿಂತ ಬೆಲೆ ಬಾಳುವಂತ ವಸ್ತು ಇದ್ದಿರ್ಲೇಬೇಕು ಅಲ್ವಾ, ಇಲ್ಲ ಅಂದ್ರೆ ಇದನ್ನ ನೀವು ಕಸದ ಬುಟ್ಟಿಯಲ್ಲಿ ಏನಕ್ಕೆ ಇಡ್ತಾ ಇದ್ದಿದ್ರಿ. ಸಮಸ್ತವಾದ ಲೋಕವೇ ಪಡುತ್ತಿರುವಂತಹ ಈ ಒಂದು ವಸ್ತುವಿಗೆ ಆಸೆ ಪಡುತ್ತಿರುವಂತಹ ವಸ್ತುವನ್ನ ನೀವು ಕಸದ ಬುಟ್ಟಿಯಲ್ಲಿ ಇಟ್ಟಿದ್ದೀರಾ ಅಂತ ಹೇಳಿದ್ರೆ ಇದಕ್ಕಿಂತ 1000 ಪಟ್ಟು ಅಥವಾ ಲಕ್ಷಗಟ್ಟಲೆ ಹೆಚ್ಚು ಬೆಲೆ ಬಾಳುವಂತಹ ವಸ್ತು ನಿಮ್ಮ ಹತ್ರ ಇರಬೇಕು. ಸನಾತನ ಗೋಸ್ವಾಮಿ ಹೇಳ್ತಾರೆ, ಖಂಡಿತವಾಗ್ಲೂ ಇದೆ, ಆದ್ರೆ ಅದನ್ನ ನಾನು ನಿನಗೆ ಕೊಡ್ಬೇಕಂದ್ರೆ ಈ ಸ್ಪರ್ಶಮಣಿ ಏನಿದೆ ನಿನ್ನ ಕೈನಲ್ಲಿ ಅದನ್ನ ಹೋಗಿ ಯಮುನೆಯಲ್ಲಿ ನೀನು ಎಸೆದು ಬಾ. ಒಂದ್ಸತಿ ಈ ಕಥೆಯನ್ನ ನಾನು ಹೇಳ್ತಾ ಇರ್ಬೇಕಾದ್ರೆ ನಮಗೆ ಒಬ್ರು ಏನ್ ಪ್ರಶ್ನೆ ಕೇಳಿದ್ರಂದ್ರೆ, ಆ ಸ್ಪರ್ಶಮಣಿಯನ್ನ ಆ ಬ್ರಾಹ್ಮಣ ಯಮುನೆಯ ಯಾವ ಕಡೆಯಲ್ಲಿ ಅದನ್ನ ಬಿಸಾಡ್ದ ಅಂತ ಕೇಳ್ತಾ ಇದ್ದಾರೆ. ಏಕೆಂದ್ರೆ ಇವತ್ತು ಹೋಗಿ ಅದೇನಾದ್ರೂ ಸಿಕ್ಬಿಟ್ರೆ ನಮ್ಮ ಜೀವನವೇ ಸಂಪೂರ್ಣವಾಗಿ ಬದಲಾಗ್ಬಿಡುತ್ತಲ್ಲ ಅಂತ. ನೀವು ಹುಡುಕಿದ್ರು ಇವತ್ತು ಸಿಗೋದಿಲ್ಲ, ಅದು ನಾನು ಸುಮ್ಮನೆ ಹೇಳ್ತಾ ಇದ್ದೀನಿ ಅಷ್ಟೇನೆ. ಆದ್ರೆ ಸನಾತನ ಗೋಸ್ವಾಮಿ ಇವರಿಗೆ ಹೇಳಿದಾಗ ಆ ಬ್ರಾಹ್ಮಣನಿಗೆ ಸನಾತನ ಗೋಸ್ವಾಮಿ ಅವರಲ್ಲಿ ಸಂಪೂರ್ಣವಾದಂತಹ ಶ್ರದ್ಧೆ ಇತ್ತು. ನಮಗೆ ಹೇಳಿದ್ರೆ ಅದನ್ನ ನಾವು ಎಸೆದ್ಬಿಟ್ಟು ಬರ್ತಾ ಇದ್ವಾ, ಖಂಡಿತವಾಗ್ಲೂ ಇಲ್ಲ. ಪ್ರಾಯಶಃ ನಾವು ವಾಪಸ್ ಹೋಗ್ತಾನೂ ಇರ್ಲಿಲ್ಲ ಅನ್ಸುತ್ತೆ. ನನಗೇನ್ ಬೇಕೋ ಅದು ಸಿಕ್ಕಿತು ಆಗ್ಲೇ, ಅದಕ್ಕೇನೆ ಅಲ್ಲಿ ವಾಪಸ್ ಹೋಗಿ ಯಾವುದೇ ಪ್ರಯೋಜನ ಇಲ್ಲ ಅಂತ ಅನ್ಕೊಂಡು ನಾವು ಸುಮ್ಮನೆ ನಮ್ಮ ದಾರಿಲಿ ಹೊರಟೋಗ್ತಾ ಇದ್ದಿದ್ವಿ. ಆದ್ರೆ ಈ ಬ್ರಾಹ್ಮಣನಿಗೆ ಸಂಪೂರ್ಣವಾದಂತಹ ಶ್ರದ್ಧೆ ಇತ್ತು. ಯದ್ಯಪಿ ಅವನು ಬಹಳ ಬಡತನದಲ್ಲಿ ಇದ್ದ, ಬಡತನದಿಂದ ಅವನು ಅನುಭವಿಸ್ತಾ ಇದ್ದ, ಆದ್ರೂ ಕೂಡ ಸನಾತನ ಗೋಸ್ವಾಮಿ ಅವರಲ್ಲಿ ಅಪಾರ ಶ್ರದ್ಧೆ ಇತ್ತು. ಆದ್ರಿಂದ ಆ ಬ್ರಾಹ್ಮಣ ಹೋಗಿ ಅದನ್ನ ಎಸೆದು ಬಂದು ಯಮುನೆಯಲ್ಲಿ ಸನಾತನ ಗೋಸ್ವಾಮಿ ಅವರು ಮುಂದೆ ಕೂತ್ಕೋತಾನೆ. ಆವಾಗ ಹರಿನಾಮ ಚಿಂತಾಮಣಿಯನ್ನ ಸನಾತನ ಗೋಸ್ವಾಮಿ ಅವರು ಅವನಿಗೆ ಕೊಡ್ತಾರೆ. ಅದರಿಂದ ಆ ಸ್ಪರ್ಶಮಣಿಗೆ ಮತ್ತೊಂದು ಹೆಸರು ಏನು ಅಂತ ಹೇಳಿದ್ರೆ ಚಿಂತಾಮಣಿ. ಚಿಂತಾಮಣಿ ಅಂತ ಹೇಳಿದ್ರೆ ಆ ಒಂದು ಮಣಿಯನ್ನ ನೀವು ಮುಟ್ತಾ ಇದ್ದ ಹಾಗೆ ಯಾವುದೇ ವಸ್ತುವನ್ನ ಮುಟ್ಟಿ ಅದು ಚಿನ್ನ ಆಗ್ಬಿಡ್ತದೆ. ಆ ಚಿಂತಾಮಣಿಯನ್ನ ತ್ಯಾಗ ಮಾಡಿ ಹರಿನಾಮ ಚಿಂತಾಮಣಿಯನ್ನ ಅವನು ಸ್ವೀಕರಿಸ್ತಾನೆ ಅಲ್ವಾ. ನಮಗೆ ಇದು ಅರ್ಥ ಆಗೋದಿಲ್ಲ, ಏನಪ್ಪಾ ಹರಿನಾಮ ಸಂಕೀರ್ತನೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ, ನಾನು ಅನೇಕ ವರ್ಷಗಳಿಂದ ಜಪ ಮಾಡ್ತಾನೆ ಇದ್ದೀನಿ, ಯಾವುದೇ ಬದಲಾವಣೆ ನನ್ನಲ್ಲಿ ಕಾಣಿಸ್ತಾ ಇಲ್ಲ. ಬದಲಾವಣೆ ಕಾಣಿಸ್ತಾ ಇಲ್ಲ ಏನಕ್ಕೆ ಅಂತ ಹೇಳಿದ್ರೆ ನಾವು ಜಪ ಮಾಡ್ತಾ ಇರೋದು ಸರಿ ಇಲ್ಲ, ಸರಿಯಾದಂತ ಮನೋಭಾವನೆಯಿಂದ ನಾವು ಜಪವನ್ನ ಮಾಡ್ತಾ ಇಲ್ಲ ಅಲ್ವಾ. ಆದ್ರೆ ಆ ಮಂತ್ರ ಏನಿದೆ ಅದು ಹರಿನಾಮ ಚಿಂತಾಮಣಿಯೇ ಹೌದು. ಚಿಂತಾಮಣಿಗಿಂತಲೂ ಆ 100 ಪಟ್ಟು 1000 ಪಟ್ಟು ಲಕ್ಷಗಟ್ಟಲೆ ಹೆಚ್ಚು ಬೆಲೆ ಬಾಳುವಂತಹದ್ದು ಅದು ಅಲ್ವಾ. ಸೊ ಈ ಕಥೆ ಬಹಳ ಪ್ರಸ್ತುತ. ತದನಂತರ ಸನಾತನ ಗೋಸ್ವಾಮಿ ಅವರಿಗೆ ಮತ್ತಷ್ಟು ವಯಸ್ಸಾಗುತ್ತೆ. ಇದೀಗ ನಂದಗ್ರಾಮವನ್ನ ಬಿಟ್ಟು ಗೋವರ್ಧನದಲ್ಲಿ ವಾಸ ಮಾಡಬೇಕು ಅಂತ ಅವರಿಗೆ ಆಸೆ ಬರುತ್ತೆ. ಗೋವರ್ಧನದಲ್ಲಿ ಅವರು ಅನೇಕ ಸ್ಥಳಗಳಿದೆ. ನೀವು ಗೋವರ್ಧನ ಪರಿಕ್ರಮಕ್ಕೆ ಕೂಡ ನಿಮ್ಮಲ್ಲಿ ಎಷ್ಟೊಂದು ಜನ ಹೋಗಿರ್ತೀರಾ. ಆ ಗೋವರ್ಧನ ಮಾನಸಿ ಗಂಗಾ ಅಂತ ಯಾವ ಸ್ಥಳ ಇದೆ ಅಲ್ಲಿಂದನೇ ಸಾಮಾನ್ಯವಾಗಿ ನಾವು ಆರಂಭಿಸ್ತೀವಿ ಅಲ್ವಾ. ಆರಂಭಿಸ್ತೀವ ಅಥವಾ ಕೊನೆಯಲ್ಲಿ ಬಂದು ಸೇರ್ತೀವ, ಎರಡರಲ್ಲೂ ಒಂದು. ನಾನು ಕೂಡ ಹೋಗಿ ಒಂದಷ್ಟು ವರ್ಷಗಳಾಗಿದೆ, 3-4 ವರ್ಷ. ಅದರಿಂದ ಬಹಳ ಪ್ರಸಿದ್ಧವಾದಂತಹ ಸ್ಥಳ ಅದು. ಆ ಮಾನಸಿ ಗಂಗಾದ ಪಕ್ಕದಲ್ಲಿ ಚಕ್ಕಲೇಶ್ವರ ಮಹಾದೇವ್ ಇವತ್ತು ಕೂಡ ದೇವಸ್ಥಾನ ಇದೆ ಅಲ್ವಾ. ಚಕ್ರತೀರ್ಥ ಅಂತ ಸ್ಥಳಕ್ಕೆ ಹೇಳ್ತಾರೆ. ಆ ಚಕ್ರತೀರ್ಥದಲ್ಲಿ ಕುಟೀರವನ್ನ ಮಾಡಿಕೊಂಡು ಸನಾತನ ಗೋಸ್ವಾಮಿ ಅವರು ವಾಸ ಮಾಡ್ತಾ ಇರ್ತಾರೆ. ಅಲ್ಲಿ ವಾಸ ಮಾಡ್ತಾ ಇರ್ಬೇಕಾದ್ರೆ ಪ್ರತಿ ದಿವಸ ರಾತ್ರಿ ಬಹಳ ಸೊಳ್ಳೆಗಳು ಬಂದು ಅವರನ್ನ ಕಾಡ್ತಾ ಇರ್ತವೆ. ಸೊಳ್ಳೆಗಳ ಕಾಟ ಬಹಳ ಕಷ್ಟ. ವಿಶೇಷವಾಗಿ ರಾತ್ರಿ ಸಮಯದಲ್ಲಿ ಯಾವುದೇ ಸೊಳ್ಳೆ ಪರದೆ ಇಲ್ಲದೆ ಹೋದ್ರೆ, ಅದರಿಂದ ಇವತ್ತು ಕೂಡ ನಾವು ಯಾತ್ರೆಗೆ ಹೋಗ್ಬೇಕಾದ್ರೆ ಮೊದಲು ಏನನ್ನು ತೆಗೆದುಕೊಳ್ಳದೆ ಹೋದ್ರೂ ಕೂಡ ನಾವು ಬ್ರಹ್ಮಚಾರಿಗಳು ಮೊದಲು ನಾವು ಸೊಳ್ಳೆ ಪರದೆ ಇಟ್ಕೊಂಡ್ಬಿಡ್ತೀವಿ. ಏಕೆಂದ್ರೆ ಸೊಳ್ಳೆ ಪರದೆ ಇಲ್ಲದೆ ಹೋದ್ರೆ ಪೂರ್ತಿ ರಾತ್ರಿ ನಮ್ಮದು ವ್ಯರ್ಥವಾಗಿ ಹೊರಟೋಗ್ತದೆ. ನಮಗೆ ಗೊತ್ತೋದು
ಅಲ್ವಾ? ಅದರಿಂದ ಬಹಳಷ್ಟು ಸೊಳ್ಳೆಗಳು ಬಂದು ಅವರನ್ನ ಕಾಡ್ತಾ ಇರ್ತದೆ. ಅದರಿಂದ ಒಂದು ರಾತ್ರಿ ಏನಂತ ಅಂದ್ಕೋತಾರೆ, ನಾಳೆ ಇಲ್ಲಿಂದ ನಾನು ಹೊರಟು ಬಿಡ್ತೀನಿ, ಇನ್ನು ಇದನ್ನ ಸಹಿಸ್ಕೊಳಕ್ಕೆ ನನ್ನಿಂದ ಆಗ್ತಾ ಇಲ್ಲ ಅಂತ ಅಂದ್ಕೋತಾರೆ. ಆಗಿನ ಕಾಲದಲ್ಲಿ ಡೆಂಗು ಮಲೇರಿಯಾ ಅದೆಲ್ಲ ಏನಿತ್ತೋ ಏನೋ ಗೊತ್ತಿಲ್ಲ ನನಗೆ. ಆದ್ರೆ ಮಾರನೇ ದಿವಸ ಬೆಳಿಗ್ಗೆ ನಾನು ಇದನ್ನ ಈ ಜಾಗವನ್ನ ಬಿಟ್ಟು ಇಲ್ಲಿಂದ ಪ್ರಸ್ಥಾನ ಮಾಡಿ ಮತ್ತೊಂದು ಸ್ಥಳಕ್ಕೆ ಹೋಗ್ಬೇಕಂತ ಯೋಚಿಸ್ಕೊಂಡಿರ್ತಾರೆ. ಆವಾಗ ಸ್ವಯಂ ಶಿವನೇ ಬಂದು ಒಬ್ಬ ಬ್ರಾಹ್ಮಣನ ರೂಪವನ್ನ ತಾಳಿ ಸನಾತನ ಗೋಸ್ವಾಮಿ ಅವರಿಗೆ ಹೇಳ್ತಾನೆ. ಯಾವಾಗ? ಮಾರನೇ ದಿವಸ ಬೆಳಿಗ್ಗೆ ಸನಾತನ ಗೋಸ್ವಾಮಿ ಅವರ ಜೊತೆಗೆ ಮಾತಾಡೋಕೆ ಶುರು ಮಾಡ್ತಾನೆ. ಏಕೆಂದ್ರೆ ಆ ಸಮಸ್ತವಾದ ಸ್ಥಳಕ್ಕೆ ಅಧಿಷ್ಠಾತ್ರ ದೇವತೆ ಯಾರು? ಶಿವ. ಚಕಲೇಶ್ವರ ಮಹಾದೇವ್ ಎಂಬಂತಹ ಸ್ಥಳ ಇದ್ದಂತಹ ಆ ಒಂದು ಕ್ಷೇತ್ರ ಶಿವನ ಅಧಿಷ್ಠಾತ್ರ ದೇವತೆ ಅಧೀನತೆಯಲ್ಲಿ ಅದು ಆ ಸ್ಥಳ ಇತ್ತು. ಅದರಿಂದ ಅಲ್ಲಿಗೆ ಶಿವನೇ ಅಧಿಷ್ಠಾತ್ರ ದೇವತೆ ಆಗಿದ್ದರಿಂದ ಆ ಬ್ರಾಹ್ಮಣನ ವೇಷವನ್ನ ತಾಳಿ ಬಂದು ಸನಾತನ ಗೋಸ್ವಾಮಿ ಅವರಿಗೆ, ಏನಾಯ್ತು, ಇಲ್ಲಿಂದ ಹೋಗ್ತಾ ಇದ್ದೀರಾ ಅಂತ ನಾನು ಕೇಳ್ಪಟ್ಟೆ. ಸನಾತನ ಗೋಸ್ವಾಮಿ ಅವರು ಹೇಳ್ತಾರೆ, ಹೌದು, ಸೊಳ್ಳೆಗಳು ಬಹಳ ಇದೆ, ದಯವಿಟ್ಟು ಒಂದೇ ಒಂದು ರಾತ್ರಿ ಇಲ್ಲಿ ನೀವು ಇನ್ನು ಇಲ್ಲೇ ವಾಸ ಮಾಡಿ, ಪ್ರಾಯ ನಾಳೆಯಿಂದ ಯಾವುದೇ ಸೊಳ್ಳೆಗಳು ಬರೋದಿಲ್ಲ ಅಂತ ಕಾಣುತ್ತೆ, ನನಗೆ ದೂರದ ದೃಷ್ಟಿ ಇದೆ ಅಂತ ಹೇಳ್ತಾರೆ. ಸನಾತನ ಗೋಸ್ವಾಮಿ ಅವರಿಗೆ ಈ ಬ್ರಾಹ್ಮಣನ ಶಬ್ದಗಳೇನಿತ್ತು ಅದರ ಮೇಲೆ ಒಂದು ವಿಶೇಷವಾದಂತ ಆಕರ್ಷಣೆ ಬರುತ್ತೆ. ಅದರಿಂದ ಒಪ್ಕೊಂಡ್ಬಿಡ್ತಾರೆ. ಆ ರಾತ್ರಿ ಚೈತನ್ಯ ಚರಿತಾಮೃತ ಏನ್ ಹೇಳುತ್ತೆ ಅಂದ್ರೆ, ಸೊಳ್ಳೆಗಳ ಅಧಿಷ್ಠಾತ್ರ ದೇವತೆ ಯಾರಿದ್ದಾರೋ, ಅಲ್ವಾ, ಅಂದ್ರೆ ನೋಡಿ ಎಷ್ಟು, ಅದರಿಂದಲೇ ನಾವು ಹೇಳೋದು 33 ಕೋಟಿ ದೇವತೆಗಳು ಇದ್ದಾರೆ, ಒಬ್ಬೊಬ್ಬರಿಗೂ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಇದೆ. ಒಮ್ಮೆ ನಾವು ಕಾರ್ಪೊರೇಷನ್ಗೆ ನಾವು ಫೋನ್ ಮಾಡಿದ್ದಾಗ ನಮ್ಮ ಮನೆಯಲ್ಲಿ ಅವರು ಏನ್ ಹೇಳೋದಂದ್ರೆ, ಆ ನಾವು ಒಂದು ಕಾರಣಕ್ಕೆ ಅವ್ರಿಗೆ ಮಾಡಿದ್ವಿ ಮನೆಯ ಸಂಬಂಧಪಟ್ಟಂತೆ. ಅವರು ನಮ್ಗೆ ನೀವು ತಪ್ಪಾದಂತಹ ಸಂಖ್ಯೆಗೆ ನೀವು ಕಾಲ್ ಮಾಡಿ ಹೇಳಿದ್ರಂದ್ರೆ, ನಾನು ಬೀದಿ ನಾಯಿಗಳನ್ನ ನಾವು ನೋಡ್ಕೋತೀವಿ ಅಂತ ಹೇಳಿದ್ರು. ಆ ಬೀದಿ ನಾಯಿಗಳಿಗೆ ಕೂಡ ಒಂದು ಬೇರೆ ಡಿಪಾರ್ಟ್ಮೆಂಟೇ ಇದೆಯಾ ಅಂತ ಆವಾಗಲೇ ಗೊತ್ತಾಗಿದ್ದು ನನಗೆ. ಬೇರೆ ಎಲ್ಲರಿಗೂ ಗೊತ್ತಿರ್ಬೋದು, ಆದ್ರೆ ಬೀದಿ ನಾಯಿಗಳನ್ನು ನೋಡ್ಕೊಳ್ಳೋದಕ್ಕೆ ಒಂದು ಸೆಪರೇಟ್ ಡಿಪಾರ್ಟ್ಮೆಂಟ್ ಕಾರ್ಪೊರೇಷನ್ ಅಲ್ಲಿ. ಏಕೆಂದ್ರೆ ಬಹಳ ಮುಖ್ಯವಾದಂತಹ ಕೆಲಸ ಅದು. ಬೀದಿ ನಾಯಿಗಳಿಂದ ಎಷ್ಟು ದೊಡ್ಡ ತೊಂದರೆ ಆಗತ್ತೆ. ನಾವು ಮನೆಯಿಂದ ಹೊರಗಡೆ ಹೋಗೋದಕ್ಕೆ ಎಷ್ಟೊಂದ್ ಸತಿ ಭಯ ಆಗತ್ತೆ. ಒಂದು 3-4 ನಾಯಿಗಳು ಒಟ್ಟಿಗೆ ಬಂದ್ಬಿಟ್ರೆ ಎಷ್ಟು ಭಯ ಆಗತ್ತೆ, ಅಲ್ವಾ? ಸೊ ಪ್ರಾಯಶಃ ಬೀದಿ ನಾಯಿಗಳಿಗೆ ಹೇಗೆ ಒಂದು ಸೆಪರೇಟ್ ಡಿಪಾರ್ಟ್ಮೆಂಟ್ ಇದೆ ಕಾರ್ಪೊರೇಷನ್ ನಲ್ಲಿ, ಅದೇ ರೀತಿಯಲ್ಲಿ ದೇವತೆಗಳಲ್ಲಿ ಒಬ್ಬ ದೇವತೆ ಕೇವಲ ಸೊಳ್ಳೆಗಳಿಗೆ ದೇವತೆ ಇದ್ದಾನಂತೆ. ಚೈತನ್ಯ ಚರಿತಾಮೃತ ಇದೇ ರೀತಿಯಲ್ಲಿ ಹೇಳುತ್ತೆ. ಆ ಸೊಳ್ಳೆಗಳ ದೇವತೆನ ಶಿವ ಕರೆದು, ಯಾವುದೇ ಸೊಳ್ಳೆ ಈ ನನ್ನ ಮತ್ತೆ ಬರಬಾರದು, ಬಂದ್ರೆ ಸರಿ ಇರೋದಿಲ್ಲ, ಕೊಟ್ಬಿಡ್ತಾರೆ. ಸೊಳ್ಳೆಗಳನ್ನ ಆ ಅಲ್ಲಿಂದ ನಿವಾರಿಸಿ ಮಾರನೇ ದಿವಸ ಯಾವುದೇ ತೊಂದರೆ ಇರೋದಿಲ್ಲ ಸನಾತನ ಗೋಸ್ವಾಮಿ ಅವರಿಗೆ, ಅಲ್ವಾ? ಆ ರೀತಿ ಮತ್ತೊಂದು ಕಥೆ ಕೂಡ ಬರುತ್ತೆ. ಸನಾತನ ಗೋಸ್ವಾಮಿ ಅವರಿಗೆ ಇವಾಗ ಬಹಳ ಬಹಳ ವಯಸ್ಸಾಗ್ಬಿಟ್ಟಿದೆ. ಇವಾಗ ಸುಮಾರು 80 ವರ್ಷದ ವಯಸ್ಸಾಗಿದೆ. ಆದ್ರೆ ಅವರು ಒಂದು ಪ್ರತಿಜ್ಞೆನ ಮಾಡಿದ್ರು, ಗೋವರ್ಧನದಲ್ಲಿ ನಾನು ವಾಸ ಮಾಡಬೇಕಾದ್ರೆ ಪ್ರತಿ ದಿವಸ ಈ 12 ಕೋಶಗಳ ಪರಿಕ್ರಮ ಏನಿದೆ ಅದನ್ನ ಪ್ರತಿ ದಿವಸ ನಾನು ಮಾಡ್ತೀನಿ. ಇವತ್ತು ನಾವು ನೋಡಿದ್ರೆ ಗೋವರ್ಧನ ಪರಿಕ್ರಮ 21 ಕಿಲೋಮೀಟರ್. ನಾನು ಮೊದಲನೇ ಬಾರಿ ನಾನು ಹೋಗಿದ್ದು ವೃಂದಾವನಕ್ಕೆ 2008ನೇ ಇಸ್ವಿಯಲ್ಲಿ, ಇವಾಗ ಸುಮಾರು 18 ವರ್ಷಗಳ ಹಿಂದೆ. ಆವಾಗಲಿಂದ ಅನೇಕ ಬಾರಿ ಗೋವರ್ಧನ ಪರಿಕ್ರಮವನ್ನ ಮಾಡಿದ್ದೀವಿ. ಪ್ರತಿಯೊಮ್ಮೆ ನಾವು ಮಾಡಬೇಕಾದ್ರೆ ಸುಮಾರು 6 ಗಂಟೆ ಬೆಳಿಗ್ಗೆ ನಾವು ಪ್ರಸ್ಥಾನ ಮಾಡ್ತೀವಿ. ಅದರಿಂದ ಹೊರಡ್ತೀವಿ ನಮ್ಮ ಸ್ಥಳದಿಂದ, ಮಧ್ಯಾಹ್ನ 1 ಗಂಟೆಗೆ ಬಂದು ತಲುಪ್ತೀವಿ, ಅಲ್ವಾ? ಆದ್ರೆ ಈ 12 ಕೋಶಗಳ ಪರಿಕ್ರಮ ಅದಕ್ಕಿಂತ ದೊಡ್ಡ ಪರಿಕ್ರಮ ಅಂತ ನಮ್ಮ ಆಚಾರ್ಯರು ಹೇಳ್ತಾರೆ. 21 ಕಿಲೋಮೀಟರ್ ಇವಾಗ ಇರೋದು, 500 ವರ್ಷದ ಹಿಂದೆ ಪ್ರಾಯಶಃ 30-35 ಕಿಲೋಮೀಟರ್ ಇದ್ದಿರಬಹುದು. ಮತ್ತೆ ಸನಾತನ ಗೋಸ್ವಾಮಿಯವರು ಯುವಕರಲ್ಲ, ಇವಾಗ 80 ವರ್ಷದ ಮುದುಕರಾಗಿದ್ದಾರೆ. ಆ ಮುದುಕರಾದ್ರೂ ಕೂಡ ಪ್ರತಿ ದಿವಸ ನಾನು ಗೋವರ್ಧನ ಪರಿಕ್ರಮವನ್ನ ಮಾಡಲೇಬೇಕು ಅಂತ ಹೇಳಿ ಆ ರೀತಿಯಾದಂತಹ ಸಂಕಲ್ಪವನ್ನ ಮಾಡಿರ್ತಾರೆ. ಅದರ ಮಧ್ಯದಲ್ಲೇ ಅಲ್ಲಿದ್ದಂತಹ ವ್ರಜವಾಸಿಗಳೆಲ್ಲರನ್ನ ಅವರು ಭೇಟಿ ಆಗ್ತಾ ಇರ್ತಾರೆ. ಆದ್ರಿಂದ ಕೃಷ್ಣನಿಗೆ ಕನಿಕರ ಬರುತ್ತೆ. ಎಂತಹ ಪ್ರತಿಜ್ಞೆಯನ್ನ ಮಾಡಿ ಅದನ್ನ ಪೂರೈಸ್ತಾ ಇದ್ದಾರಲ್ಲ, ಇದನ್ನ ನನಗೆ ನೋಡಕ್ಕಾಗ್ತಾ ಇಲ್ಲ ಅಂತ ಹೇಳಿ ಮತ್ತೆ ಅದೇ ರೀತಿಯಾದಂತಹ ಒಬ್ಬ ಸಣ್ಣ ಬಾಲಕನ ರೂಪವನ್ನ ತಾಳಿ ಬಂದು ಸನಾತನ ಗೋಸ್ವಾಮಿಯವರ ಜೊತೆಗೆ ಮಾತಾಡಿ, ಇಷ್ಟೊಂದು ದೀರ್ಘವಾದಂತ ಪರಿಕ್ರಮ ಪ್ರತಿ ದಿವಸ ಮಾಡುವುದರ ಅಗತ್ಯವಿಲ್ಲ, ಸ್ವಯಂ ಕೃಷ್ಣನೇ ಹೇಳ್ತಾ ಇದ್ದಾನೆ, ಅಲ್ವಾ?
ಹಾಗಾದ್ರೆ ನಾನೇನ್ ಮಾಡ್ಬೇಕು? ಈ ಪ್ರತಿಜ್ಞೆ ಮಾಡ್ಬಿಟ್ಟಿದ್ದೀನಲ್ಲ. ಅವಾಗ ಕೃಷ್ಣ ಏನ್ ಮಾಡ್ತಾನೆ? ಅವನೇ ಗೋವರ್ಧನ ಗಿರಿಯ ಮೇಲೆ ಹೋಗಿ ಒಂದು ಶಿಲೆಯ ಮೇಲೆ ತನ್ನ ಪಾದಾರವಿಂದಗಳನ್ನ ಇಟ್ಟು ಅದರ ಗುರುತು ಅದರ ಒಳಗೆ ಹೋಗೋ ತರಹ ಮಾಡಿ ಆ ಶಿಲೆಯನ್ನ ಗೋವರ್ಧನದಿಂದ ತೆಗೆದು ವಾಪಸ್ಸು ಬಂದು ಸನಾತನ ಗೋಸ್ವಾಮಿಯವರಿಗೆ ನೀಡಿ, ಈ ಒಂದೇ ಒಂದು ಶಿಲಾ ಏನಿದೆ, ಈ ಶಿಲೆಯ ಪರಿಕ್ರಮವನ್ನ ಪ್ರತಿ ದಿವಸ ನೀವು ಮಾಡಿದ್ರೆ ಸಾಕು, ಅದು ಗೋವರ್ಧನ ಗಿರಿಯ ಪರಿಕ್ರಮವನ್ನ ಮಾಡಿದಂತೆಯೇ ಆಗ್ತದೆ. ಪಾದಾರವಿಂದಗಳ ಚರಣ ಕಮಲಗಳ ಗುರುತು ಕೂಡ ಇದೆ ಇದರ ಮೇಲೆ. ಅವಾಗ ಸನಾತನ ಗೋಸ್ವಾಮಿ ಅವರು ಆಯ್ತು ಅಂತ ಒಪ್ಕೋತಾರೆ. ಮತ್ತೆ ಆ ತಕ್ಷಣ ಆ ಬಾಲಕ ಅಲ್ಲಿಂದ ಅದೃಶ್ಯನಾಗ್ಬಿಡ್ತಾನೆ. ಸನಾತನ ಗೋಸ್ವಾಮಿ ಅವರಿಗೆ ಮತ್ತೆ ವಿಸ್ಮಯ ಬರುತ್ತೆ. ಅವರು ವಾಪಸ್ಸು ಚಕ್ರತೀರ್ಥಕ್ಕೆ ಅವರ ಕುಟೀರ ಏನಿತ್ತು ಅಲ್ಲಿ ಹೋಗಿ ನೋಡ್ತಾರೆ. ಆ ಕುಟೀರದ ಒಳಗೆ ಅದೇ ಶಿಲೆ ಅಲ್ಲಿ ಇರ್ತದೆ. ಆವಾಗ ಸನಾತನ ಗೋಸ್ವಾಮಿ ಅವ್ರಿಗೆ ಗೊತ್ತಾಗ್ತದೆ, ಮತ್ತೆ ಕೃಷ್ಣ ನನ್ನ ಮುಂದೆ ಬಂದ, ಪ್ರಕಟನಾಗಿ ಬಂದ, ಮತ್ತೆ ಅವನನ್ನ ನಾನು ಕಂಡು ಹಿಡಿಯಲಿಲ್ಲ ಅಲ್ವೇ. ಇದನ್ನ ನಾವು ಮತ್ತೊಂದು ಕಥೆ ನಾವು ನೋಡ್ತೀವಿ. ಇವಾಗ ಕೊನೆಯಲ್ಲಿ ನಾವು ಸನಾತನ ಗೋಸ್ವಾಮಿಯವರು ಬರೆದಿರುವಂತಹ 4 ಪ್ರಮುಖವಾಗಿರ್ತಕ್ಕಂಥ ಗ್ರಂಥಗಳ ಬಗ್ಗೆ ನಾವು ಇವಾಗ ರೂಪ ಗೋಸ್ವಾಮಿ ಅವರ ಬಗ್ಗೆ ನಾವು ಚರ್ಚೆ ಮಾಡಬೇಕಾದ್ರೆ ನಾವು ಹೇಳಿದ್ವಿ 15 ಪ್ರಮುಖವಾಗಿರ್ತಕ್ಕಂಥ ಗ್ರಂಥಗಳು. ಸನಾತನ ಗೋಸ್ವಾಮಿ ಅವರು ಈ 4 ಗ್ರಂಥಗಳು, ಆದ್ರೆ ಒಂದೊಂದು ಗ್ರಂಥ ಕೂಡ ಅತಿ ಬೃಹದಾಕಾರವಾದಂತಹ ಗ್ರಂಥ, ಮತ್ತೆ ಭಕ್ತಿಯ ಸಾರವನ್ನ ಸಾರುವಂತಹ ಗ್ರಂಥ. ಸೊ ಮೊದಲನೇದು ಏನು ಅಂತ ಹೇಳಿದ್ರೆ ಅವರ ಏನಂತಾರೆ ಮಾಸ್ಟರ್ ಪೀಸ್ ಅಥವಾ ಆ ರೀತಿಯಾದಂಥ ಮೇರು ಕೃತಿ ಏನಿದೆ ಅದು ಬೃಹತ್ ಭಾಗವತಾಮೃತ, ಮ್ಯಾಗ್ನಮ್ ಓಪಸ್ ಅಂತ ಹೇಳ್ತಾರೆ ಅಲ್ವಾ ಇಂಗ್ಲಿಷ್ ನಲ್ಲಿ. ಮೇರು ಕೃತಿ ಅದು ಬೃಹತ್ ಭಾಗವತಾಮೃತ, ಬಹಳ ಸುಂದರವಾದಂತಹ ಗ್ರಂಥ. ನಾವೆಲ್ಲರೂ ಇಲ್ಲಿ ಆಶ್ರಮದಲ್ಲಿ ಅದನ್ನು ಓದ್ತಾ ಇದ್ದೀವಿ ಇವಾಗ. ಬಹಳ ಸುಂದರವಾದಂತಹ ಗ್ರಂಥ. ಭಾಗವತವನ್ನ ಶುಕಮುನಿಗಳು ಪರೀಕ್ಷಿತ ಮಹಾರಾಜರಿಗೆ ಹೇಳಿದ ನಂತರ ಪರೀಕ್ಷಿತ ಮಹಾರಾಜರು ಆ ಭಾಗವತವನ್ನ ಸಾರ ರೂಪದಲ್ಲಿ ಉತ್ತರೆಗೆ, ತಮ್ಮ ತಾಯಿಯಾದಂಥ ಉತ್ತರೆಗೆ ಹೇಳುವಂತಹ ಕಥೆ ಇದು ಬೃಹತ್ ಭಾಗವತಾಮೃತ. ಅದರಲ್ಲಿ ಒಬ್ಬೊಬ್ಬ ಭಕ್ತರು ಕೂಡ ಅದರಲ್ಲಿ ಯಾವ ಸ್ಥಳದಲ್ಲಿ ಇದ್ದಾರೆ ಅನ್ನೋದು ನಮಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ. ನಾರದರು ಈ ಸಮಸ್ತವಾದ ಸೃಷ್ಟಿಯಲ್ಲಿರುವಂತಹ ಅತಿ ಶ್ರೇಷ್ಠ ಭಕ್ತರನ್ನ ಅನ್ವೇಷಿಸಬೇಕು, ಹುಡುಕಬೇಕು ಅಂತ ಹೇಳಿ ಅವರು ಜಗತ್ತಿನ ವಿವಿಧವಾಗಿರ್ತಕ್ಕಂಥ ಸ್ಥಳಕ್ಕೆ ಹೋಗ್ತಾರೆ. ಅಲ್ಲಿನ ಪರಿಶುದ್ಧ ಭಕ್ತರನ್ನ ಭೇಟಿಯಾಗ್ತಾರೆ. ಆ ಪರಿಶುದ್ಧ ಭಕ್ತರ ಮನೋಭಾವನೆಯನ್ನ ಅರ್ಥ ಮಾಡ್ಕೋತಾರೆ. ಇದೇ ರೂಪದಲ್ಲಿ ಇರುವಂತಹ ಕಥೆ ಇದು, ಗ್ರಂಥವಿದು. ಬಹಳ ಸುಂದರವಾದಂತಹ ಗ್ರಂಥ. ಎರಡನೇದು ಹರಿಭಕ್ತಿ ವಿಲಾಸ. ಹರಿಭಕ್ತಿ ವಿಲಾಸ ಅಂತ ಹೇಳಿದ್ರೆ ವೈಷ್ಣವರಾದಂತಹವರು ಯಾವ ಯಾವ ಆಚರಣೆಯನ್ನ ಪಾಲಿಸಬೇಕು, ಯಾವ ತತ್ವಗಳನ್ನ ತಮ್ಮ ಜೀವನದಲ್ಲಿ ಕಂಡುಕೊಳ್ಳಬೇಕು. ಪ್ರತಿಯೊಂದು ಸಂಪ್ರದಾಯಕ್ಕೆ ತನ್ನದೇ ಆದಂತಹ ತನ್ನತನವನ್ನ ಸಾರುವಂತಹ ಆಚರಣೆಗಳು ಇರುತ್ತದೆ. ನೋಡಿ, ಗೌಡಿಯ ವೈಷ್ಣವ ಸಂಪ್ರದಾಯದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಯಾವುದನ್ನ ನಾವು ಒತ್ತಿ ಹೇಳ್ತೀವಿ ಅಂತ ಹೇಳಿದ್ರೆ ಈ ಹರಿನಾಮ ಜಪವನ್ನ, ಹರಿನಾಮ ಸಂಕೀರ್ತನೆಯನ್ನ. ಪ್ರಾಯಶಃ ಬೇರೆ ಯಾವುದೇ ಸಂಪ್ರದಾಯದಲ್ಲಿ ಇಷ್ಟು ಪ್ರಾಮುಖ್ಯತೆಯನ್ನ ಈ ಹರಿನಾಮ ಸಂಕೀರ್ತನೆಗೆ ಕೊಡೋದಿಲ್ಲ. ಬೇರೆ ಸಂಪ್ರದಾಯಗಳಿಗೆ ಬೇರೆ ಬೇರೆ ಭಕ್ತಿಯ ಆಯಾಮಗಳಿಗೆ ಪ್ರಾಮುಖ್ಯತೆ ಹೆಚ್ಚಾಗಿರುತ್ತದೆ ಅಲ್ವಾ. ಅದರಿಂದ ಆ ಸಂಪ್ರದಾಯಕ್ಕೆ ತಕ್ಕ ಹಾಗೆ ಇರುವಂತಹ ಸಂಪ್ರದಾಯದ ವಿವರಗಳನ್ನ ತಿಳಿ ಹೇಳುವಂತಹ ಒಂದು ಗ್ರಂಥ ಪ್ರತಿಯೊಂದು ಸಂಪ್ರದಾಯದಲ್ಲಿ ಇದ್ದೇ ಇರ್ತದೆ. ನಮ್ಮ ಸಂಪ್ರದಾಯದಲ್ಲಿ ಹರಿಭಕ್ತಿ ವಿಲಾಸ, ಅದೇ ರೀತಿ ಗೋಪಾಲ ಭಟ್ಟ ಗೋಸ್ವಾಮಿ ಅವರ ಸತ್ಕ್ರಿಯಾ ಸಾರದೀಪಿಕಾ, ಈ ರೀತಿಯಾದಂತಹ ಗ್ರಂಥಗಳು ಇವೆ. ಇದರಲ್ಲಿ ಎಲ್ಲ ಕ್ರಮಗಳು ಹೇಗೆ ನಡೆಯಬೇಕು, ಒಬ್ಬ ಒಂದು ವೈಷ್ಣವನ ಜೀವನದಲ್ಲಿ ಎಲ್ಲ ಕ್ರಮಗಳು ಹೇಗೆ ನಡೆಯಬೇಕು ಅನ್ನೋದ್ರ ಬಗ್ಗೆ ಸನಾತನ ಗೋಸ್ವಾಮಿ ಅವರು ಬಹಳ ಚೆನ್ನಾಗಿ ನಮಗೆ ವಿವರಿಸಿ ಹೇಳ್ತಾರೆ. ಆಯ್ತಾ? ಒಂದೇ ನಿಮಿಷ. ಓಕೆ, ಕೇಳಿಸ್ತಾ ಇದೆ ಅಂತ ಅನ್ಕೋತೀನಿ ಎಲ್ಲರಿಗೂ. ಇದು ಎರಡನೇ ಗ್ರಂಥ. ಸೊ ವೈಷ್ಣವ ಆಚರಣೆಯನ್ನ ಸಾರುವಂತಹ ಗ್ರಂಥ. ತಮ್ಮ ದಿನನಿತ್ಯದ ಜೀವನದಲ್ಲಿ ವಿಶೇಷವಾಗಿರ್ತಕ್ಕಂತಹ ಪರಿಸ್ಥಿತಿಗಳಲ್ಲಿ, ಮದುವೆ, ಮುಂಜಿ,
ಇದನ್ನೆಲ್ಲ ಹೇಗೆ ಆಚರಿಸಬೇಕು? ಗೌಡಿಯ ವೈಷ್ಣವರು, ಕೇವಲ ವೈಷ್ಣವರು ಮಾತ್ರ ಅಲ್ಲ, ಅದರಲ್ಲೂ ವಿಶೇಷವಾಗಿ ಗೌಡಿಯ ವೈಷ್ಣವರು ಅದನ್ನ ಸಾರುವಂತಹ ಗ್ರಂಥ ಹರಿಭಕ್ತಿ ವಿಲಾಸ. ಮೂರನೇದು ದಶಮ ಟಿಪ್ಪಣಿ. ಇದು ಬಹಳ ಮುಖ್ಯವಾದಂತಹ ಗ್ರಂಥ. ಸನಾತನ ಗೋಸ್ವಾಮಿಯವರು ವಿಶೇಷವಾಗಿ ಭಾಗವತ ಪ್ರಿಯರು ಅನ್ನೋದು ಆ ಲೋಕಕ್ಕೆ ತಿಳಿದಂತಹ ವಿಷಯ. ಆ ಭಾಗವತದ ಸಾರ ಕೂಡ ಎಲ್ಲಿ ಕಾಣ್ತದೆ ನಮಗೆ ಅಂತ ಹೇಳಿದ್ರೆ ದಶಮ ಸ್ಕಂಧದಲ್ಲಿ. ಆ ದಶಮ ಸ್ಕಂಧದಲ್ಲಿ ಇರುವಂತಹ ವಿಷಯಗಳಿಗೆ ಪ್ರತಿಯೊಂದು ಶ್ಲೋಕಕ್ಕೆ ಒಂದು ವಿಶೇಷವಾದಂತಹ ಟಿಪ್ಪಣಿಯನ್ನ, ವಿಶೇಷವಾದಂತಹ ವ್ಯಾಖ್ಯಾನವನ್ನ ಈ ತಮ್ಮ ದಶಮ ಟಿಪ್ಪಣಿ ಎಂಬಂತಹ ವ್ಯಾಖ್ಯಾನದ ಮೂಲಕ ಸನಾತನ ಗೋಸ್ವಾಮಿಯವರು ನಮಗೆ ಕೊಟ್ಟಿದ್ದಾರೆ. ಇದು ಬಹಳ ಮುಖ್ಯವಾದಂತಹ ಗ್ರಂಥ. ಏನಕ್ಕೆ ಅಂದ್ರೆ ಯಾರು ರಸಿಕರಿರ್ತಾರೆ ಅವರು ಈ ದಶಮ ಟಿಪ್ಪಣಿಯಲ್ಲಿ ಪ್ರತಿಯೊಂದು ಶ್ಲೋಕದಲ್ಲಿ ಮಾತ್ರ ಅಲ್ಲ, ಪ್ರತಿಯೊಂದು ಅಕ್ಷರದಲ್ಲಿ ವಿಶೇಷವಾದಂತಹ ರಸವನ್ನ ಅವರು ಆಸ್ವಾದಿಸ್ತಾರೆ. ಅದಕ್ಕೆ ಮತ್ತೊಂದು ಯಾವ ಹೆಸರಿದೆ ಅಂತ ಹೇಳಿದ್ರೆ ವೈಷ್ಣವ ತೋಷಣಿ ಎಂಬಂತ ಮತ್ತೊಂದು ಹೆಸರಿದೆ. ಈ ವೈಷ್ಣವ ತೋಷಣಿ ಅಥವಾ ಬೃಹತ್ ವೈಷ್ಣವ ತೋಷಣಿ ಅಂತ ಕೂಡ ಕರೀತಾರೆ. ಅದಕ್ಕೆ ಜೀವ ಗೋಸ್ವಾಮಿ ಅವರು ಒಂದು ವ್ಯಾಖ್ಯಾನ ಕೂಡ ಬರೆದಿದ್ದಾರೆ. ಅದಕ್ಕೆ ಲಘು ವೈಷ್ಣವ ತೋಷಣಿ ಅಂತ ಒಂದು ಹೆಸರಿದೆ. ತದನಂತರ ದಶಮ ಚರಿತಂ ಎಂಬಂತಹ ಮತ್ತೊಂದು ಕಾವ್ಯವನ್ನ ಕೂಡ ಬರೆದಿದ್ದಾರೆ. ದಶಮ ಟಿಪ್ಪಣಿ ಅನ್ನೋದು ವ್ಯಾಖ್ಯಾನ, ದಶಮ ಚರಿತಂ ಎನ್ನುವುದು ಅವರ ಕಾವ್ಯ. ಯಾವುದರ ಮೇಲೆ? ಆ ಆ, ದಶಮ ಸ್ಕಂಧದ ಮೇಲೆ. ಅಂದ್ರೆ ದಶಮ ಸ್ಕಂಧವನ್ನ ತಮ್ಮ ಶಬ್ದಗಳಲ್ಲಿ ಕಾವ್ಯದ ಹಾಗೆ, ಕಾವ್ಯದ ರೂಪವನ್ನ ತಾಳಿ ಅದಕ್ಕೆ ಒಂದು ಕಾವ್ಯ ರೂಪವನ್ನ ಕೊಟ್ಟು ಅದನ್ನು ವಿವರಿಸಿದ್ದಾರೆ. ಈ ನಾಲ್ಕು ಮುಖ್ಯವಾಗಿರ್ತಕ್ಕಂತಹ, ಅತಿ ಮುಖ್ಯವಾಗಿರ್ತಕ್ಕಂತಹ ಗ್ರಂಥಗಳನ್ನ ಸನಾತನ ಗೋಸ್ವಾಮಿಯವರು ನಮಗೆ ನೀಡಿದ್ದಾರೆ. ಬೃಹತ್ ಭಾಗವತಾಮೃತ, ಹರಿಭಕ್ತಿ ವಿಲಾಸ, ದಶಮ ಟಿಪ್ಪಣಿ ಮತ್ತೆ ದಶಮ ಚರಿತಂ. ಸೊ ಚಕ್ರತೀರ್ಥದಲ್ಲಿ ವಾಸ ಮಾಡ್ತಾ ಇರ್ಬೇಕಾದ್ರೆ ಅವರು ಸಮಸ್ತವಾದಂತಹ ವೃಂದಾವನಕ್ಕೆ ಪ್ರಾಣದಂತೆ ಅವರಿದ್ರು. ವ್ರಜವಾಸಿಗಳೆಲ್ಲರೂ ಪ್ರತಿನಿತ್ಯ ಬಂದು ಪ್ರಾಯ ಅವರನ್ನ ಭೇಟಿ ಆಗ್ತಾ ಇದ್ರು. ಅವರಿಗೆ ವಯಸ್ಸಾದ ಮೇಲೆ ಚಕ್ರತೀರ್ಥದಲ್ಲಿ ಅವರು ಕುಟೀರದೊಳಗೆ ಅವರು ವಾಸ ಮಾಡೋದಕ್ಕೆ ಶುರು ಮಾಡ್ತಾರೆ. ಚಕ್ರತೀರ್ಥದಲ್ಲಿ ಅಲ್ಲೇ ಇರಬೇಕಾದ್ರೆ ಅವ್ರಿಗೆ ಸುಮಾರು 85 ವರ್ಷಗಳ ವಯಸ್ಸಾಗಿರ್ಬೇಕಾದ್ರೆ, ನಿಖರವಾಗಿ ಯಾವ ವರ್ಷ ಅನ್ನೋದು ನಮಗೆ ಗೊತ್ತಿಲ್ಲ, ಆದ್ರೆ 85 ವರ್ಷದ ವಯಸ್ಸು ಅಂತ ಹೇಳ್ತಾರೆ. ಆ ವಯಸ್ಸಿನಲ್ಲಿ ಅವರು ಈ ಲೋಕದಿಂದ ಪ್ರಸ್ಥಾನ ಮಾಡ್ತಾರೆ. ಯಾವತ್ತು ಅನ್ನೋದು ಬಹಳ ಮುಖ್ಯ. ಆಚೆ ನಾವು ಯಾವ ದಿನವನ್ನ ಗುರುಪೂರ್ಣಿಮೆ ಅಂತ ನಾವು ಆಚರಿಸ್ತೀವಿ, ಅದೇ ದಿವಸ ಸನಾತನ ಗೋಸ್ವಾಮಿಯವರ ತಿರೋಭಾವ ಆಗತ್ತೆ. ಇವತ್ತು ಕೂಡ 500 ವರ್ಷಗಳಾದ ಮೇಲೆ ನೀವು ಏನ್ ನೋಡ್ತೀರಾ ಅಂದ್ರೆ, ಈ ಸನಾತನ ಗೋಸ್ವಾಮಿ ಅವರ ತಿರೋಭಾವ ದಿವಸವಾದಂತಹ ಗುರುಪೂರ್ಣಿಮೆಯಂದು ಸಮಸ್ತವಾದಂತಹ ವೃಂದಾವನವೇ ಬಂದು ಗೋವರ್ಧನ ಪರಿಕ್ರಮವನ್ನ ಮಾಡುತ್ತೆ. ಆ ವ್ರಜವಾಸಿಗಳಿಗೆ ಇವತ್ತು ಹೋಗಿ ನೀವು ಕೇಳಿದ್ರೆ ಏನಕ್ಕೆ ಪರಿಕ್ರಮ ಮಾಡ್ತಾ ಇದ್ದೀರಾ ಅಂತ ಎಷ್ಟೊಂದು ಜನರಿಗೆ ಗೊತ್ತೂ ಕೂಡ ಇಲ್ಲ. ಆದ್ರೆ ಆ ಸಂಪ್ರದಾಯ ಪೂರ್ವಜರಿಂದ ಬಂದು 500 ವರ್ಷಗಳಾದ ಮೇಲೆ ಇವತ್ತು ಕೂಡ ಗೋವರ್ಧನ ಪರಿಕ್ರಮವನ್ನ ಆ ದಿವಸ ಅಂದ್ರೆ ಗುರುಪೂರ್ಣಿಮೆ ದಿವಸ ಮಾಡ್ತಾರೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ವಿಶೇಷವಾದಂತಹ ವಿಷಯ ಅಲ್ವಾ? ಏನಕ್ಕೆ ಅಂದ್ರೆ ಸನಾತನ ಗೋಸ್ವಾಮಿ ಅವರಿಗೆ ಈ ಗೋವರ್ಧನ ಪರಿಕ್ರಮ ಬಹಳ ಪ್ರಿಯವಾದಂತಹ ವಿಷಯ ಅಂತ ಅರಿತು ಆವತ್ತಿನ ದಿವಸ 500 ವರ್ಷಗಳ ಹಿಂದೆ ಅವರ ತಿರುಭಾವ ಯಾವಾಗ ಆಗತ್ತೆ, ಆವತ್ತು ಸಮಸ್ತವಾದ ವೃಂದಾವನ ಬಂದು ಗೋವರ್ಧನ ಪರಿಕ್ರಮ ಮಾಡುತ್ತೆ. ಅದಾದ್ಮೇಲೆ ವರ್ಷ ಪೂರ್ವಜರಿಂದ ಅನುಜರು ಕಲಿತು ಇವತ್ತಿನ ತನಕ ಅದೇ ರೀತಿಯಾದಂತಹ ಸಂಪ್ರದಾಯ ಉಳಿದುಕೊಂಡು ಬಂದಿದೆ ಅಲ್ವಾ? ಶ್ರೀಲ ಪ್ರಭುಪಾದರು ಸನಾತನ ಗೋಸ್ವಾಮಿ ಅವರು 2 ಶ್ಲೋಕಗಳನ್ನ ಯಾವಾಗಲೂ ಬಹಳ ಉದಾಹರಿಸಿ ಹೇಳ್ತಾ ಇದ್ರು ತಮ್ಮ ತಾತ್ಪರ್ಯಗಳಲ್ಲಿ ಮತ್ತೆ ತಮ್ಮ ಪ್ರವಚನಗಳಲ್ಲಿ. ಮೊದಲನೇದು ಇದು ನೀವು ನೋಡ್ತಾ ಇದ್ದೀರಲ್ಲ, ಯಥಾ ಕಾಂಚನತಾಂ ಯಾತಿ ಕಾಂಸ್ಯಂ ರಸವಿಧಾನತಃ ತಥಾ ದೀಕ್ಷಾ ವಿಧಾನೇನ ದ್ವಿಜತ್ವಂ ಜಾಯತೆ ನೃನಾಂ. ಒಂದು ರಸಾಯನದ ಒಂದು ಶಾಸ್ತ್ರದಿಂದ ಒಂದು ಪದಾರ್ಥವನ್ನ ಮತ್ತೊಂದು ಪದಾರ್ಥವನ್ನಾಗಿ ನೀವು ಮಾಡಬಹುದು. ಅದು ಆ ವಿಜ್ಞಾನಿಯ ಒಂದು ಸಾಮರ್ಥ್ಯ. ಅದೇ ರೀತಿಯಲ್ಲಿ ನೀವೇನ್ ಮಾಡಬಹುದು, ದೀಕ್ಷಾ ಎಂಬಂತಹ ಒಂದೇ ಒಂದು ವಿಧಾನದಿಂದ ಒಬ್ಬ ಅಬ್ರಾಹ್ಮಣನನ್ನ ಕೂಡ ಬ್ರಾಹ್ಮಣನಾಗಿ ನೀವು ಮಾಡಬಹುದು ಅಂತ ಸನಾತನ ಗೋಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಇದು ಬಹಳ ಮುಖ್ಯ ಪ್ರಭುಪಾದರಿಗೆ ವಿಶೇಷವಾಗಿ. ಯಾಕೆಂತ ಹೇಳಿದ್ರೆ ಪ್ರಭುಪಾದರು ಮೊದಲನೇ ಬಾರಿ ತಮ್ಮ ಪಾಶ್ಚಾತ್ಯ ಶಿಷ್ಯರನ್ನ ಯಾವಾಗ ಭಾರತಕ್ಕೆ ಕರ್ಕೊಂಡು ಬರ್ತಾರೆ, ಪ್ರಭುಪಾದರನ್ನ ಅನೇಕ ಬ್ರಾಹ್ಮಣರ ವಂಶದಲ್ಲಿ ಹುಟ್ಟಿದಂಥವರು ಬಹಳ ಅವ್ರಿಗೆ ಅವ್ರನ್ನ ಹೀಯಾಳಿಸಿ ಹೇಳ್ತಾರೆ. ಪ್ರಭುಪಾದರಿಗೆ ಕ್ರಿಟಿಸಿಸಮ್ ಕೊಡ್ತಾರೆ. ಏನಂದ್ರೆ ಇವರೆಲ್ಲ ಮ್ಲೇಚ್ಛ ಯಾವನರು, ಇವರಿಗೆ ಬ್ರಾಹ್ಮಣರ
ದೀಕ್ಷೆಯನ್ನು ನೀಡುವಂತಹದ್ದು ಸರಿಯಿಲ್ಲ ಅಂತ. ಆದರೆ ಆವಾಗ ಪ್ರಭುಪಾದರು ಈ ಶ್ಲೋಕವನ್ನ ಅವ್ರಿಗೆ ಉದಾಹರಿಸಿ ಹೇಳ್ತಾರೆ ಅಲ್ವಾ. ಒಂದು ರಸಾಯನಶಾಸ್ತ್ರದ ವಿಧಾನದಿಂದ ಆ ಒಂದು ಪದಾರ್ಥವನ್ನ ಮತ್ತೊಂದು ಪದಾರ್ಥವನ್ನ ನೀವು ಮಾಡ್ತೀರಾ. ಹಾಗಾದ್ರೆ ದೀಕ್ಷಾ ವಿಧಾನದಿಂದ ನಾವು ಏನಕ್ಕೆ ಒಬ್ಬ ಬ್ರಾಹ್ಮಣನ ವಂಶದಲ್ಲಿ ಹುಟ್ಟಿಲ್ಲದೆ ಇರ್ತಕ್ಕಂಥವನನ್ನ ಬ್ರಾಹ್ಮಣನನ್ನಾಗಿ ಮಾಡೋದಕ್ಕೆ ಸಾಧ್ಯವಿಲ್ಲ ಅಂತ ಪ್ರಭುಪಾದರು ಕೇಳ್ತಾರೆ. ಮತ್ತೊಂದು ಇದು ಭಾಗವತವನ್ನ ನಾವು ಯಾರಿಂದ ಕಲಿಯಬೇಕು ಅನ್ನುವಂತಹ ಬಹಳ ಮುಖ್ಯವಾದಂತಹ ವಿಷಯ. ಸನಾತನ ಗೋಸ್ವಾಮಿ ಅವರು ಹೇಳ್ತಾರೆ, ಅವೈಷ್ಣವ ಮುಖೋದ್ಗೀರ್ಣಂ ಪೂತಂ ಹರಿಕಥಾಮೃತಂ ಶ್ರವಣಂ ನೈವ ಕರ್ತವ್ಯಂ ಸರ್ಪೋಚ್ಚಿಷ್ಟ ಪಯೋಯಥ. ಹೇಗೆ ಅಕಸ್ಮಾತ್ ನೀವು ನಾಳೆ ಬೆಳಗ್ಗೆ ಅಡುಗೆ ಮನೆಗೆ ಹೋಗ್ತೀರಾ, ನೀವು ಹಾಲನ್ನ ಕಾಯೋದಕ್ಕೆ ಇಟ್ಟಿದ್ರಿ, ಹಾಲನ್ನ ಆರಿಸಿ ಆಯ್ತು, ಆದರೆ ನೀವು ಮತ್ತೆ ಹಾಲನ್ನ ಸ್ವೀಕರಿಸಬೇಕು ಅಂತ ಹೋಗ್ತೀರಾ, ಅಷ್ಟರಲ್ಲಿ ನೀವು ನೋಡ್ತೀರಾ ಹಾಲಿನ ಪಕ್ಕದಲ್ಲಿ ಹಾಲಿನ ಆ ಒಂದು ಪಾತ್ರೆ ತೆಗೆದಿದೆ, ಅದರ ಪಕ್ಕದಲ್ಲಿ ಒಂದು ಹಾವಿದೆ, ತನ್ನ ನಾಲ್ಗೆಯನ್ನ ಆಚೆ ಇಡ್ತಾ ಇದೆ ಆಚೆ ಇಡ್ತಾ ಇದೆ ಅಂತ ಹೇಳಿದ್ರೆ ನೀವು ಹಾಲನ್ನ ಕುಡಿತೀರಾ? ಖಂಡಿತವಾಗ್ಲೂ ಇಲ್ಲ ಅಲ್ವಾ. ನಿಮಗೆ ಗೊತ್ತಿರ್ತದೆ ಆ ಖಂಡಿತವಾಗ್ಲೂ ಅಥವಾ ಮೋಸ್ಟ್ ಪ್ರಾಬಬ್ಲಿ ಆ ಒಂದು ಹಾವು ತನ್ನ ನಾಲಿಗೆಯನ್ನ ಈ ಹಾಲಿನ ಒಳಗೆ ಹಾಕಿರ್ತದೆ ಅಲ್ವಾ. ಹಾವು ಹಾಲು ಚೆನ್ನಾಗಿದೆ ಅಲ್ವಾ ಪ್ರಾಸ. ಹಾವು ಹಾಲನ್ನ ಕುಡಿದಿರ್ತದೆ, ಅದರಿಂದ ನೀವು ಹಾಲನ್ನ ಕುಡಿಯೋದಿಲ್ಲ. ಅದೇ ರೀತಿಯಲ್ಲಿ ಅವೈಷ್ಣವನ ಮುಖದಿಂದ ನೀವು ಭಾಗವತವನ್ನ ಕೇಳುವಂತಹದ್ದು, ಯದ್ಯಪಿ ಆ ಭಾಗವತ ಪುಷ್ಟಿದಾಯಕ, ಹಾಲು ಹೇಗೆ ಪುಷ್ಟಿದಾಯಕ ಅದೇ ರೀತಿಯಲ್ಲಿ ಭಾಗವತ ಪುಷ್ಟಿದಾಯಕ. ಆದರೆ ಹಾಲನ್ನ ಒಂದು ಸರ್ಪ, ಒಂದು ಹಾವು ಮುಟ್ಟಿದೆ ಅಂತ ಹೇಳಿದ್ರೆ ಆ ಹಾಲು ಪುಷ್ಟಿದಾಯಕವಾಗೋದಿಲ್ಲ, ಅದು ಹಾಲು ವಿಷಮಯವಾಗ್ಬಿಡ್ತದೆ. ಅದೇ ರೀತಿಯಲ್ಲಿ ಭಾಗವತ ಪುಷ್ಟಿದಾಯಕವಾಗಿದ್ರೂ ಕೂಡ ಯಾರಿಂದ ಅದನ್ನ ನೀವು ಕೇಳ್ತೀರಾ ಅನ್ನೋದು ಬಹಳ ಮುಖ್ಯ. ಆ ಅವೈಷ್ಣವದಿಂದ ನೀವು ಕೇಳಿದ್ರೆ ಆ ಭಾಗವತ ನಿಮ್ಮ ಭೌತಿಕ ಇಚ್ಛೆಗಳನ್ನ ಕಡಿಮೆ ಮಾಡುವುದರ ಬದಲು ಇನ್ನು ಜಾಸ್ತಿ ಮಾಡುತ್ತೆ. ಆ ರೀತಿಯಲ್ಲಿ ಅದು ನಿಮಗೆ ನಿಮ್ಮ ಮೇಲೆ ಪ್ರಭಾವವನ್ನ ಬೀರುತ್ತೆ ಅಂತ ಹೇಳ್ತಾರೆ. ಸನಾತನ ಗೋಸ್ವಾಮಿಯವರು ತೆರಳಿದ ನಂತರ ಅನೇಕ ವರ್ಷಗಳ ಮೇಲೆ ಜೀವ ಗೋಸ್ವಾಮಿಯವರು ಕೂಡ ಈ ಲೋಕದಿಂದ ಪ್ರಸ್ಥಾನ ಮಾಡಿದ ನಂತರ 17ನೇ ಶತಮಾನದಲ್ಲಿ ಔರಂಗಜೇಬ ಬಹಳ ಕ್ರೂರಿಯಾದಂತಹ ರಾಜ ವೃಂದಾವನದ ಮೇಲೆ ಆಕ್ರಮಣವನ್ನ ಮಾಡ್ತಾನೆ. ಆವಾಗ ವೃಂದಾವನದ ಎಲ್ಲ ಪ್ರಧಾನವಾಗಿರತಕ್ಕಂಥ ಮೂರ್ತಿಗಳನ್ನ ಬೇರೆ ಬೇರೆ ಸ್ಥಳಗಳಿಗೆ, ವಿಶೇಷವಾಗಿ ರಾಜಸ್ಥಾನಕ್ಕೆ, ಅದರಲ್ಲೂ ವಿಶೇಷವಾಗಿ ಜಯಪುರಕ್ಕೆ ಸ್ಥಾನಾಂತರ ಮಾಡಿಬಿಡ್ತಾರೆ. ಆವಾಗ ಮದನ ಮೋಹನ ವಿಗ್ರಹ ಕೂಡ ಜೈಪುರಕ್ಕೆ ಬಂದು ಸೇರುತ್ತೆ. ಅಲ್ಲಿ ರಾಜಾಶ್ರಯದಲ್ಲಿ ಅದು ಸೇವೆಯನ್ನ, ಆ ವಿಗ್ರಹ ರಾಧಾ ಮದನ ಮೋಹನರು ಸೇವೆಯನ್ನ ಸ್ವೀಕರಿಸ್ತಾ ಇರ್ತಾರೆ. ಸನಾತನ ಗೋಸ್ವಾಮಿಯವರ ಪರಂಪರೆಯಲ್ಲೇ ಬಂದಂತಹ ಕೆಲವು ಗೌಡಿಯ ವೈಷ್ಣವರು ಹೋಗಿ ಆರಂಭದಲ್ಲಿ ಜೈಪುರದಲ್ಲಿ ರಾಧಾ ಮದನ ಮೋಹನರ ಸೇವೆಯನ್ನ ಮಾಡ್ತಾ ಇರ್ತಾರೆ. ತದನಂತರ ಯಾವಾಗ ಆ ರಾಜನಿಗೆ ಮಗಳು ಹುಡ್ತಾಳೆ, ಮಗಳು ಹುಟ್ಟಿ ಬೆಳಿತಾ ಇರಬೇಕಾದ್ರೆ ಆ ಮಗಳಿಗೆ ಬಹಳ ಆಸಕ್ತಿ ಬಂದ್ಬಿಡ್ತದೆ. ಯಾರ ಮೇಲೆ? ಮದನ ಮೋಹನರ ಮೇಲೆ, ಆ ವಿಗ್ರಹದ ಮೇಲೆ. ಅದರಿಂದ ಆ ಮದನ ಮೋಹನ ವಿಗ್ರಹವನ್ನ ಅರಮನೆಯಲ್ಲೇ ಇಟ್ಟು ಪೂಜಿಸೋದಕ್ಕೆ ಶುರು ಮಾಡ್ತಾರೆ. ಅರಮನೆಯಲ್ಲಿ ಪ್ರತಿ ದಿವಸ ಬೆಳಗಿಂದ ರಾತ್ರಿವರೆಗೆ ಆ ಬಾಲಕಿ, ಆ ರಾಜಕುಮಾರಿ ಅಲ್ಲೇ ಕಳೀತಾ ಇರ್ತಾಳೆ. ಎಲ್ಲಿ? ವಿಗ್ರಹದ ಜೊತೆಗೆ. ಯಾವಾಗ ಅವಳಿಗೆ ಮದುವೆ ಮಾಡಿಕೊಳ್ಳುವಂತಹ ವಯಸ್ಸು ಬರುತ್ತೆ, ಅವಳಿಗೆ ಹೇಳ್ದೇನೆ ಅವರ ತಂದೆ ಮತ್ತೊಬ್ಬ ಕರೌಲಿ ಅಂತ ಮತ್ತೊಂದು ಸ್ಥಳ ಇರ್ತದೆ, ಇವತ್ತು ಕೂಡ ಇದೆ, ಕರೌಲಿ ಅಂತಾನೆ ಸ್ಥಳ ಇದೆ ಅಲ್ಲಿ. ಜಯಪುರದಿಂದ ಸುಮಾರು 4 ಗಂಟೆ ಕಾಲ ಪ್ರಯಾಣ ಅಂತ ಅನ್ಸುತ್ತೆ. ನಾನು ಹೋಗಿಲ್ಲ ಅಲ್ಲಿಗೆ, ನಿಮ್ಮಲ್ಲಿ ಒಂದಷ್ಟು ಜನ ಹೋಗಿದ್ದಿರ್ಬೋದು. ಆಗಿನ ಕಾಲದಲ್ಲಿ ಅಲ್ಲಿ ಮತ್ತೊಂದು ಸಾಮ್ರಾಜ್ಯವಿತ್ತು ಅಂತ ಹೇಳ್ತಾರೆ. ಆ ರಾಜನ ಮಗನ ಜೊತೆಗೆ ಈ ಜಯಪುರದ ರಾಜಕುಮಾರಿಯ ಮದುವೆಯನ್ನ ಗೊತ್ತು ಮಾಡಿಬಿಡ್ತಾರೆ. ಆದರೆ ಯಾವಾಗ ರಾಜಕುಮಾರಿ ಗೊತ್ತಾಗತ್ತೆ, ನಾನು ಮದುವೆ ಮಾಡ್ಕೊಳ್ಳೋದಿಲ್ಲ, ಏನಕ್ಕೆ ಅಂತ ಹೇಳಿದ್ರೆ ಮದನ ಮೋಹನನ್ನ ಬಿಟ್ಟು ನಾನು ಹೋಗೋದಕ್ಕೆ ಸಾಧ್ಯವಿಲ್ಲ, ನಾನು ಇಲ್ಲೇ ಇದ್ದು ಮದನ ಮೋಹನರ ಸೇವೆಯನ್ನ ಮಾಡ್ತೀನಿ. ಅವಾಗ ಇಬ್ರು ರಾಜಂದ್ರಿಗೆ ಒಂದು ಇಕ್ಕಟ್ಟಿನ ಪರಿಸ್ಥಿತಿ ಬರುತ್ತೆ. ಕೊನೆಗೆ ಏನ್ ನಿರ್ಧಾರಕ್ಕೆ ಬರ್ತಾರೆ ಅಂತ ಹೇಳಿದ್ರೆ, ಮದುವೆ ನಡೆಯಲೇಬೇಕು, ಅದು ನಡಿಬೇಕಂತ ಹೇಳಿದ್ರೆ ಆ ಕರೋಲಿಯಲ್ಲಿ ನೀವು ಮೊದಲು ಒಂದು ಬಹಳ ಚೆನ್ನಾಗಿರ್ತಕ್ಕಂಥ ದೇವಸ್ಥಾನವನ್ನ ಕಟ್ಟಿಸ್ಬೇಕು. ಕಟ್ಟಿಸಿ ಆದ ನಂತರ ನಾವು ವರದಕ್ಷಿಣೆಯ ರೂಪದಲ್ಲಿ ಯಾರನ್ನ ಕಳಿಸ್ಕೊಡ್ತೀವಿ? ವರದಕ್ಷಿಣೆ ರೂಪದಲ್ಲಿ ನಮ್ಮ ವಿಗ್ರಹವನ್ನ ನಿಮ್ಗೆ ಕಳಿಸ್ಕೊಡ್ತೀವಿ ಅಲ್ವಾ. ಹೆಣ್ಣು ಹೋಗ್ತಾ ಇದ್ದಾಳೆ ಅಂದ್ಮೇಲೆ ಅದ್ರ ಜೊತೆಗೆ ವರದಕ್ಷಿಣೆಯನ್ನ ಕೊಡ್ಬೇಕಲ್ವಾ. ಆ ವರದಕ್ಷಿಣೆ ಕೊಡ್ಬೇಕಂದ್ರೆ ಕೊಡ್ಲೇಬೇಕಂತ ಇಲ್ಲ, ದಯವಿಟ್ಟು ಇದನ್ನ ತೆಗೆದ್ಬಿಟ್ಟು ಎಲ್ಲೂ ಹೇಳಬೇಡಿ. ಆಮೇಲೆ ಯೂಟ್ಯೂಬ್ನಲ್ಲೆಲ್ಲ ನನ್ನನ್ನ ಹೇಳ್ಬಿಡ್ತಾರೆ, ಆಮೇಲೆ ಬೇರೆ ಯಾರಾದ್ರು.
ವರದಕ್ಷಿಣೆಯನ್ನ ಸಾಮಾನ್ಯವಾಗಿ ಕೊಡ್ತಾ ಇದ್ರು ಆಗಿನ ಕಾಲದಲ್ಲಿ. ಅದರಿಂದ ಈ ವಿಗ್ರಹವನ್ನೇ ಕಳಿಸ್ತೀವಿ ಅಂತ ಹೇಳಿ ಆವಾಗ ರಾಜ್ಕುಮಾರಿ ಒಪ್ಕೋತಾಳೆ. ಇವತ್ತು ಕೂಡ ನಾವು ಕರವಳಿಯಲ್ಲಿ ಒಂದು ಬಹಳ ಚೆನ್ನಾಗಿರತಕ್ಕಂಥ ಸುಂದರವಾದ ದೇವಸ್ಥಾನದಲ್ಲಿ ಈ ವಿಗ್ರಹವನ್ನ ನಾವು ನೋಡ್ತೀವಿ ಅಲ್ವಾ. ಸೊ ಚೈತನ್ಯ ಚರಿತಾಮೃತದಲ್ಲಿ ಇನ್ನೇನು 2 ನಿಮಿಷದಲ್ಲಿ ಮುಗಿಸ್ಬಿಡ್ತೀನಿ. ಚೈತನ್ಯ ಚರಿತಾಮೃತದಲ್ಲಿ ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಅವರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ನಾನು ಸನಾತನ ಗೋಸ್ವಾಮಿ ಅವರನ್ನ ನನಗೆ ಭಕ್ತಿಯನ್ನ ಪ್ರದಾನ ಮಾಡಿದಂತಹ ಗುರುವಂತ ನಾನು ಪೂಜಿಸ್ತೀನಿ. ಅಂದ್ರೆ ಭಕ್ತಿ ಮಾರ್ಗಕ್ಕೆ ಗುರುವಾಗಿರ್ತಕ್ಕಂಥವ್ರು ಸನಾತನ ಗೋಸ್ವಾಮಿ ಅವರು, ಮತ್ತೆ ನನಗೆ ರಸಪ್ರದಾನವನ್ನ ಮಾಡಿದಂಥವರು ರೂಪ ಗೋಸ್ವಾಮಿ ಅವರು ಅಂತ ಹೇಳ್ತಾರೆ. ಭಕ್ತಿಯನ್ನ ಪ್ರದಾನ ಮಾಡಿದಂಥವರು ಸನಾತನ ಗೋಸ್ವಾಮಿ, ಮತ್ತೆ ರಸಪ್ರದಾನವನ್ನ ಮಾಡಿದಂತಹವರು ರೂಪ ಗೋಸ್ವಾಮಿ ಅವರು ಅಂತ ಹೇಳ್ತಾರೆ. ಅದರಿಂದ ಸನಾತನ ಗೋಸ್ವಾಮಿ ಅವರು ನಮ್ಮ ಸಂಪ್ರದಾಯದ ಸಂಬಂಧ ಆಚಾರ್ಯರು. ಸಂಬಂಧ, ಅಭಿಧೇಯ ಮತ್ತೆ ಪ್ರಯೋಜನ ಅಲ್ವಾ. ಅಭಿಧೇಯ ಅಂತ ಹೇಳಿದ್ರೆ ಯಾವ ಮಾರ್ಗವನ್ನ ನಾವು ಅನುಸರಿಸ್ತೀವಿ. ಮಾರ್ಗವನ್ನ ಕಂಡುಕೊಳ್ಳುವುದಕ್ಕಿಂತ ಮುಂಚೆ ಸಂಬಂಧ ಅನ್ನೋದು ಗಟ್ಟಿಯಾಗಿ ನಿಂತಿರಬೇಕು. ಕೃಷ್ಣನ ಜೊತೆಗೆ ಸಂಬಂಧ ಗಟ್ಟಿಯಾಗಿ ನಿಂತಿದ್ರೆ ಮಾತ್ರ ಮಾರ್ಗವನ್ನ ನಾವು ಹಾಕೊಳ್ಳೋದಕ್ಕೆ ಸಾಧ್ಯ. ಅದಾದ್ಮೇಲೆ ಪ್ರಯೋಜನ ಅಂತ ಹೇಳಿದ್ರೆ ಸ್ವಯಂ ಕೃಷ್ಣ, ಅಂದ್ರೆ ಯಾವ ಗುರಿಯನ್ನ ನಾವು ತಲುಪಬೇಕಂತ ಇದ್ದೀವಿ ಅದು ಪ್ರಯೋಜನ. ಅದರಿಂದ ಈ 3 ತತ್ವಗಳಿಗೆ ಒಬ್ಬೊಬ್ಬ ಆಚಾರ್ಯರಿದ್ದಾರೆ. ಈ ಸಂಬಂಧ ತತ್ವಕ್ಕೆ ಆಚಾರ್ಯರು ಯಾರು? ಸನಾತನ ಗೋಸ್ವಾಮಿ ಅವರು ಅಲ್ವಾ. ಸೊ ಇಂಥ ಮಹಾನಾಚಾರ್ಯರು ಈ 6 ಗೋಸ್ವಾಮಿಗಳ ವಿಷಯದಲ್ಲಿ ಅನೇಕ ವಿಷಯಗಳು ಚರ್ಚೆ ಮಾಡೋದಿದೆ. ನಾನು ಒಮ್ಮೆ ಕಳೆದ ಬಾರಿ ಅಥವಾ ಅದರ ಕಳೆದ ಬಾರಿ ಹೇಳ್ತಾ ಇದ್ದೆ, ಇವರು ಸಂಪೂರ್ಣವಾಗಿ ಇವರ ಜೀವನ ಚರಿತ್ರೆಯನ್ನ ಚರ್ಚೆ ಮಾಡ್ಬೇಕಂತ ಹೇಳಿದ್ರೆ ಅದು ಪ್ರಾಯಶಃ ಅದು ಅನಂತ, ಅದು ಕೊನೆಗೊಳ್ಳೋದೇ ಇಲ್ಲ. ಆದರೆ ನಮ್ಮ ಚೈತನ್ಯ ಚರಿತಾಮೃತದಲ್ಲಿ ಮತ್ತೆ ವಿಶೇಷವಾಗಿ ಈ ವರ್ತಮಾನ ಆಚಾರ್ಯರು ಇದ್ರ ಬಗ್ಗೆ ಏನ್ ಹೇಳಿರ್ತಾರೆ ಅದನ್ನ ಮಾತ್ರ ಅನುಸರಿಸಿ ಇಲ್ಲಿ ನಾವು ಚರ್ಚೆಯನ್ನು ಮಾಡಿದ್ದೀವಿ. ಇಂಥ ಮಹಾನ್ ಆಚಾರ್ಯರ ಪಾದದ ಅಡಿಯಲ್ಲಿ ನಾವು ನಮ್ಮ ವಿನಮ್ರ ಪ್ರಾರ್ಥನೆಗಳನ್ನ ಸಮರ್ಪಿಸೋಣ. ನೋಡಿ, ಸನಾತನ ಗೋಸ್ವಾಮಿ ಅವರು ಹೆಸರುವಾಸಿಯಾಗಿದ್ದು ತಮ್ಮ ವಿನಮ್ರತೆಗೋಸ್ಕರನೇ. ಅದನ್ನ ನಾವು ಕಳೆದ ಒಂದು ಬಾರಿ ನಾವು ಚರ್ಚೆ ಮಾಡಿದ್ವಿ ಅಲ್ವಾ. 4 ವಿಶೇಷವಾದಂಥ ವಿಷಯಗಳನ್ನ 4 ಬೇರೆ ಬೇರೆ ಭಕ್ತರಿಂದ ಚೈತನ್ಯ ಮಹಾಪ್ರಭುಗಳು ಬೋಧಿಸ್ತಾರೆ. ಅದರಲ್ಲಿ ವಿನಮ್ರತೆಯನ್ನ ಸನಾತನ ಗೋಸ್ವಾಮಿ ಅವರ ಮೂಲಕ ಅಲ್ವಾ. ಅದರಿಂದ ಆ ವಿನಮ್ರತೆಯ ಒಂದು ಲೇಸು ಮಟ್ಟಕ್ಕಾದರೂ ನಮ್ಮಲ್ಲಿ ಅದು ಕಾಣಿಸಿಕೊಳ್ಳಲಿ ಎಂಬಂತೆ ನಾವು ಪ್ರಾರ್ಥನೆಯನ್ನ ಸಲ್ಲಿಸೋಣ. ಇಷ್ಟು ಹೇಳಿ ಇಲ್ಲಿ ನಾನು ಸನಾತನ ಗೋಸ್ವಾಮಿ ಅವರ ಚರ್ಚೆಗೆ ವಿರಾಮವನ್ನು ಕೊಡ್ತಾ ಇದ್ದೀನಿ. ಇದು ನಮ್ಮ ಷಡ್ಗೋಸ್ವಾಮಿ ಅಷ್ಟಕದ ಕೊನೆಯ ಶ್ಲೋಕ. ಇದ್ರ ಬಗ್ಗೆ ಆಗಲೇ ಚರ್ಚೆ ಮಾಡಿದ್ದೀವಿ, ಅದರಿಂದ ಇದಕ್ಕೆ ಹೋಗೋದು ಬೇಡ ಇವತ್ತು. ಇವಾಗ ರಸಪ್ರಶ್ನೆ ಇದೆ. ಮತ್ತೆ ಎಂದಿನಂತೆ ನೀವು ಇದನ್ನ ನೋಡಿ ಯಾರ್ಯಾರಿಗೆ ಉತ್ತರ ಹೇಳೋದಕ್ಕೆ ಇಷ್ಟ ಇರ್ತದೆ ಅವರು ನೀವೇನ್ ಮಾಡ್ಬೋದು ಅಂದ್ರೆ ನಿಮ್ಮ ಹ್ಯಾಂಡ್ ರೈಸ್ ಮಾಡ್ಬೋದು ಝೂಮ್ನಲ್ಲಿ. ಅವಾಗ ನಾನು ಕರಿತೀನಿ, ದಯವಿಟ್ಟು ನೀವು ಇದಕ್ಕೆ ಉತ್ತರವನ್ನು ಅವಾಗ ನೀಡಬಹುದು. ಆಯ್ತಾ. ಸೊ ಮೊದಲನೇ ಪ್ರಶ್ನೆ ಬರ್ತಾ ಇದೆ ಇವಾಗ ನೋಡಿ. ಮೊದಲನೇ ಪ್ರಶ್ನೆ ಬಹಳ ಸರಳವಾದ ಪ್ರಶ್ನೆ. ಸನಾತನ ಗೋಸ್ವಾಮಿ ಅವರ ಯಾವ ಗ್ರಂಥವನ್ನ ಸಂಪಾದಿಸುವುದಕ್ಕೆ ಗೋಪಾಲ ಭಟ್ಟ ಗೋಸ್ವಾಮಿ ಅವರು ಸಹಾಯ ಮಾಡಿದರು? ಸರಳವಾದ ಪ್ರಶ್ನೆ. ಆರಂಭದಲ್ಲಿ ನಾವು ಚರ್ಚೆ ಮಾಡಿದಂತ ವಿಷಯ ಎಲ್ಲರಿಗೂ ಕೇಳಿಸ್ತಾ ಇರಬೇಕು. ಯಾರಿಗೆ ಗೊತ್ತಿದೆಯೋ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ. ಓಕೆ, ಭಾನು ಮಾತಾಜಿ ಹೇಳಿ. ಹರಿಭಕ್ತಿ ವಿಲಾಸ. ಹರಿಭಕ್ತಿ ವಿಲಾಸ ಕರೆಕ್ಟ್. ಧನ್ಯವಾದಗಳು ಮಾತಾಜಿ, ಅವರ ಉತ್ತರ ಸರಿಯಾಗಿದೆ, ಧನ್ಯವಾದಗಳು. ಸೊ ಹರಿಭಕ್ತಿ ವಿಲಾಸ ಅನ್ನೋದು ಸನಾತನ ಗೋಸ್ವಾಮಿ ಅವರ ಗ್ರಂಥ, ಆದರೆ ಅದನ್ನ ಸಂಪಾದನೆ ಮಾಡೋದಕ್ಕೆ ಗೋಪಾಲ ಭಟ್ಟ ಗೋಸ್ವಾಮಿ ಅವರೇ ಕೊಡ್ತಾರೆ. ಮುಂದಿನ ಪ್ರಶ್ನೆ, ನಂದಗ್ರಾಮದ ಯಾವ ಸ್ಥಳದಲ್ಲಿ ಸನಾತನ ಗೋಸ್ವಾಮಿ ಅವರು ನೆಲೆಸ್ತಾ ಇದ್ರು? ಬೇರೆಯವರು ಯಾರಾದ್ರೂ ಹೇಳೋದಕ್ಕೆ ಇಷ್ಟ ಪಡ್ತೀರಾ? ಬಹಳ ಸರಳವಾದ ಪ್ರಶ್ನೆ ಇದು ಕೂಡ. ವನಜಾ ಮಾತಾಜಿ ಹೇಳಿ. ವನಜಾ ಮಾತಾಜಿ ಹೇಳಿ. ಕೇಳಿಸ್ತಾ ಇಲ್ಲ, ನೀವು ಮ್ಯೂಟ್ ಮಾಡ್ಕೊಂಡಿದ್ದೀರಾ. ವನಜಾ ಮಾತಾಜಿ. ಪಾವನ ಸರೋವರದಲ್ಲಿ. ಪಾವನ ಸರೋವರ, ಧನ್ಯವಾದಗಳು, ಸರಿಯಾದಂತ ಉತ್ತರ. ಗೋವರ್ಧನದ ಯಾವ ಸ್ಥಳದಲ್ಲಿ ಸನಾತನ ಗೋಸ್ವಾಮಿ ಅವರು ವಾಸಿಸ್ತಾ ಇದ್ರು? ಇದು ಕೂಡ ಬಹಳ ಸರಳವಾದ ಪ್ರಶ್ನೆ. ಯಾರಿದ್ದೀರಾ? ತುಕಾರಾಮ್ ಮಿಸ್ಕಿನ್ ಪ್ರೋ ಹೇಳಿ. ಹರೇ ಕೃಷ್ಣ ಪ್ರಭುಜಿ, ದಂಡೋತ್ ಪ್ರಣಾಮ್. ಮಾನಸಿ ಗಂಗಾ, ಚಕಲೇಶ್ವರ ಮಹಾದೇವ್. ಹೌದು, ಮಾನಸಿ ಗಂಗಾ ಪಕ್ಕದಲ್ಲಿ ಚಕಲೇಶ್ವರ ಮಹಾದೇವರ
ಒಂದು ಸ್ಥಳ, ಅದಕ್ಕೆ ಚಕ್ರತೀರ್ಥ ಅಂತ ಕರೀತಾರೆ. ಸರಿಯಾದ ಉತ್ತರ. ಧನ್ಯವಾದಗಳು ರೋಜಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಸನಾತನ ಗೋಸ್ವಾಮಿ ಅವರು ದಶಮಸ್ಕಂದದ ಮೇಲೆ ಬರೆದ 2 ಮಹಾನ್ ಗ್ರಂಥಗಳು ಯಾವುವು? ಈಗ ತಾನೇ 5 ನಿಮಿಷದ ಹಿಂದೆ ಚರ್ಚೆ ಮಾಡಿದಂತ ವಿಷಯ ಇದು. 2 ಮಹಾನ್ ಗ್ರಂಥಗಳನ್ನು ಬರೆದಿದ್ದಾರೆ, ಅದ್ಯಾವುದದು? ಅದರ ಹೆಸರು ಬೇರೆ ಯಾರಾದ್ರೂ ಹೇಳೋದಕ್ಕೆ ಇಷ್ಟಪಡ್ತೀರಾ? ವೈಷ್ಣವ ತೋಷಣಿ, ವೈಷ್ಣವ ತೋಷಣಿ. ಮತ್ತೆ ಇನ್ನೊಂದು ಹರಿಭಕ್ತಿ ವಿಲಾಸ. ಇಲ್ಲ ಇಲ್ಲ ಇಲ್ಲ, ದಶಮಸ್ಕಂದ ಭಾಗವತ. ಆ ವೈಷ್ಣವ ತೋಷಣಿ ಅನ್ನೋದು ಭಾಗವತದ ಮೇಲೆ ಇರುವಂತಹ ವ್ಯಾಖ್ಯಾನ. ಮತ್ತೊಂದು ಓಕೆ, ಧನ್ಯವಾದಗಳು ಮಾತಾಜಿ. ನಿಮ್ಮ ಹೆಸರು ಗೊತ್ತಿಲ್ಲ, ಇಲ್ಲಿ ಬೇರೆ ಏನೋ ಇದೆ. ಧನ್ಯವಾದಗಳು. ಬೇರೆ ಯಾರಾದ್ರೂ ಹೇಳ್ತೀರಾ? ಓಕೆ, ವನಜ ಮಾತಾಜಿ ಹೇಳಿ. ದಶಮ ಚರಿತಂ ದಶಮ ಟಿಪ್ಪಣಿ. ದಶಮ ಚರಿತಂ ದಶಮ ಟಿಪ್ಪಣಿ. ದಶಮ ಟಿಪ್ಪಣಿ, ವೈಷ್ಣವ ತೋಷಣಿ ಎಲ್ಲ ಒಂದೇನೆ. ಅದರಿಂದ ದಶಮ ಚರಿತಂ ಅನ್ನೋದು ಇನ್ನೊಂದು ಕಾವ್ಯ, ಅವರ ಕಾವ್ಯ. ಓಕೆ, ಮುಂದಿನ ಪ್ರಶ್ನೆ. ಕೃಷ್ಣದಾಸ ಕವಿರಾಜ ಗೋಸ್ವಾಮಿಗಳಿಗೆ ಸನಾತನ ಗೋಸ್ವಾಮಿ ಮತ್ತು ರೂಪ ಗೋಸ್ವಾಮಿ ಯಾರು? ಈಗ ತಾನೇ 2 ನಿಮಿಷದಿಂದ ಚರ್ಚೆ ಮಾಡಿದಂತ ವಿಷಯ ಇದು. ಅಂದ್ರೆ ಅವರಿಬ್ಬರನ್ನ, ಸನಾತನ ಗೋಸ್ವಾಮಿ ಅವರನ್ನ ಮತ್ತೆ ರೂಪ ಗೋಸ್ವಾಮಿ ಅವರನ್ನ, ಇವರು ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಅವರು ಹೇಗೆ ಕಾಣ್ತಾರೆ, ಅದು ಪ್ರಶ್ನೆ. ಬೇರೆ ಯಾರಾದ್ರೂ ಹೇಳೋದಕ್ಕೆ ಇಷ್ಟಪಡ್ತೀರಾ? ಸರಳವಾದ ಪ್ರಶ್ನೆ ಇದು. ಓಕೆ, ಭಾನು ಮಾತಾಜಿ ಹೇಳ್ತೀರಾ? ಹ್ಯಾಂಡ್ ರೈಸ್ ಮಾಡ್ಕೊಂಡಿದ್ದೀರಾ? ಮಿಸ್ಕಿನ್ ಪ್ರಭು ಹೇಳಿ. ಹರೇ ಕೃಷ್ಣ ಪ್ರಭುಜಿ. ಹೇಳಿ. ಕವಿರಾಜ ಗೋಸ್ವಾಮಿ ಅವರಿಗೆ ಸನಾತನ ಗೋಸ್ವಾಮಿ ಅವರು ಸಂಬಂಧ ಆಚಾರ್ಯರು ಮತ್ತು ರೂಪ ಗೋಸ್ವಾಮಿ ಅವರು ಅಭಿದಯ ಆಚಾರ್ಯರು. ಓಕೆ, ಅದು ಸರಿನೇ. ಆದ್ರೆ ಅಲ್ಲಿ ಏನ್ ಹೇಳ್ತಾರೆ ಚೈತನ್ಯ ಚರಿತಾಮೃತದಲ್ಲಿ ಅಂತ ಹೇಳಿದ್ರೆ, ಸನಾತನ ಗೋಸ್ವಾಮಿ ಅವರು ನನಗೆ ಭಕ್ತಿಯನ್ನ ನೀಡಿದಂತಹ ಆಚಾರ್ಯರು, ಮತ್ತೆ ಮಾಡಿದ್ರು, ರಸಪ್ರದಾನ ಮಾಡಿದ್ರು. ರಸಪ್ರದಾನ ಮಾಡಿದಂತವರು ರೂಪ ಗೋಸ್ವಾಮಿ ಅವರು ಅಂತ ಹೇಳ್ತಾರೆ. ಮತ್ತೆ ಕೊನೆಯ ಪ್ರಶ್ನೆ. ನಮ್ಮ ಸಂಪ್ರದಾಯದ ಅಭಿಧೇಯ, ಸಂಬಂಧ ಮತ್ತು ಪ್ರಯೋಜನ ಆಚಾರ್ಯರು ಯಾರು? 3 ಆಚಾರ್ಯರನ್ನ ಹೇಳ್ಬೇಕು ಇವಾಗ. ಇಬ್ಬರ ವಿಷಯನ ಈಗ ತಾನೇ ಅವ್ರು ಹೇಳ್ಬಿಟ್ರು, ಮಿಸ್ಕಿನ್ ಪ್ರಭು ಅವರು. 3 ಆಚಾರ್ಯರು ಯಾರು ಅನ್ನೋದನ್ನ ಹೇಳ್ಬೇಕು. ಯಾರು ಹೇಳ್ತೀರಾ? ಬೇರೆ ಯಾರಾದ್ರೂ ಹೇಳೋದಕ್ಕೆ ಇಷ್ಟಪಡ್ತೀರಾ? ಇದುವರೆಗೆ ಯಾರು ಯಾವುದೇ ಉತ್ತರವನ್ನು ನೀಡಿಲ್ಲ ಅಂತವ್ರು ಯಾರಾದ್ರೂ? ಸನಾತನ ಗೋಸ್ವಾಮಿ ಪ್ರಭುಜಿ. ಸನಾತನ ಗೋಸ್ವಾಮಿ ಏನು, ಯಾವ ಆಚಾರ್ಯರು? ಸಂಬಂಧ ಆಚಾರ್ಯರು ಯಾರು? ಅಭಿಧೇಯ ಆಚಾರ್ಯರು ಯಾರು? ಸನಾತನ ಗೋಸ್ವಾಮಿ ಸಂಬಂಧ. ಆಮೇಲೆ ರೂಪ ಗೋಸ್ವಾಮಿ ಅಭಿದಯ. ಆಮೇಲೆ ಪ್ರಯೋಜನ ಇವರು ರಘುನಾಥ್ ಭಟ್ ಗೋಸ್ವಾಮಿ. ರಘುನಾಥ್ ಭಟ್ಟ ಗೋಸ್ವಾಮಿ ಅಲ್ಲ, ರಘುನಾಥ್ ದಾಸ್ ಗೋಸ್ವಾಮಿ. ರಘುನಾಥ್ ಭಟ್ ಗೋಸ್ವಾಮಿ, ಇಲ್ಲಾಂದ್ರೆ ಇವರು ಪ್ರಯೋಜನ ಆಚಾರ್ಯ. ಆಯ್ತಾ? ಓಕೆ, ಧನ್ಯವಾದಗಳು ಎಲ್ಲರಿಗೆ. ಮುಂದಿನ ಸೋಮವಾರ ನಾವು ರಘುನಾಥ್ ದಾಸ್ ಗೋಸ್ವಾಮಿ ಅವರ ಜೀವನ ಚರಿತ್ರೆಯನ್ನ ಚರ್ಚೆ ಮಾಡೋದಕ್ಕೆ ಆರಂಭಿಸ್ತೀವಿ. ಆಯ್ತಾ? ರಘುನಾಥ್ ದಾಸ್ ಗೋಸ್ವಾಮಿ ಅವರು ನಮ್ಮ ಪ್ರಯೋಜನ ಆಚಾರ್ಯರು. ಈಗ ತಾನೇ ನಾವು ಚರ್ಚೆ ಮಾಡಿದಂತೆ ಅವರ ಚರ್ಚೆಯನ್ನ ಮುಂದಿನ ಸೋಮವಾರದಿಂದ ನಾವು ಮಾಡ್ತೀವಿ. ಅದು ಕೂಡ ಒಂದು 3-4 ಸೆಷನ್ಗಳು ಹೋಗ್ಬೋದು. ತದನಂತರ ಮಿಕ್ಕ 3 ಗೋಸ್ವಾಮಿಗಳು ಯಾರಿದ್ದಾರೆ ಅವರ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ. ಎಲ್ಲರಿಗೆ ಧನ್ಯವಾದಗಳು. ಆಗ್ಲೇ 8:16 ಅಂದ್ರೆ 8 ಕಾಲ ಆಗಿದೆ. ಯಾರಿಗಾದ್ರೂ ಯಾವ್ದಾದ್ರು ಪ್ರಶ್ನೆ ಇದೆಯೋ ಇಲ್ವೋ ಗೊತ್ತಿಲ್ಲ ನನಗೆ. ಅಕಸ್ಮಾತ್ ಇದ್ರೆ ನೀವು ಇವಾಗ ಕೇಳಬಹುದು. ಯಾವ್ದಾದ್ರು ಟೀಕೆ ಟಿಪ್ಪಣಿ ಇದ್ರೆ ಕೂಡ ನೀವು ಮಾಡಬಹುದು. ಎಲ್ಲರಿಗೆ ಧನ್ಯವಾದಗಳು. ಹರೇ ಕೃಷ್ಣ. ಯಾವ್ದಾದ್ರು ಪ್ರಶ್ನೆ, ಟೀಕೆ ಟಿಪ್ಪಣಿ ಯಾರಿಗಾದ್ರೂ ಇದೆಯಾ? ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಹೇಳಿ ಮಾತಾಜಿ. ಅದು ಇವತ್ತಿನ ಸೆಕ್ಷನ್ಗೆ ಸಂಬಂಧಪಟ್ಟಿಲ್ಲ, ಆದ್ರೆ ನಾರ್ಮಲ್ ಆಗಿ ಒಬ್ರು ಕ್ವಶನ್ ಕೇಳ್ತಾ ಇದ್ರು, ಅದನ್ನ ಕೇಳ್ತೀವಿ. ಇದು ರೂಪ ಗೋಸ್ವಾಮಿ ಅವರು ಅದೇ ಗೋಲೋಕದಲ್ಲಿ ವೈಕುಂಠ ಲೀಲೆ ನೋಡಿ ನಗ್ತಿರ್ತಾರೆ, ಅವಾಗ ಒಬ್ರು ಕುಂಟ ಹೋಗ್ತಾರಲ್ಲ, ಅದು ಅವರು ಗೋಲೋಕ ಅಪರಾಧ ಮಾಡಿಲ್ದೇ ಇದ್ರು ಕೂಡ ಅದು ಅಪರಾಧ ಯಾವ ತರ ಆಗುತ್ತೆ ಅಂತ ಕೇಳ್ತಾ ಇದ್ರು. ಅಪರಾಧ ಅಲ್ಲಿ ವೈಷ್ಣವರ ಅಂದ್ರೆ ಕುಂಟ್ತಾ ಇದ್ರಲ್ಲ, ಆ ವೈಷ್ಣವರಿಗೆ ಆ ವೈಷ್ಣವರು ಆ ರೀತಿ ಪರಿಗಣಿಸಿದ್ರಿಂದ ಅಪರಾಧ ಅಂತ ಆಗತ್ತೆ. ನೋಡಿ, ಯಾವಾಗ ನಾವು ಭಕ್ತಿಯ ಮಾರ್ಗದಲ್ಲಿ ಪ್ರಗತಿ ಮಾಡ್ತಾ ಮಾಡ್ತಾ ಹೋಗ್ತೀವಿ, ಸೂಕ್ಷ್ಮ ವಿಷಯಗಳು ಕೂಡ ಗಂಭೀರವಾಗಿ ತೋರೋದಕ್ಕೆ ನಮ್ಗೆ ಶುರುವಾಗತ್ತೆ.
ನಮಗೆ ಅದು ಅನಿಸ್ತಾ ಇರ್ಬೋದು, ಅದೇನು ರೂಪ ಗೋಸ್ವಾಮಿ ಅವರು ಉದ್ದೇಶಪೂರ್ವಕವಾಗಿ ಏನು ನಗ್ಲಿಲ್ಲ ಅವಾಗ ಅಂತ ನಮ್ಗನ್ಸುತ್ತೆ. ಆದರೆ ಅಲ್ಲಿರುವಂತ ವಿಷಯ ಏನು ಅಂತ ಹೇಳಿದ್ರೆ, ನಮಗ್ ಗೊತ್ತಾಗದೆಯೋ ಆ ಮತ್ತೊಬ್ಬ ವೈಷ್ಣವರಿಗೆ ನಮ್ಮಿಂದ ದುಃಖ ಅನ್ನೋದು ಬಂದ್ರೆ ಅದು ವೈಷ್ಣವ ಅಪರಾಧ ಅನ್ನೋದು ವಿಷಯ ಅಲ್ಲಿ. ಅದರಿಂದ ನಮಗೆ ಗೊತ್ತಾಗ್ದೇನೆ ಅಷ್ಟೊಂದು ನಾವು ಕೆಲಸಗಳನ್ನ ಮಾಡ್ತೀವಿ, ಅದು ಬೇರೆ ಇತರ ವೈಷ್ಣವರಿಗೆ ಅಪರಾಧವಾಗತ್ತೆ. ಅದು ವಿಶೇಷವಾಗಿ ಈಗಿನ ಕಾಲದಲ್ಲಿ ಇನ್ನೂ ಪ್ರಸ್ತುತ. ಈಗಿನ ಕಾಲದಲ್ಲಿ ನೋಡಿ, ವಾಟ್ಸ್ಆ್ಯಪ್ ಮೂಲಕ ಏನೋ ಒಂದು ಮೆಸೇಜ್ ಅನ್ನು ಕಳಿಸ್ತೀವಿ, ಆ ಮೆಸೇಜ್ ಅನ್ನ ಅಪಾರ್ಥ ಮಾಡ್ಕೋತಾರೆ ಎಷ್ಟೊಂದು ಜನ. ಯಾಕೆಂದ್ರೆ ಅದರಲ್ಲಿ ಎಷ್ಟೊಂದು ಕಾರಣ ಇರ್ಬೋದು, ನಾವು ಸರಿಯಾಗಿ ಬರ್ದಿರದೇ ಇರ್ಬೋದು, ಅಥವಾ ಆ ಬರ್ದಿರೋದ್ರಲ್ಲಿ ಮತ್ತೊಂದು ಅರ್ಥ ಕೂಡ ಕಲ್ಪಿಸ್ಕೋಂತಹ ಒಂದು ಸಾಧ್ಯತೆ ಇರಬಹುದು. ಅದನ್ನ ಅಪಾರ್ಥ ಮಾಡ್ಕೊಂಡು ಆ ಮತ್ತೊಂದು ಅರ್ಥವನ್ನ ಕಲ್ಪಿಸ್ಕೊಂಡ್ರೆ ಅದು ಕೂಡ ಅಪರಾಧ ಆಗತ್ತೆ ಅಲ್ವಾ? ಏನಕ್ಕೆ ಅಂದ್ರೆ ನಾವೇನ್ ಮಾಡ್ತೀವಿ ಮುಖ್ಯ ಅಲ್ಲ, ನಮ್ಮ ಕ್ರಿಯೆಯಿಂದ, ನಮ್ಮ ಒಂದು ಕೆಲಸ ಕಾರ್ಯಗಳಿಂದ ಇತರರಿಗೆ ಯಾವ ಪ್ರಯೋಜನವಾಗತ್ತೆ ಅಥವಾ ಇತರರ ಮೇಲೆ ಯಾವ ಹಾನಿಯಾಗತ್ತೆ, ಇತರರ ಮೇಲೆ ಯಾವ ಪ್ರಭಾವ ಬೀರತ್ತೆ ಅನ್ನೋದು ಮುಖ್ಯ ಅಲ್ಲಿ. ಅದು ವಿಷಯ. ಅದರಿಂದ ಬಾಹ್ಯವಾಗಿ ನೋಡಿದ್ರೆ ಅದು ಅಷ್ಟೊಂದು ಕಾಣದೇ ಇರ್ಬೋದು, ಆದರೆ ಸೂಕ್ಷ್ಮವಾಗಿ ಕೂಡ ನಾವು ಗಮನಿಸಿದ್ರೆ ಅವಾಗ ಅರ್ಥ ಆಗತ್ತೆ ಅದು ಅಪರಾಧ. ಅಥವಾ ಅದರಲ್ಲೂ ವಿಶೇಷವಾಗಿ ನಾವೇನ್ ನೋಡ್ತೀವಿ ಅಂದ್ರೆ, ರೂಪ ಗೋಸ್ವಾಮಿ ಮತ್ತೆ ಸನಾತನ ಗೋಸ್ವಾಮಿ ಅವರ ಪರಿಪಕ್ವತೆಯನ್ನ ನೋಡ್ತೀವಿ. ಅಪರಾಧ ಅಂತ ಅರ್ಥ ಮಾಡ್ಕೊಂಡಾದ್ಮೇಲೆ ಅದನ್ನ ಸರಿಪಡಿಸ್ಕೋಬೇಕು ಎಂಬಂತಹ ಏನಿದೆ, ಆ ಮನೋಭಾವನೆ ಏನಿದೆ, ಅದನ್ನ ನಾವು ಗಮನಿಸ್ಬೇಕಲ್ಲಿ. ಅವರು ಬೇಜಾರು ಮಾಡ್ಕೊಂಡ್ರು ಮತ್ತೆ ಅಪರಾಧ ಆಯ್ತು, ಅದು ಮುಖ್ಯ ಅಲ್ಲ ಅಲ್ಲಿ. ಅದೇನ್ ಮುಖ್ಯ ಅಂದ್ರೆ, ಅಪರಾಧ ಆಗಿದ ಮೇಲೆ ಅದನ್ನ ಹೇಗೆ ಅವರು ಸರಿಪಡಿಸ್ಕೊಳ್ಳೋದಕ್ಕೆ ಯಾವ ಕಾರ್ಯಕಲಾಪಗಳನ್ನ ಮಾಡ್ತಾರೆ ಅದನ್ನ ನಾವು ಅರ್ಥ ಮಾಡ್ಕೋಬೇಕಲ್ಲಿ. ಆಯ್ತಾ? ಧನ್ಯವಾದಗಳು. ಬೇರೆ ಯಾರಿಗಾದ್ರೂ ಯಾವ್ದಾದ್ರು ಟೀಕೆ ಟಿಪ್ಪಣಿ ಪ್ರಶ್ನೆ ಏನಾದ್ರು ಇದೆಯಾ? ಓಕೆ, ಯಾವುದು ಇಲ್ಲ ಅಂದ್ರೆ ನಿಲ್ಲಿಸೋಣ, ತಡವಾಗಿದೆ ಆಗ್ಲೇ. ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ಸೋಮವಾರ ಮತ್ತೆ ಭೇಟಿಯಾಗೋಣ. ಹರೇ ಕೃಷ್ಣ. ಶ್ರೀಪಾದ್ ಸನಾತನ ಗೋಸ್ವಾಮಿ ಪಾದ್ ಕಿ ಜೈ. ಶ್ರೀಲ ಪ್ರಭು ಪಾದ್ ಕಿ ಜೈ. ಜಯ. ಹರೇ ಕೃಷ್ಣ ಪ್ರಭು. ಥ್ಯಾಂಕ್ ಯು ಪ್ರಭು. ಪ್ರಭುಜಿ ಪ್ರಣಾಮಗಳು. ಹರೇ ಕೃಷ್ಣ ಪ್ರಭು, ದಂಡವತ್